ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿವೆ. ನವಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಕಲ್ಲು ತೂರಾಟಕ್ಕೆ ಮದ್ದೂರು ಧಗಧಗ, ಭಯದಲ್ಲೇ ಹಿಂದೂಗಳ ಹಬ್ಬ ನಡಿಬೇಕಾ? ಕೈಯಲ್ಲಿ ಕಲ್ಲು ಹಿಡಿದವರು ಶಾಂತಿ ದೂತರ, ಉತ್ತರ ಕೊಡಿ ಸಿಎಂ ಸಿದ್ದರಾಮಯ್ಯನವರೇ. ಗಣೇಶ ಗಲಾಟೆಯಿಂದ ಮದ್ದೂರು ಸ್ತಬ್ಧ, ಅಂಗಡಿ ಮುಂಗಟ್ಟುಗಳು ಸಂಪೂರ್ಣ ಕ್ಲೋಸ್. ನಾಳೆ ಇಡೀ ಪಟ್ಟಣ ಬಂದ್. ಎನ್ಐಎ ಹೆಗಲೇ ರಥ ಧರ್ಮಸ್ಥಳ ಪ್ರಕರಣ, ಅಮಿತ್ ಶಾ ಭೇಟಿಯಾಗಲಿರುವ ಬಿಜೆಪಿ ನಿಯೋಗ, ಕೇಂದ್ರ ಗೃಹ ಸಚಿವರ ಬಳಿ ಮನವಿಗೆ ನಿರ್ಧಾರ. ಸೌಜನ್ಯ ಅತ್ಯಾಚಾರ ಕೇಸ್ಗೆ ಬಿಗ್ ಟ್ವಿಸ್ಟ್, ವಿಠಲ್ ಗೌಡರಿಂದ ಸೌಜನ್ಯ ಮರ್ಡರ್, ಸ್ನೇಹಮಯಿ ಕೃಷ್ಣ ಬಾಂಬ್. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಹೈಡ್ರಾಮಾ, ಸತೀಶ್ ಜಾರಕಿಹೊಳಿಗೆ ಪತಿ ಬೆಂಬಲ, ಪತ್ನಿ ಕೆಂಡ, ನಡು ರಸ್ತೆಯಲ್ಲೇ ಗಂಡನಿಗೆ ಗೂಸ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಮದ್ದೂರ್, ನಿನ್ನೆ ರಾತ್ರಿಯಿಂದ ಇಲ್ಲಿವರೆಗೂ ಏನೆಲ್ಲ ಆಗಿದೆ ಮದ್ದೂರಿನಲ್ಲಿ ಅನ್ನೋದ್ರ ನಾನ್ ಸ್ಟಾಪ್ ಕವರೇಜ್ ಅನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸಿದ್ದೀವಿ. ಗಣಪತಿ ವಿಸರ್ಜನಾ ಮೆರವಣಿಗೆ, ಮಸೀದಿ ಮುಂದೆ ಹೋಗೋ ಸಂದರ್ಭದಲ್ಲಿ ಕಲ್ಲು ತೂರಾಟ, ಅದಾದ ಮೇಲೆ ಇವತ್ತು ಬೆಳಗಿನಿಂದ ಪ್ರತಿಭಟನಾ ನಿರತರ ಮೇಲೆ ಲಾಠಿ ಚಾರ್ಜ್. ಅಲ್ಲಿಗೆ ಮತ್ತೊಮ್ಮೆ ಹಿಂದೂಗಳ ಧಾರ್ಮಿಕ ಆಚರಣೆ ಸಂದರ್ಭದಲ್ಲಿ ಹಿಂದೂಗಳೇ ಭಯದಲ್ಲಿ, ಬೇಸರದಲ್ಲಿ ಇರುವಂತಹ ಪರಿಸ್ಥಿತಿ. ಇದಕ್ಕೆ ಬೆಳಗಿನಿಂದ ಒಂದಷ್ಟು ಜನರ ಅಭಿಪ್ರಾಯವನ್ನು ಸಂಗ್ರಹಿಸುವ ಸಂದರ್ಭದಲ್ಲಿ ನೇರವಾಗಿ ಕಾಂಗ್ರೆಸ್ ಸರ್ಕಾರದ ಓಲೈಕೆ ರಾಜಕಾರಣವೇ ಇದಕ್ಕೆಲ್ಲ ಕಾರಣ ಅನ್ನೋ ಆರೋಪ ಬೇರೆ. ಇದಕ್ಕೆ ಪೂರಕವೇನೋ ಅನ್ನೋ ರೀತಿಯಲ್ಲಿ ಇವತ್ತು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಂತಹ ಹೇಳಿಕೆ. ನಡೆದದ್ದು ಕಲ್ಲು ತೂರಾಟ, ಗಣೇಶ ವಿಸರ್ಜನಾ ಮೆರವಣಿಗೆ ಮೇಲೆ. ಅದರಲ್ಲಿ ಹಿಂದೂ ಸಂಘಟನೆಗಳ ಕೈವಾಡ ಇರಬಹುದು ಅನ್ನೋ ಅನುಮಾನ ಇದೆ. ಅದ್ರ ಬಗ್ಗೆ ಕೂಡ ತನಿಖೆ ನಡೆಸುತ್ತಿದ್ದೇವೆ ಅಂತ ಹೇಳಿ ಪರಮೇಶ್ವರ್ ಸಾಹೇಬ್ರು ಕೊಟ್ಟ ಹೇಳಿಕೆ. ಇದು ಮದ್ದೂರು ಭಾಗದಲ್ಲಿ ನಮ್ಮ ಪ್ರತಿನಿಧಿಗಳು ಹೋಗಿ ಅಲ್ಲಿನ ಜನರ ಪ್ರತಿಕ್ರಿಯೆ ಸಂಗ್ರಹಿಸುವ ಸಂದರ್ಭದಲ್ಲಿ ಮತ್ತಷ್ಟು ಆಕ್ರೋಶಕ್ಕೆ, ಅಸಮಾಧಾನಕ್ಕೆ ಕಾರಣವಾಯಿತು. ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಸ್ಲಿಂ ಧರ್ಮವನ್ನ ಪಾಲನೆ ಮಾಡುವವರನ್ನ ಶಾಂತಿ ದೂತರು ಅಂತ ಕರೀತಾರೆ. ಹಾಗಾದ್ರೆ ಆ ಶಾಂತಿ ದೂತರ ಕೈಯಲ್ಲಿ ಕಲ್ಯಾಕೆ ಬರುತ್ತೆ ಪದೇ ಪದೇ? ಸರಿ ಸ್ವಾಮಿ, ಕಲ್ಲು ಬಂತು, ಅದನ್ನ ಎತ್ತಿ ಹಿಂದೂಗಳ ಮೇಲೆ ಹೊಡೆದ್ರು ಸರಿ, ಅವರ ಓಲೈಕೆಯನ್ನ ಕಲ್ಲು ಹೊಡೆದ ಮೇಲೂ ಕೂಡ ಯಾಕೆ ಮಾಡ್ಲಿಕ್ಕೆ ಮುಂದಾಗ್ತೀರಿ ಅನ್ನೋ ಪ್ರಶ್ನೆಯನ್ನ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಮದ್ದೂರು ಭಾಗದ ಜನ ಕೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತಿನ ಚರ್ಚೆಯನ್ನ ಮದ್ದೂರಿನಲ್ಲಾದ ಗಲಾಟೆ ವಿಚಾರವನ್ನೇ ಮಾಡಬೇಕು ಅಂತ ನಿರ್ಧಾರ ಮಾಡಿ ಚರ್ಚೆಯಲ್ಲಿ ಈಗ ಆಲ್ರೆಡಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರು ಜಾಯ್ನ್ ಆಗಿದ್ದಾರೆ. ಹಾಗೆ ಕಾಂಗ್ರೆಸ್ನ ವಕ್ತಾರರು ನಿಕೇತ್ ರಾಜ್ ಮೌರ್ಯ ಅವರು ಜಾಯ್ನ್ ಆಗಿದ್ದಾರೆ. ಹಾಗೆ ಶಿವಮೊಗ್ಗದಿಂದ ರಿಯಾಜ್ ಅಹಮದ್ ಅವರು ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಬ್ಯಾರಿ ಅಕಾಡೆಮಿ ಮಾಜಿ ಅಧ್ಯಕ್ಷರಾದ ರಹೀಂ ಉಚ್ಚಿಲಾ ಅವರು ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಪ್ರತ್ಯಕ್ಷದರ್ಶಿಗಳು ಮದ್ದೂರಿನಿಂದಲೇ ಪುಷ್ಪ ಅಂತ ಹೇಳಿ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಕೆಲವೇ ಕ್ಷಣಗಳಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಇರ್ತಾರೆ. ಕಾಂಗ್ರೆಸ್ ವಕ್ತಾರರಾದ ನಿಕೇತ್ ರಾಜ್ ಮೌರ್ಯ ಅವರಿಂದಲೇ ಚರ್ಚೆಯನ್ನ ಪ್ರಾರಂಭ ಮಾಡ್ತಾರೆ. ಶಾಂತಿ ದೂತರು, ಶಾಂತಿಗೆ ಇನ್ನೊಂದು ಹೆಸರೇ ಇಸ್ಲಾಂ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ 2-3 ದಿನಗಳ ಹಿಂದೆ ಹೇಳಿದಂತಹ ಮಾತು. ಇವತ್ತು ಪ್ರಶ್ನೆ ಕೇಳ್ತಿದ್ದಾರೆ ಜನ, ಶಾಂತಿ ದೂತರ ಕೈಯಲ್ಲಿ ಪದೇ ಪದೇ ಕಲ್ಯಾಗ್ ಬರುತ್ತೆ ಅಂತ ಹೇಳಿ. ನಿಕೇತ್ ಅವರೇ, ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಇದನ್ನ ಗಲಭೆಯನ್ನು ಸೃಷ್ಟಿ ಮಾಡಬೇಕು ಅಂತಲೇ ಒಂದಷ್ಟು ಜನ ಒಂದು ಷಡ್ಯಂತ್ರವನ್ನ ರಚಿಸಿದ್ದಾರೆ. ನಾನು ನೋಡ್ತಾ ಇದ್ದೀನಿ. ಇದ್ರ ಜೊತೆಗೆ ಕೆಲವು ಮಾಧ್ಯಮಗಳು ಸೇರ್ಕೊಂಡಿರಬಹುದು.
ಯಾಕೆಂದ್ರೆ ಈ ತರದ ಒಂದು ಸುದ್ದಿನ, ಒಂದು ಸುಳ್ಳು ಸುದ್ದಿಯನ್ನ ಅಥವಾ ಅಲ್ಲಿ ನಡೆದಿರಬಹುದಾದಂತ ಒಂದು ಸಣ್ಣ ಘಟನೆಯನ್ನ ಇಡೀ ರಾಜ್ಯಕ್ಕೆ ಬಿತ್ತರಿಸುವಂತ ಕೆಲಸವನ್ನು ಮಾಡ್ತಾ ಹೊರಟಿದ್ದಾರೆ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಎಷ್ಟೋ ಕಡೆಗಳಲ್ಲಿ ಮಸೀದಿಗಳ ಮುಂದೆ ಗಣೇಶನ ಮೆರವಣಿಗೆ ಬರಬೇಕಾದ್ರೆ ಸಿಹಿ ಹಂಚ್ತಾ ಇರುವಂತ ದೃಶ್ಯಗಳಿದಾವೆ. ಮಸೀದಿಗಳ ಮುಂದೆ ಗಣೇಶನ ಮೆರವಣಿಗೆ ಬರಬೇಕಾದ್ರೆ ಅವರೇ ಬಂದು ಅಲ್ಲಿ ಬಂದಂತ ಜನಗಳಿಗೆ ಹಣ್ಣುಗಳನ್ನು ವಿತರಿಸ್ತಾ ಇರುವಂತ ಉದಾಹರಣೆಗಳು ಇಡೀ ರಾಜ್ಯದಲ್ಲಿ ಬಹಳಷ್ಟು ಕಡೆಗಳಿದಾವೆ. ನಾನ್ ನೋಡಿದೆ ಮೊನ್ನೆ ಉಡುಪಿ ಒಳಗಡೆ ಸಿದ್ದಾಪುರದಲ್ಲಿ ಒಂದು ಮಸೀದಿಯವರೇ ನಿಂತು ಗಣೇಶೋತ್ಸವ ಸಮಿತಿಯವರಿಗೆ ಇಡೀ ಬಂದಂತ ಎಲ್ಲ ಭಕ್ತರಿಗೆ ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಈ ರೀತಿಯ ಒಳ್ಳೆಯ ವಿಚಾರಗಳು ಯಾವುದನ್ನೂ ತೋರಿಸದೆ ನೀವು ನೋಡಿಲ್ಲ ಅನ್ನೋದನ್ನ ನಾನು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಹೇಳ್ತಾ, ಇಷ್ಟು ದೊಡ್ಡದಾಗಿ ಪ್ರಸಾರ ಆಯ್ತೋ ಇಲ್ಲೋ ಗೊತ್ತಿಲ್ಲ, ದೊಡ್ಡದಾಗಿದ್ದು ಪ್ರತಿಭಟನೆ, ಹಾಗಾಗಿ ಸುದ್ದಿ ದೊಡ್ಡದಾಯ್ತು. ನಾವು ಸಿಹಿ ಹಂಚದನ್ನ ಕೊಟ್ಟಿಲ್ಲ, ಉಡುಪಿ ಸುದ್ದಿ ಕೊಟ್ಟಿಲ್ಲ ಅಂತ ಹೇಳಿದ್ದನ್ನ ವಿತ್ ಅಪಾಲಜಿ ನೀವು ನೋಡಿಲ್ಲ ಅಂತ ಹೇಳ್ತೀನಿ. ಮೋರಿ ಅವರೇ ಮುಂದುವರಿಸ್ತೀನಿ. ಆದ್ರೆ ಇವತ್ತು ನಾನ್ ನೋಡ್ತಾ ಇದ್ದೀನಿ, ಅಲ್ಲಿ ಒಬ್ಬಳು ಹೆಣ್ಣುಮಗಳು ಕೇಸರಿ ಶಾಲ್ ಹಾಕೊಂಡು ಆಕೆಗೆ ಪೊಲೀಸ್ನವರು ಹೊಡೆದು ಬಿಟ್ರು. ನೋಡಿ ಯಾವ ಪ್ರಮಾಣದಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಿದೆ ಅಂತ ಹೇಳಿ ನೀವು ತೋರಿಸ್ತಾ ಇದ್ದೀರಲ್ಲ, ದಯವಿಟ್ಟು ಇದನ್ನು ತೋರಿಸಿಮ್ಮ. ಸರ್ ವಿತ್ ಡೀಪ್ ನಾವು ಪ್ರಸಾರ ಮಾಡಿದೀವಿ. ನೀವೀಗ ತೋರಿಸಿರೋ ವಿಡಿಯೋದಲ್ಲಿ ಅವರು ಮುಸಲ್ಮಾನರನ್ನ ಬೈದದ್ದು, ಸಿದ್ದರಾಮಯ್ಯನವರನ್ನ ಬೈದದ್ದು ವಿತ್ ಡೀಪ್ ನಾವು ಪ್ರಸಾರ ಮಾಡಿದೀವಿ. ಹಾಗೆ ಆಕೆಯ ಪ್ರತಿಕ್ರಿಯೆ ಕೂಡ, ಆಕೆಗೆ ಮೈಕ್ ಹಿಡಿದು ಹಿಂಗ್ಯಾಕಮ್ಮ ಮಾತಾಡ್ದೆ ಅಂತ ಕೂಡ ಕೇಳಿದೀವಿ. ಈಗ ಮೂಲ ವಿಷಯಕ್ಕೆ ಬನ್ನಿ ಸರ್. ಕೈ ಯಾಕೆ ಬರ್ತಿದೆ ಕೈಯಲ್ಲಿ? ಇದು ಸಂಸ್ಕಾರ, ಇದು ಸಂಸ್ಕಾರ ಅಲ್ವೇ ಅಲ್ಲ. ಯಾರು ಹೇಳಿದ್ರು ಸಂಸ್ಕಾರ ಅಂತ? ಯಾರು ಹೇಳಿದ್ರು ಸಂಸ್ಕಾರ ಅಂತ? ಇದನ್ನ ನಾವು ಪ್ರಶ್ನೆ ಮಾಡಿದೀವಿ. ಈಗ ನಾನ್ ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಇದು ಸಭ್ಯತೆ. ನಿಖೇತ್ ಅವರೇ, ಇದನ್ನ ಸಭ್ಯತೆ ಅಂತ ಯಾರು ಕರ್ದೇ ಇಲ್ಲ. ನಾನು ಯಾಕೆ ಹೇಳ್ದೆ ಹೇಳಿ? ಬೀಪ್ ಹಾಕಿದ್ವಿ ಅಂತ ಹೇಳಿ ಸಭ್ಯ ಸಮಾಜಕ್ಕೆ ತೋರಿಸುವ ಪದ ಆಕೆ ಬಳಸೇ ಇಲ್ಲ, ಹಾಗಾಗಿ ಬೀಪ್ ಹಾಕಿದ್ದೇವೆ. ಅವಳನ್ನ ತೋರಿಸ್ಕೊಂಡು ಬೆಳಗ್ಗೆಯಿಂದ ಹಲವು ಮಾಧ್ಯಮಗಳು ಯಾವ ತರ ತೋರಿಸ್ತಿದಾವೆ ಅಂತಂದ್ರೆ, ಹೆಣ್ಣುಮಗಳೊಬ್ಬಳನ್ನ ನೋಡಿ ಬಿಜೆಪಿಗರು ಮಾಧ್ಯಮ ಅಲ್ಲ, ಹಂಗೇಳಿ ಬಿಜೆಪಿಗರು ಮಾಧ್ಯಮ ಅಲ್ಲ. ಹಾಗಾಯ್ತು ಸರ್, ವಿಷಯಕ್ಕೆ ಬನ್ನಿ ಸರ್. ನಾನು ಹೇಳಿದ್ನಲ್ಲ, ಬೀಪ್ ಹಾಕಿ ಆಕೆಯ ಮಾತನ್ನ ತೋರಿಸುವ ಮೂಲಕ ಆಕೆಗೆ ಏನ್ ಹೇಳಬೇಕಾಗಿತ್ತು ಆ ಸಂದೇಶ ಕೊಟ್ಟಾಗಿದೆ. ವಿಷಯಕ್ಕೆ ಬನ್ನಿ ಸರ್. ಶಾಂತಿ ದೂತರ ಕೈಯಲ್ಲಿ ಕಲ್ಯಾಕ ಬರುತ್ತೆ. ಯಾರು ಶಾಂತಿ ದೂತರ ಕೈಯಲ್ಲಿ ಕಲ್ಲು ಬಂದಿದೆ ಅಂತ ತೋರಿಸಿದ್ರಲ್ಲ, ಒಂದು ವಿಡಿಯೋ ಅಲ್ಲಿ ತೋರಿಸ್ತಾ ಇದ್ದೀರಾ, ವಿಡಿಯೋ ಕ್ಲಿಪ್ ತೋರಿಸ್ತಾ ಇದ್ದೀರಾ ನೀವು ಅದರೊಳಗಡೆ. ನಾನು ಒಂದು ಕೇಳೋದೇನು ಅಂತಂದ್ರೆ, ಅಲ್ಲಿ ಯಾರೇ ಮಾಡಿರ್ಲಿ, ಹಂಗಲ್ಲ ನಾನು ಕೇಳ್ತಾ ಇರೋದು ನೋಡಿ, ಅಲ್ಲಿ ಯಾರೇ ತಪ್ಪು ಮಾಡಿರ್ಲಿ, ಈಗ 21-22 ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ನವರು. ಯಾರನ್ನ ಅರೆಸ್ಟ್ ಮಾಡಿದ್ದಾರೆ? ಅಲ್ಲಲ್ಲ, ಯಾರ ಮೇಲೆ ಅವ್ರಿಗೆ ಅನುಮಾನ ಬಂದಿದೆ ಅವರೆಲ್ಲರನ್ನೂ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ತನಿಖೆ ನಡೆದು ಈ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೋಮ್ ಮಿನಿಸ್ಟರ್ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ಈ ತರ ಕೋಮುಗಲಭೆ ಸೃಷ್ಟಿ ಆಗೋದ್ರ ಹಿಂದೆ ಯಾರೇ ಇದ್ರು ಕೂಡ, ಅವರು ಹಿಂದೂ ಸಂಘಟನೆಯವರಾಗಿರ್ಲಿ ಅಥವಾ ಮುಸಲ್ಮಾನರ ಸಂಘಟನೆಯವರಾಗಿರ್ಲಿ, ಮೊಹಮ್ಮದ್ ಇರ್ಫಾನ್, ಮೊಹಮ್ಮದ್ ಇಮ್ರಾನ್ ಪಾಷಾ, ನವಾಜ್ ಖಾನ್, ಉಮರ್ ಫಾರೂಕ್, ಸೈಯದ್ ದಸ್ತಗೀರ್, ಖಾಸಿಫ್ ಅಹಮದ್, ಅಹಮದ್ ಸಲ್ಮಾನ್, ಶಾಂತಿ ದೂತರ ಸಮಾಜಕ್ಕೆ ಸೇರಿದವರ ಕೈಯಲ್ಲಿ ಕಲ್ಲಿತ್ತು ಅನ್ನೋ ಕಾರಣಕ್ಕೆ ಪೊಲೀಸರು ಬಂಧಿಸಿರೋದು ಸರ್. ಇದು ಆಯ್ತು, ಬಂಧಿಸಿರೋದು. ನಾನು ಅದಕ್ಕೆ ಕೇಳಿದ್ದು, ಶಾಂತಿ ದೂತರ ಕೈಯಲ್ಲಿ ಕಲ್ಲು ಯಾಕೆ? ಅಲ್ಲ, ನೀವು ಅದು ನನಗೆ ಕೇಳ್ತಾ ಇದ್ದೀರಿ? ಹೇಳಿದ್ದು ಮುಖ್ಯಮಂತ್ರಿಗಳು, ನಿಮ್ಮ ಪಕ್ಷದವರು ಸರ್. ಮುಸಲ್ಮಾನರು ಅಂದ್ರೆ ಶಾಂತಿ ಪ್ರಿಯರು, ಇಸ್ಲಾಂ ಅಂದ್ರೆ ಶಾಂತಿ, ಪ್ರವಾದಿಗಳು ಅಂತಂದ್ರೆ ಶಾಂತಿ ದೂತರು ಹೇಳಿದ್ದು ಮುಖ್ಯಮಂತ್ರಿಗಳು. ಹಾಗಾಗಿ ಕೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು ಕಂಡಂತಹ ಶಾಂತಿ ದೂತರ ಕೈಯಲ್ಲಿ ಕಲ್ಯಾಕ್ ಬರ್ತಿದೆ. ನಿಮಗೆ ಅನ್ನಿಸಬಹುದು ಸರ್, ಬಟ್ ಹಿಂದೂಗಳಿಗೂ ಮುರಿದು ಹೋಗ್ತಾ ಇದೆ. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಇರಲಿಲ್ವಾ ಈ ದೇಶದಲ್ಲಿ? ಮೌಲಾನಾ ಅಬುಲ್ ಕಲಾಂ ಆಜಾದ್ ಇರಲಿಲ್ವಾ ಈ ದೇಶದೊಳಗಡೆ? ಈ ದೇಶದೊಳಗಡೆ ಒಬ್ಬ ಬಗ್ಗೆ ಮಾತಾಡ್ತಿರೋದು ನಾನು, ಹೇಳ್ತಾ ಇರೋದು. ಹಿಡಿದವ್ರ ಬಗ್ಗೆ ನಾನು ಮಾತಾಡ್ತಿರೋದು. ಕಿಡಿಗೇಡಿಗಳು, ಕಿಡಿಗೇಡಿ ಒಬ್ಬ ಕಲ್ಲೆಸ್ತಿದ್ದಾನೆ. ಕಿಡಿಗೇಡಿಗಳು ಹಾಗಾದ್ರೆ ನೀವೇ ಒಪ್ಕೊಳ್ತಿದ್ದೀರಿ? ಕಲ್ಲೆಸ್ತಿರೋ ಕಿಡಿಗೇಡಿ, ಕರೆಕ್ಟ್. ಕಲ್ಲೆಸ್ತಿರೋ ಯಾರೋ ಕಿಡಿಗೇಡಿ. ನೀವು ಹೇಳ್ತಿರೋದು 6 ಹೆಸರುಗಳು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೋಟ್ಯಾಂತರ ಜನ ಲಕ್ಷಾಂತರ ಜನ ಮುಸಲ್ಮಾನರಿದ್ದಾರೆ. ಭಾರತ ದೇಶ ತುಂಬಾನು ಎಲ್ಲಾ ಜಾತಿ ಸಮುದಾಯದವರು ಇದ್ದಾರೆ, ಪ್ರೀತಿಯಿಂದ ಒಟ್ಟಿಗೆ ಬದುಕ್ತಾ ಇದ್ದಾರೆ. ಯಾಕೋ ನೀವು ಒಂದು ಸಮುದಾಯವನ್ನ, ಇಡೀ ಸಮುದಾಯ ಕಿಡಿಗೇಡಿಗಳು ಅಂತ ನನ್ನ ಬಾಯಲ್ಲಿ ಕಿಡಿಗೇಡಿ ಅನ್ನೋ ಪದನೇ ಬಂದಿಲ್ಲ. ಸಾರಿ ನಿಖೇತ್ ಅವರೇ, ಜನ ಬುದ್ಧಿವಂತರಿದ್ದಾರೆ, ಇದನ್ನು ಕಟ್ ಮಾಡಿ ವೈರಲ್ ಮಾಡ್ತಾರೆ. ಕಿಡಿಗೇಡಿ ಅನ್ನೋ ಪದ ನನ್ನ ಬಾಯಲ್ಲಿ ಬಂದಿಲ್ಲ. ಕಿಡಿಗೇಡಿ ಅನ್ನೋ ಪದ ನನ್ನ ಬಾಯಲ್ಲಿ ಬಂದೇ ಇಲ್ಲ. ನನ್ನ ಬಾಯಲ್ಲಿ ಕಿಡಿಗೇಡಿ ಅನ್ನೋ ಪದ ಬಂದೇ ಇಲ್ಲ. ಬಂದಿದ್ ನಿಮ್ ಬಾಯಲ್ಲಿ ತಿರ್ಸ್ತಿರೋದು ನೀವು. ನನ್ನ ಜೊತೆ ಬಂದಿದ್ದಾರೆ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಬೇಕು ಅಂತ ಹೇಳಿದ್ದು. ನಾನು ಅದನ್ನೇ ಬೇಕು ಅಂತ ಹೇಳಿದ್ದು. ಈ 21 ಜನರ ಪಟ್ಟಿಯಲ್ಲಿ, ಈ 21 ಜನರ ಪಟ್ಟಿಯಲ್ಲಿ ನೀವು ಕಿಚ್ಚೋದ್ರಿಂದ ಸತ್ಯ ಸುಳ್ಳಾಗಲ್ಲ. ನೀವು ಸುಳ್ಳನ್ನು ನಿಖೇತ್ ಅವರೇ,
ನಿಖೇತ್ ನೀವು ಯಾವ ಸುಳ್ಳು ಸತ್ಯ ಯಾವ ಸುಳ್ಳು ಪ್ರತ್ಯಕ್ಷ ನಾನು ನೀವು ಹೇಳಿದ್ರಲ್ಲ ಆರೋಪ ಮಾಡಿಲ್ಲ ಇಲ್ಲ ಲೆಟ್ ಮಿ ಆಲ್ಸೋ ಕ್ಲಾರಿಫೈ ನೀವು ಆರೋಪ ಮಾಡಿದ್ರೆ ನಾನು ಉತ್ತರ ಕೊಡಬೇಕು ನೀವು ಕೇಳಿಸ್ಕೊಡ್ಬೇಕು 3 ನಿಮಿಷ ನೀವು ಮಾತಾಡುವಾಗ ನಾನು ಪಿನ್ ಡ್ರಾಪ್ ಸೈಲೆನ್ಸ್ ಮೇಂಟೈನ್ ಮಾಡಿದೆ ನೀವು ಸಣ್ಣ ಸುದ್ದಿ ಸರ್ 7:05 ನನ್ನ ಕಾರ್ಯಕ್ರಮ ಪ್ರಾರಂಭ ಆಗಿದ್ದು 7 ಗಂಟೆಗೆ ಇನ್ 1 ನಿಮಿಷ ಬಾಕಿ ಇದೆ ಎನ್ನುವಾಗ ಹೆಡ್ಲೈನ್ಸ್ ಹೋಗಿ ನಿಮ್ ಮಾತು ಶುರುವಾಗಿ 3 ನಿಮಿಷ ಆಯ್ತು ಗಿವ್ ಇಟ್ ರೆಕಾರ್ಡ್ ಇಲ್ಲ ವಿಷಯಕ್ಕೆ ಬರೋಣ ನೀವು ಸುಳ್ಳು ಸುದ್ದಿ ಸಣ್ಣ ಸುದ್ದಿ ಅಂದ್ರಲ್ಲ ನಾನು ಯಾಕೆ ರಿಯಾಕ್ಟ್ ಮಾಡಲಿಲ್ಲ ಅಂದ್ರೆ ಪ್ರತ್ಯಕ್ಷದರ್ಶಿಗಳೇ ಬಂದ್ ಹೇಳಿ ಅದು ಸಣ್ಣ ಸುದ್ದಿನ ಸುಳ್ಳು ಸುದ್ದಿನ ಅಂತ ಹೇಳಿ ನಾನು ರಿಯಾಕ್ಟ್ ಮಾಡಿಲ್ಲ ಐ ವಿಲ್ ಆನ್ಸರ್ ಟು ದಿಸ್ ಥ್ರೂ ದ ಪ್ರತ್ಯಕ್ಷದರ್ಶಿ. ನನ್ನ ಜೊತೆಯಲ್ಲಿ ರಿಯಾಜ್ ಅವರು ಕನೆಕ್ಟೆಡ್ ಇದ್ದಾರೆ. ರಿಯಾಜ್ ಅವರೇ, ಈ ಪ್ರಶ್ನೆ ಕೇಳಿದ್ರೆ ನಿಖೇತ್ ಅವ್ರಿಗೂ ಬೇಜಾರಾಗಬಹುದು, ಇನ್ ಕೆಲವರಿಗೆ ಬೇಜಾರಾಗಬಹುದು. ಆದ್ರೆ ಒಂದು ಅನುಮಾನಕ್ಕೆ ಇವತ್ತು ಕ್ಲಾರಿಫಿಕೇಶನ್ ಸಿಕ್ಬಿಡ್ಲಿ ಅಂತ ಹೇಳಿ ಒಪ್ಕೊಂಡ್ಬಿಡೋಣ ಸರ್, ಕ್ಷಣ ಮಾತ್ರಕ್ಕೆ ಒಪ್ಕೊಂಡ್ಬಿಡೋಣ. ಹಿಂದೂಗಳು ಕಲ್ಲು ಹೊಡೆದ್ರು ಅಂತ ಹೇಳಿ ಮೆರವಣಿಗೆ ಹೋಗೋ ಸಂದರ್ಭದಲ್ಲಿ ಹಿಂದೂಗಳಿದ್ದದ್ದು ರಸ್ತೆ ಮೇಲೆ ಸರ್, ಕಲ್ ಸಿಗೋದು ಸಹಜ. ಆದ್ರೆ ಮಸೀದಿ ಒಳಗಿಂದ ಕಲ್ ಹೆಂಗ್ ಬರುತ್ತೆ ಸರ್? ಮಸೀದಿ ಒಳಗ್ ಕಲ್ ಯಾಕೆ ಇಟ್ಕೊಂಡಿರ್ತೀರಿ ಪ್ರತಿ ಬಾರಿ? ನಾನು ಕೇವಲ ಮದ್ದೂರು ವಿಚಾರ ಮಾತಾಡ್ತಿಲ್ಲ ಸರ್, ನೀವಿರೋದು ಶಿವಮೊಗ್ಗ, ನನ್ನೂರು ಕೂಡ ಶಿವಮೊಗ್ಗ, ಇಲ್ಲೂ ಹಿಂಗೆ ಆಗಿದೆ. ಮಸೀದಿ ಒಳಗ್ ಕಲ್ ಯಾಕಿರುತ್ತೆ ರಿಯಾಜ್ ಅವರೇ? 100% ಕಲ್ಲಿರೋದೇ ಇಲ್ಲ. ಯಾಕಂದ್ರೆ ಬಿಜೆಪಿ ಅವರೇ ಇಡಿಸಿರ್ಬೋದು, ಯಾಕಂದ್ರೆ ಧರ್ಮ ರಾಜಕಾರಣ, ಒಂದ್ ನಿಮಿಷ ಧರ್ಮ ರಾಜಕಾರಣ, ಹೆಣ ರಾಜಕಾರಣ ಮುಸಲ್ಮಾನರಿಗೆ ಮಾಡಕ್ ಬರೋದಿಲ್ಲ. ಯಾಕಂದ್ರೆ ಇದು ಬಿಜೆಪಿ ಅವರು ಮತ್ತೆ RSS ನವರು, ಈ ಹಿಂದೂ ಕೆಲವೊಂದು ಕೋಮುವಾದಿಗಳು ಮುಸಲ್ಮಾನರ ಜೀವನನೇ ನರಕ ಯಾತನೆ ಮಾಡ್ಬಿಟ್ಟಿದ್ದಾರೆ. ಇವತ್ತು ಅತಿ ಹೆಚ್ಚಾಗಿ ಜೈಲಲ್ಲಿ ಇದರಲ್ಲೆಲ್ಲ ಇವತ್ತು ಯಾವುದೇ ಆಗಿರಬಹುದು ಪಕ್ಷ, ಅಲ್ಲಿರುವಂತವ್ರು ಹಿಂದೂಗಳೇ, ಹಿಂದೂ ಪರವಾಗಿ ಮುಸಲ್ಮಾನರು ನಿಂತ್ಕೊಳ್ಳೋದು. ಯಾವುದೇ ಪಕ್ಷನ ಗೆಲ್ಸಿದ್ರು ಸಹ ಮುಸಲ್ಮಾನರು ಹಿಂದೂಗಳನ್ನೇ ವೋಟ್ ಹಾಕಿ ಗೆಲ್ಸುವಂತದ್ದು. ಅಲ್ಲಿ ಯಾವನು ಮುಸಲ್ಮಾನ್ ಅಬ್ದುಲ್ಲಾ ಮತ್ತೆ ಅಬ್ದುಲ್ ರಹಮಾನ್, ಅಬ್ದುಲ್ ರಜಾಕ್ ಯಾವನು ಅಲ್ಲಿ ಹೋಗಿ ಮುಖ್ಯಮಂತ್ರಿ ಆಗ್ತಾ ಇಲ್ಲ, ಯಾವನು ಗೃಹ ಸಚಿವರು ಆಗ್ತಾ ಇಲ್ಲ. ಇವತ್ತು ಮುಸಲ್ಮಾನರ ಮೇಲೆ ಅಪಪ್ರಚಾರ ಮಾಡಿ ಮುಸಲ್ಮಾನರು ಅಂತ ಹೇಳಿ ಬಂಡವಾಳವನ್ನಾಗಿ ಮಾಡ್ಕೊಂಡು ಇವತ್ತು ಮುಸಲ್ಮಾನರಿಗೆ ಅಪಪ್ರಚಾರ ಮಾಡಿ ಇವತ್ತು ಎಲ್ಲೂ ಹೋದ್ರು ಒಂಥರ ಇದ್ರ ದೃಷ್ಟಿಯಿಂದ ನೋಡೋ ರೀತಿಯಲ್ಲಿ ಮಾಡಿರುವಂತಹ ಈ RSS ಮತ್ತೆ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳು ಇವತ್ತು ಮುಸಲ್ಮಾನರು ಇವತ್ತು ಹೇಳ್ತಿದ್ರಲ್ಲ ಶಾಂತಿ ಪ್ರಿಯವಾದ ಇಸ್ಲಾಂ ಅಂತ. ಹೌದು, ಇಸ್ಲಾಂ ಶಾಂತಿಯುತವಾದ ಇಸ್ಲಾಮೇ ಧರ್ಮ. ಯಾಕಂದ್ರೆ ಇವತ್ತು ಧರ್ಮವನ್ನು ನೋಡ್ಬೇಕಾದ್ರೆ ನನಗಲ್ಲ, ಮತ್ತೆ ಮುಸಲ್ಮಾನರಿಗೆ ನೋಡ್ಬೇಕಾದ್ರೆ ಧರ್ಮವನ್ನು ನೋಡ್ಬೇಕಾದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನ ನೋಡ್ಬೇಕು, ಕುರಾನಲ್ಲಿರುವಂತ ಇದನ್ನ ನೋಡ್ಬೇಕೆ ಹೊರತು ವ್ಯಕ್ತಿಗತವಾಗಿ ವ್ಯಕ್ತಿಗಳನ್ನೆಲ್ಲ ನೋಡುವಂತದ್ದು. 100% ಸರ್, ನಾನು ಎಲ್ಲಾ ಮುಸಲ್ಮಾನರು ಕೂಡ ಶಾಂತಿಗೆ ವಿರುದ್ಧವಾದವರು ಅಂತ ಹೇಳಿ ಎಲ್ಲೂ ಹೇಳ್ತಿಲ್ಲ. ಬಟ್ ಮದ್ದೂರಿನ ಮಸೀದಿ ಒಳಗೆ ಕಲ್ಯಾಣ ಬರುತ್ತೆ, ಶಿವಮೊಗ್ಗದ ಅಮೀರ್ ಅಹಮದ್ ಸರ್ಕಲ್ ನಲ್ಲಿರುವ ಮಸೀದಿ ಒಳಗೆ ಕಲ್ಯಾಣ ಬರುತ್ತೆ. ಈಗ ನೋಡಿ, ಯಾವುದೇ ನಮ್ಮ ಮುಸಲ್ಮಾನರಿಗೆ RSS ರೀತಿ ಯಾವುದೇ ಒಂದು ಹಿಂದ್ಗಡೆ ಪಕ್ಷ ಇಲ್ಲ, ಯಾವುದೇ ಒಂದು ಮತ್ತೆ ಬಿಜೆಪಿ ರೀತಿಯಲ್ಲಿ ಮುಸಲ್ಮಾನರ ಪಕ್ಷ ಇಲ್ಲ. ನಿಂತ್ಕೊಂಡ್ರೆ ಕಾಂಗ್ರೆಸ್ ಜೊತೆಲಿ ನಿಂತ್ಕೋಬೇಕು, ಇಲ್ಲ ಅಂದ್ರೆ JDS. ಇವತ್ತು ಅದನ್ನು ಹೋಗಿ ಕೋಮುವಾದಿ ಪಕ್ಷಗಳ ಜೊತೆ ಸೇರ್ಕೊಂಡಿದೆ. ಮುಸಲ್ಮಾನರದ್ದು ಒಂದೇ ಪಕ್ಷ ಯಾವ್ದಾದ್ರು ತೋರಿಸಿ, ಬಿಜೆಪಿ ರೀತಿಯಲ್ಲಿರುವಂತಹ ಒಂದು ಪಕ್ಷ ತೋರಿಸಿ ನೋಡೋಣ. ಆಯ್ತು, ನೀವು ಕಲ್ಯಾಣ ಬಿಜೆಪಿ ಮೇಲೆ ಆರೋಪ ಮಾಡಿ ನಮ್ ಜೊತೆ 17% ಮುಸಲ್ಮಾನರಿರೋದು. ಇವತ್ತು ಇವರು ಕಪ್ಪೆ ರಾಯ ಹೇಳ್ತಾರೆ, ರಾಜಕಾರಣಿ ಕಪ್ಪೆ ರಾಯ ಸಿಟಿ ರವಿ ಅವರು ಅವ್ರೇನಂತಾರೆ, ಪಾಕಿಸ್ತಾನದಲ್ಲಿರುವಂತ ನೀವ್ ಯಾಕೆ ಕಿರ್ಚ್ತೀರಿ? ನಿಮ್ ಗಂಟ್ಲು ಯಾಕೆ ಹಾಳು ಮಾಡ್ಕೊಳ್ತೀರಿ? ರಿಯಾಜ್ ಅವರೇ, ನೀವೊಬ್ಬ ಪ್ಯಾನಲಿಸ್ಟ್, ನಿಮ್ಮ ಭಾಷೆ ಬಗ್ಗೆ ಗಮನ ಬಿಡಿ. ಅಶೋಕ್ ಗೌಡ್ರೆ, ವಿಷಯಕ್ಕೆ ಬರೋಣ. ಗಮನ ಇಟ್ಟೆ ಮಾತಾಡ್ತಾ ಇರೋದು. ನಮ್ಮ ಸಮುದಾಯಕ್ಕೆ, ನಮ್ಮ ಧರ್ಮಕ್ಕೆ ಎತ್ತಿ ಅಪಪ್ರಚಾರ ಮಾಡಬೇಕಾದ್ರೆ ಸಹಿಸ್ಕೊಳಕ್ ಆಗಲ್ಲ. ಅದು ಕೇಸ್ ಬಿದ್ದಿದೆ, ಅನುಭವಿಸ್ತಿದ್ದಾರೆ. ಎನಿವೆ, ನನ್ನ ಜೊತೆಯಲ್ಲಿ ಪುಷ್ಪ ಅವರಿದ್ದಾರೆ, ಪ್ರತ್ಯಕ್ಷದರ್ಶಿ ಅವರು ಕೂಡ. ಪುಷ್ಪ ಅವರೇ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ ಇಲ್ಲಿ ನನ್ನ ಜೊತೆಯಲ್ಲಿರುವ ಕಾಂಗ್ರೆಸ್ ಪ್ಯಾನಲಿಸ್ಟ್ ಹೇಳ್ತಾ ಇದ್ರು, ಮದ್ದೂರ್ನಲ್ಲಾದದ್ದು ಸಣ್ಣ ಘಟನೆ ಅಂತೆ, ಕಲ್ಲು ಹೊಡೆದಿದ್ದಾರೆ ಅಂತ ಹೇಳಿ ನಾವು ಪ್ರಸಾರ ಮಾಡಿದ ಸುದ್ದಿ ಸುಳ್ಳಂತೆ, ಹೌದಾ? ನೀವ್ ಹೇಳಿದ್ರಿ, ಕಟ್ ಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಪುಷ್ಪ ಅವರೇ, ಒಂದೇ ನಿಮಿಷ. ನಿಖೇತ್ ರಾಜ್ ಮೌರ್ಯ ಅವರ ಪ್ರಾರಂಭಿಕ ರಿಯಾಕ್ಷನ್ ಅನ್ನ ಕಟ್ ಮಾಡಿ ದಯವಿಟ್ಟು ಇಟ್ಕೊಂಡಿರಿ, ಅದನ್ನ ತೋರ್ಸೋಣ. ಸುಳ್ಳು ಸುದ್ದಿ ದೊಡ್ಡ ಸುದ್ದಿ ಅಂತ ಹೇಳಿದ್ರ ಇಲ್ವಾ ಅನ್ನೋದನ್ನ ಅವ್ರಿಗೆ ಹೇಳೋಣ. ಪುಷ್ಪ ಅವರೇ ಮುಂದುವರೆಸಿ. ಸುಳ್ಳು ಸುದ್ದಿ ಸಣ್ಣ ಸುದ್ದಿ ಎರಡು ನೀವು ಹೇಳಿದಿರಿ. ಐ ಡೋಂಟ್ ವಾಂಟ್ ಟು ಇನ್ವೆಸ್ಟ್ ಟೈಮ್ ಆನ್ ದಿಸ್. ಪುಷ್ಪ ಅವರೇ ಮುಂದುವರೆಸಿ. ಹೇಳಿ ಪುಷ್ಪ ಅವರೇ, ಹೇಳಿ. 3 ವರ್ಷದಿಂದನೂ ಮಸೀದಿ ಹತ್ರ ಬಂದ್ರೆ ಸಾಂಗ್ ಹಾಕ್ಬಾರ್ದು ಅಂತ ಹೇಳಿದ್ದಾರೆ. ಯಾಕಂತೆ? ನಾವು ಸಾಂಗು ಕೂಡ ಆಗ್ತಾ ಇಲ್ಲ.
ನಾವ್ ಅದನ್ನ ಹೋಗಿ ಕಂಪ್ಲೇಂಟ್ ಕೂಡ ಮಾಡಿಲ್ಲ. ಈ ತರ ನಮ್ಗೆ ಸಾಂಗ್ ಹಾಕ್ಬಾರ್ದು ಅಂತ ಹೇಳವ್ರೆ, ನಾವ್ ಹಾಕೊಂಡ್ ಹೋಗ್ಬಾರ್ದಾ? ಅಥವಾ ಒಬ್ರು ಸತ್ರೆ ಅಥವಾ ಇನ್ನೊಬ್ರು ಬದುಕಿದ್ರೆ ಅವ್ರದ್ದು ಫಂಕ್ಷನ್ ಕೂಡ ಅವ್ರ ಮಸೀದಿ ಮುಂದೆ ಮಾಡ್ಬಾರ್ದಂತೆ, ನಮ್ಮನೆ ಹತ್ರ ಇದ್ರು ಮಾಡ್ಬಾರ್ದಂತೆ. ನಾವ್ ಅದನ್ನ ಕೂಡ ಕೇಳಿಲ್ಲ. ಯಾಕೆಂದ್ರೆ ಇಲ್ಲೆಲ್ಲ ಒಗ್ಗಟ್ಟಾಗೆ ಇದ್ದಿದ್ದು ಮ್ಯಾಮ್. ಈಗ ಗಣೇಶ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಈ ರೀತಿ ಆಗಿದೆ. ಮಸೀದಿಯಿಂದ ಡೈರೆಕ್ಟ್ ಕಲ್ಲು ಬಂದು ಗಣಪತಿಗೆ ಬಿದ್ದಿರೋದು ಕೂಡ ಮೇಡಮ್. ನೀವು ನಿಜ ಮಾತಾಡಿ, ಸುಳ್ಳು ಹೇಳ್ಬೇಡಿ. ಆಮೇಲೆ ನಿಮ್ಗೂ ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳ್ಬಿಡ್ತಾರೆ. ಮಸೀದಿಯಿಂದ ಬಂದದ್ದಕ್ಕೆ ನಿಮ್ಮ ಹತ್ರ ಸಾಕ್ಷ್ಯ ಇದೆಯಾ? ಇಲ್ಲ, ನೀವು ಕಣ್ಣಾರೆ ಕಂಡಿದ್ರಾ? ಸಾಕ್ಷಿ ಇದೆ ಮ್ಯಾಮ್, ಸಾಕ್ಷಿ ಇದೆ ಮ್ಯಾಮ್. ಆ ವಿಡಿಯೋ ಕೂಡ ವೈರಲ್ ಆಗಿದೆ, ಸಾಕ್ಷಿ ಇದೆ ಮ್ಯಾಮ್. ಮತ್ತೆ ಯಾಕೆ ತೋರಿಸ್ತಾ ಇಲ್ಲ? ಯಾಕೆ ತೋರಿಸ್ತಿಲ್ಲ ಅಲ್ಲ ಸರ್, ಎಲ್ಲಾ ಕಡೆ ಇದೆ. ಅನ್ಫಾರ್ಚುನೇಟ್ಲಿ ಸೋಷಿಯಲ್ ಮೀಡಿಯಾದಲ್ಲಿದೆ. ನಾನು ಪ್ಲೇ ಮಾಡಿ ಅಂದ್ರೆ ನಿಮಗೆ ವೈಯಕ್ತಿಕವಾಗಿ ಕಳಿಸ್ಕೊಡ್ತೀನಿ. ನಾನು ನಿಖೇತ್ ಅವ್ರಿಗೂ ತೋರಿಸ್ತೀನಿ. ಮಸೀದಿಯಿಂದ ಆಚೆ ಕಲ್ಲು ಬಂದಿದೆ ಅನ್ನೋದನ್ನ ನಾನು ವೈಯಕ್ತಿಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ. ಈ ಗಣೇಶ ವಿಸರ್ಜನೆ ಮಾಡಿದ ಹುಡುಗರಿಗೆ ಆಶ್ಚರ್ಯ ಆಗಿದೆ ಮ್ಯಾಮ್. ಗಣೇಶ ವಿಸರ್ಜನೆ ಮಾಡಿದ ಹುಡುಗರಿಗೆ ಆಶ್ಚರ್ಯ ಆಗಿದೆ. ಹೇಗೆ ಇದು ಮಸೀದಿಯಿಂದ ಹೇಗ್ ಬಂದ್ ಕಲ್ಲು ಬೀಳ್ತಾ ಇದೆ ಅಂತ ಅವ್ರಿಗೆ ಆಶ್ಚರ್ಯ ಆಗಿದೆ ಮ್ಯಾಮ್. ಒಂದ್ ಕಲ್ ಸೈಜು ತುಂಬಾ ದಪ್ಪ ಇತ್ತು ಮ್ಯಾಮ್. ಫಸ್ಟ್ ಡೈರೆಕ್ಟ್ ಹೊಡೆದಿದ್ದು ಗಣೇಶನ್ಗೆ ಮ್ಯಾಮ್. ಅವ್ರಿಗೆ ಆಶ್ಚರ್ಯ ಆಗಿದೆ. ಇಷ್ಟು ವರ್ಷ ನಾವ್ ಯಾರು ಹೋಗಿ ಏನು ಕಂಪ್ಲೇಂಟ್ ಮಾಡಿಲ್ಲ ಮ್ಯಾಮ್. ಎಲ್ಲ ಒಗ್ಗಟ್ಟಾಗಿ ಸಂದರ್ಭದಲ್ಲಿ ಅಂತ ಹೇಳಿ ವಿವರಿಸಬಹುದಾ? 6 ಗಂಟೆ ಸರಿ ಸಮಾನಾಗಿ ಮ್ಯಾಮ್ ಗಣೇಶ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಇದು. ಅವತ್ತು ಗ್ರಹಣ ಇದ್ದಿದ್ರಿಂದ ಸ್ವಲ್ಪ ಲೇಟ್ ಆಗಿದೆ ಮ್ಯಾಮ್. ವಿಸರ್ಜನೆ ಮಾಡ್ಬೇಕಾದ್ರೆ ಎಲ್ಲೇ ಹೋದ್ರು ಆ ರೋಡ್ ಹತ್ರನೇ ಬರ್ಬೇಕು ಮ್ಯಾಮ್. ನಾವು ಗಣೇಶ ವಿಸರ್ಜನೆ ಮಾಡ್ಬೇಕು ಅಂದ್ರೆ ಆ ರೋಡ್ ಇಂದಾನೆ ಗಣೇಶನ ತಗೊಂಡ್ ಹೋಗ್ಬೇಕಿತ್ತು. ನಾವು ತಗೊಂಡ್ ಹೋಗ್ಬೇಕಾದ್ರೆ ಮಸೀದಿ ಹತ್ರ ಸಾಂಗ್ ಆಫ್ ಮಾಡಿದ್ದಾರೆ ಮ್ಯಾಮ್. ಯಾಕೆಂದ್ರೆ ಇವ್ರು ಫಸ್ಟೇ ಹೇಳಿರ್ತಾರೆ ಮ್ಯಾಮ್, ಸಾಂಗ್ ಆಫ್ ಮಾಡ್ಬೇಕು, ನಮ್ಮ ಹತ್ರ ಡಿಜೆ ಎಲ್ಲ ಹಾಕೋಂಗಿಲ್ಲ, ಜೈ ಶ್ರೀರಾಮ್ ಕೂಗೋ ಹಾಗಿಲ್ಲ, ಮತ್ತೆ ಟಮಟೆ ಕೂಡ ಹೊಡೆಯೋ ಆಗಿಲ್ಲ, ಸೌಂಡ್ ಏನು ಇರಬಾರ್ದು, ಯಾಕೆಂದ್ರೆ ನಾವು ನಮಾಜ್ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ದಾರೆ ಮ್ಯಾಮ್. ನಾವು ನಿಮ್ಗೆ ತೊಂದರೆ ಕೊಡೋದು ಇಷ್ಟ ಇಲ್ಲ, ನಾವೆಲ್ಲ ಒಗ್ಗಟ್ಟಾಗಿದೀವಿ, ಒಗ್ಗಟ್ಟಾಗಿ ಇರೋಣ ಅಂತ ಅನ್ಬಿಟ್ಟು ನಾವು ಸೈಲೆಂಟ್ ಆಗಿ ಹೋಗಿದೀವಿ ಮ್ಯಾಮ್. ಹೋಗಿದ 100 ಮೀಟರ್ ಮುಂದೆ ಮ್ಯಾಮ್, ಮಸೀದಿಯಿಂದ 100 ಮೀಟರ್ ಮುಂದೆ ಹೋದ ತಕ್ಷಣ ಸಾಂಗ್ ಹಾಕವ್ರೆ. ಸಾಂಗ್ ಹಾಕಿದ ತಕ್ಷಣ ಮಸೀದಿಯಿಂದ ಕಲ್ ಬಿದ್ದಿದೆ ಮ್ಯಾಮ್. ಮಸೀದಿಯಿಂದ ಕಲ್ ಬಿದ್ದ ತಕ್ಷಣ ವಿತಿನ್ ಸೆಕೆಂಡ್ ಅಲ್ಲಿ ಲೈಟ್ ಆಫ್ ಆಗಿದೆ ಮ್ಯಾಮ್. ಬೀದಿ ದೀಪ ಎಲ್ಲ ಹೇಗ್ ಆಫ್ ಆಗುತ್ತೆ ಮ್ಯಾಮ್? ಇವಾಗ ಹಿಂದೂಗಳ ಮೆರವಣಿಗೆ ಎಲ್ಲಾ ಕಡೆ ಬಂದಿದೆ ಮ್ಯಾಮ್. ಈಗ ಎಷ್ಟ್ ಜನ ಗಾಯ ಆಯ್ತು, ಎಷ್ಟ್ ಜನ ಪರಿಸ್ಥಿತಿ ಏನಿದೆ? ಇದು ಸಣ್ಣ ಸುದ್ದಿನ ಇಲ್ಲ. ಹಿಂದೂಗಳು ಕಲ್ಲು ಹೊಡೆದವ್ರೆ ಅನ್ನೋದು. ಆ ಮ್ಯಾಮ್ ಹೇಳಿ. ಹಲೋ, ಕೇಳಿಸ್ತಾ ಇದೆಯಾ ಪುಷ್ಪ ಅವರೇ? ಮ್ಯಾಮ್ ಈಗ ಹೇಳಿ ಮ್ಯಾಮ್. ಆಯ್ತು. ಮೆರವಣಿಗೆ ಹೋಗ್ತಿದ್ದ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿದ್ದಂತಹ ಹಿಂದೂಗಳ ಮೇಲೆ ಕಲ್ಲೆಸೆದದ್ದನ್ನ ಪ್ರಸಾರ ಮಾಡಿದ್ದು ಸಣ್ಣ ಸುದ್ದಿಯನ್ನ ದೊಡ್ಡದಾಗಿ ತೋರಿಸಿದೀವಾ? ಖಂಡಿತ ಇಲ್ಲ ಮ್ಯಾಮ್. ಹಿಂದೂಗಳು ಮೆರವಣಿಗೆ ಮಾಡಿದ್ದು ಒಂದೇ ಕಾರಣಕ್ಕೆ, ಹಿಂದೂ ಧರ್ಮ ಉಳಿಬೇಕು ಅಂತ. ಅಲ್ಲಿ ಕೂಡ ಕಲ್ಲು ಹೇಗ್ ಬಂತು? ಹಿಂದೂ ಅವ್ರು ಹೊಡೆದಿದ್ರೆ ವಿಡಿಯೋ ತೋರಿಸ್ಲಿ ಮ್ಯಾಮ್. ಹಿಂದೂ ಅವ್ರು ಏನಕ್ಕೆ ಕಲ್ಲು ಹೊಡಿತಾರೆ? ಅದನ್ನ ನಾವೇನಕ್ಕೆ ದೊಡ್ಡದ್ ಮಾಡೋದ? ನಾವು ಗಲಾಟೆ ಇಲ್ದೆ ಹೋಗಿ ಮೆರವಣಿಗೆ ಮಾಡಿ ರೋಡ್ ಮಾತ್ರ ಬಂದ್ ಮಾಡ್ಬೇಕು ಅಂತ ಹೋಗಿದ್ದು ಅಷ್ಟೇನೆ. ಇಲ್ಲಿ ನೋಡಿದ್ರೆ ಕಲ್ಲು ತೂರಾಟ ಆಯ್ತು, ಲಾಠಿ ಚಾರ್ಜ್ ಆಯ್ತು, ಹೆಂಗಸರ ಮೇಲೆ ಬಾಯ್ಸ್ ಪೊಲೀಸ್ ಕೂಡ ಹೊಡೆದಾಡಿದ್ದಾರೆ ಮ್ಯಾಮ್. ಸರಿ ಪುಷ್ಪ ಅವರೇ ಮಾತಾಡ್ತೀನಿ. ಅಶೋಕ್ ಗೌಡ್ರು, ಇಲ್ಲಿ ಏಟಾಗಿರೋದು ನಮ್ಗೆ ಹೊರತು ಅವ್ರ ಕಡೆಯವ್ರಿಗೆ ಅಲ್ಲ ಮ್ಯಾಮ್. ಸರಿ ಮ್ಯಾಮ್, ಸರಿ ಮಾತಾಡ್ತೀನಿ ಪುಷ್ಪ ಅವರೇ. ಅಶೋಕ್ ಗೌಡ್ರೆ, ಬಿಜೆಪಿ ಪಕ್ಷದ ಮೇಲೆ ಬರ್ತಾ ಇರುವ ಗಂಭೀರ ಆರೋಪ ಅಂದ್ರೆ ಮಂಡ್ಯ ಹಿಂಗಿರ್ಲಿಲ್ಲಪ್ಪ. ಮಂಡ್ಯದಲ್ಲಿ ಗಲಾಟೆ ಪ್ರತಿಭಟನೆ ಅಂತಂದ್ರೆ ಕಾವೇರಿ ವಿಚಾರಕ್ಕೆ ಮಾತ್ರ ಆಗ್ತಾ ಇತ್ತು. ಇಲ್ಲಿ ಹಿಂದುತ್ವ ವರ್ಸಸ್ ಮುಸ್ಲಿಂ ಅನ್ನೋ ಗಲಾಟೆ ಶುರುವಾಗಿದ್ದೆ ಯಾವಾಗ ಜೆಡಿಎಸ್ ಹಾಗೆ ಬಿಜೆಪಿ ಮೈತ್ರಿ ಅಂತ ಹೇಳಿ ಕೈ ಜೋಡಿಸ್ಕೊಂಡ್ರು ಆಗ. ಈ ಮಂಡ್ಯ ಭಾಗದಲ್ಲಿ, ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ನೀವು ನಿಮ್ಮ ವೋಟ್ ಪರ್ಸೆಂಟೇಜ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೇನೆ ಡೆಲಿಬರೇಟ್ ಆಗಿ ಇಂಥ ಗಲಾಟೆಗಳನ್ನು ಮಾಡಿಸ್ತಿದ್ದೀರಿ. ನಾಗಮಂಗಲ, ಕೆರಗೋಡು, ಅದಾದ್ಮೇಲೆ ಮದ್ದೂರು. ಇದನ್ನ ಹೇಳ್ತಿರೋದು ನಾನಲ್ಲ ಸರ್, ಕೆಪಿಸಿಸಿ ಟಿವಿ ಅನ್ನೋ ಒಂದು ಸೋಷಿಯಲ್ ಮೀಡಿಯಾ ಪೇಜ್ ನಲ್ಲಿ ರೀಲ್ಸ್ ಮಾಡಿ ವೈರಲ್ ಮಾಡ್ತಿದ್ದಾರೆ. ಪಾಪ ಆ ಕೆಪಿಸಿಸಿ ಅವರಿಗೆ ಸ್ವಲ್ಪ ಗೊತ್ತಿಲ್ಲ ಅಂದ್ರೆ ಮಾಹಿತಿ ಹೇಳ್ತೀನಿ. 1989 ಅಲ್ಲಿ ರಾಮನಗರದಲ್ಲಿ ಒಂದು ಸಣ್ಣ ಘಟನೆ ಆಗುತ್ತೆ. ಆ ರಾಮನಗರ ತಾಲೂಕಲ್ಲಿ ನಡೆದಂತಹ ಘಟನೆ ಹಿಂದ್ಗಡೆ ಯಾರು ಕಿಡಿಗೇಡಿಗಳಿದ್ರು ಅವ್ರ ಮನೆಗೆ ಹೋಗ್ಬಿಟ್ಟು ಪ್ರತಿಯೊಬ್ಬರಿಗೂ ಪಾಠ ಕಲಿಸ್ತಕ್ಕಂತ ಕೆಲಸನ ಆವತ್ತು ಒಂದು ಸಮುದಾಯದ ಮೇಲೆ ಮಾಡಿತ್ತು. ಅವತ್ತು ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ ಮತ್ತು ಮೈಸೂರು, ಶ್ರೀರಂಗಪಟ್ಟಣದವರೆಗೂ ಹೋಗಿತ್ತು. ಅದಾದ್ಮೇಲೆ ಉರ್ದು ಗಲಾಟೆ ಆದಾಗ ಪ್ರಾರಂಭ ಆಗಿದ್ದು ಎಲ್ಲಿ ಗೊತ್ತದು? ಅದಾಗಿದೆ, ಪ್ರಾರಂಭ ಆಗಿದೆ ಮಂಡ್ಯದಲ್ಲಿ. ಆಯ್ತಾ? ಇರ್ಲಿ, ಇದೆಲ್ಲ ಒಂದ್ ಕಡೆ. ಆವತ್ತೇನು ಬಿಜೆಪಿ ಏನ್ ಇರ್ಲಿಲ್ಲ ಕರ್ನಾಟಕದಲ್ಲಿ, ತುಂಬಾ ವೀಕ್ ಆಗಿದ್ವಿ, ಬಿಜೆಪಿ ಎಕ್ಸಿಸ್ಟೆನ್ಸ್ ಇತ್ತು ಅಷ್ಟೇ. ಇರ್ಲಿ, ಇದು ಈ ಕಡೆಗೆ. ಆದ್ರೆ ಏನು ಅಂತ ಹೇಳೋದು, ನಾನು ಹೊರಟಿರೋದೇನಂದ್ರೆ, ಯಾವ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ಬಿಡ್ತೀವಿ ಅಂತ ಹೇಳಿ ಬಂದ್ರು.
ಆ ಬಂದ ಮೇಲೆ ಏನಾಯ್ತು ಅಂದ್ರೆ 1,61,00,000 ಓಟ್ ಬಿತ್ತು ಅವ್ರಿಗೆ. ಆ 1,61,00,000ದಲ್ಲಿ ಆ 53 ಲಕ್ಷ ಮುಸಲ್ಮಾನರು ಓಟು, 1,08,00,000 ಅಲ್ಲ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. 1,08,00,000 ಹಿಂದೂಗಳು ಓಟ್ ಬಿದ್ದಿತ್ತು. ಆದ್ರೆ ಇವ್ರು ಹೇಳಿದ್ದೇನು ಅಂದ್ರೆ ನಿಮ್ಮಿಂದನೇ ಸರ್ಕಾರ, ನಿಮಗೋಸ್ಕರ ಸರ್ಕಾರ, ನಿಮ್ಮಿಂದನೇ ಬಂದಿದ್ದೀವಿ ಅಂತ ಹೇಳಿದ್ರು. ಅದನ್ನ ಯಾರು ಹೇಳಿದ್ರು? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಹೇಳಿದ್ರು. ಅದಾದ್ಮೇಲೆ ಆಯ್ತು ಅಂತ ಬಿಟ್ರು. ಈಗ ತಲವಾರು ಪ್ರದರ್ಶನ ಆಯ್ತು ಶಿವಮೊಗ್ಗದಲ್ಲಿ, ಕೋಲಾರಲ್ಲಿ. ಅದಾದ್ಮೇಲೆ ಔರಂಗಜೇಬ್ ಕಟೌಟ್ ಪ್ರದರ್ಶನ ಆಯ್ತು. ಇಷ್ಟೆಲ್ಲ ಆದ್ರೂ ಸುಮ್ಮನೆ ಇದ್ರು ಸಹ ನೇಹ ಹಿರೇಮಠ್ ಮರ್ಡರ್ ಆಯ್ತು. ಮತ್ತೆ ಬೇರೆ ಬೇರೆ ಕಡೆ ಯಾವುದೋ ಒಬ್ಬ ಶಾಂತಿ ದೂತ ಬಂದು ಹೇಳ್ತಾನೆ ನಮ್ಮ ಧರ್ಮದಲ್ಲಿ ರೇಪು ಮತ್ತು ಮರ್ಡರ್ ಅಲೋಡು ಅಂತ ಹೇಳ್ತಾರೆ, ಅದಕ್ಕೂ ಸುಮ್ಮನಾದ್ರು ಜನ. ಅದಾದ್ಮೇಲೆ ಪ್ರತಿ ದಿವಸನೂ ನೋಡ್ತಾ ಇದ್ರೆ ಮೀಡಿಯಾದಲ್ಲೆಲ್ಲ ಇದೆ, ನೀವು ನೋಡ್ಕೊಳ್ಳಿ. ಇವಾಗ ಬೇಕಾದ್ರೆ ಗೂಗಲ್ ಸರ್ಚ್ ಮಾಡಿ ಸಿಗುತ್ತೆ ನಿಮ್ಗೆ. ಪೇಪರ್ ಬಂದಿರೋ ಸುದ್ದಿ ಹೇಳ್ತಾ ಇದೀನಿ. ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಕಿರ್ಗಾವ್ಲ್ ಇರ್ಬೋದು, ನಾಗಮಂಗಲ ಇರ್ಬೋದು, ಲಾಸ್ಟ್ ಇಯರ್ ಏನಾಯ್ತು 8 ಕಡೆ 9 ಕಡೆ ಕಲ್ ತೂರಾಟ ಆಯ್ತು, ದಾವಣಗೆರೆ, ಗದಗ ಮತ್ತೆ ಬೇರೆ ಬೇರೆ ಕಡೆ. ಈಗ ಪಾಪ ನಿಕೇತ್ ರಾಜ್ ಅವರು ಹೇಳ್ತಿದ್ದಾರೆ ಎಲ್ಲೂ ಆಗಿಲ್ಲ, ಇಲ್ಲೊಂದ್ ಕಡೆ ಮಾತ್ರ ಆಗಿದೆ ಅಂತ ಹೇಳಿ. ತಪ್ಪು. ಮುಖ್ಯಮಂತ್ರಿಗಳಿಗೂ ಮಾಹಿತಿ ತಪ್ಪಿದೆ, ಅಥವಾ ಅಕಸ್ಮಾತ್ ನನಗೆ ಗೊತ್ತಿಲ್ಲ ಅವ್ರಿಗೆ ಎಷ್ಟು ಮಾಹಿತಿ ಇದೆ ಅಂತ ಹೇಳಿ. 7 ಘಟನೆ ಆಗಿದೆ, 7 ಘಟನೆ. 3 ಜನಕ್ಕೆ ಸ್ಟ್ಯಾಬ್ ಮಾಡಿದ್ದಾರೆ. ಗಣೇಶ ವಿಸರ್ಜನೆ ಟೈಮಲ್ಲಿ ಆಗಿರ್ತಕ್ಕಂಥದ್ದು. ಸ್ಟೋನ್ ಪೆಲ್ಟಿಂಗು ಹುಬ್ಳಿನಲ್ಲಾಗಿದೆ, ಗದಗಲ್ಲಾಗಿದೆ, ಬೇರೆ ಬೇರೆ ಕಡೆಗಳಲ್ಲೂ ಸಹ ಆಗಿದೆ. ಇಷ್ಟೆಲ್ಲ ಘಟನೆಗಳಾಗಿದ್ದರೂ ಸಹ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಸಣ್ಣ ಘಟನೆ ಅಂತಾರೆ. ಇದೆಲ್ಲ ಒಂದ್ ಕಡೆ ಬಿಡಿ. ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ PF5 1,600 ಜನನ ಫ್ರೀ ಮಾಡಿದ್ರು, 1,650 ಜನನ 2016 ಫ್ರೀ ಮಾಡಿದ್ರು. ಡಿಜಹಳ್ಳಿ ಕೆಜಹಳ್ಳಿ ರೈಟ್ಸ್ ನಲ್ಲಿ ಇವರು ಖುಲಾಸೆ ಮಾಡಿಬಿಟ್ಟು ಬಿಟ್ಬಿಟ್ರು ಅವ್ರನ್ನ. 2 ವಾರದ ಹಿಂದ್ಗಡೆ 60 ಕ್ರಿಮಿನಲ್ ಕೇಸಸ್ ನ ಜನಗಳ ಮೇಲೆ ವಿತ್ಡ್ರಾ ಮಾಡ್ಕೊಂಡು ಬಿಟ್ರು. ಎಲ್ಲ ಏನ್ ಲಿಂಕ್ ಮಾಡ್ತಿದೆ ಅಂತ ಹೇಳಿದ್ರೆ, ನೀವು ಏನೇ ಕಾನೂನು ಸುವ್ಯವಸ್ಥೆನ ಬ್ರೇಕ್ ಮಾಡಿ, ಯಾರ ಮೇಲೆ ಬೇಕಾದ್ರೂ ಕಲ್ಲು ಹೊಡಿರಿ, ನಮ್ದೊಂದು ಸರ್ಕಾರ ಬರುತ್ತೆ. ಯಾಕಂದ್ರೆ ನಾವು ಕನ್ಸಾಲಿಡೇಟೆಡ್ ಆಗಿ ಓಟಾಗ್ತೀವಿ. ಒಂದ್ ನಿಮಿಷ ಕನ್ಸಾಲಿಡೇಟೆಡ್ ಆಗಿ ಓಟಾಗ್ತಾರೆ. ಅದರಿಂದಾಗಿ ನಮ್ ಕೇಸಸ್ ವಿತ್ಡ್ರಾ ಆಗುತ್ತೆ, ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಯಾವ ರೀತಿ ಒಂದು ಸಮುದಾಯ ಹೊರಟಿದೆ ಅಂದ್ರೆ ಆ ಸಮುದಾಯದ ಒಂದಷ್ಟು ಕಿಡಿಗೇಡಿಗಳು ಹೊರಟಿದ್ದಾರೆ. ಆ ಕಿಡಿಗೇಡಿಗಳಿಂದ ಆಗ್ತಿರ್ತಕ್ಕಂತಹ ಈ ಏನಿದೆ ಕೃತ್ಯ, ಈ ಕೃತ್ಯಕ್ಕೆ ಕಾನೂನು ಸುವ್ಯವಸ್ಥೆನ ಹದಗೆಡಿಸಿ ರಾಜ್ಯದಲ್ಲಿ ಇವತ್ತು ನಾವು ಮಾಡಿದ್ದೇ ಆಟ, ನಾವು ಮಾಡಿದ್ದೇ ಕಾಂಗ್ರೆಸ್ ಸರ್ಕಾರ ಉತ್ತೇಜನೆ ಕೊಡುತ್ತೆ ಅಂತ ನೀವು ಹೇಳೋದಾದ್ರೆ ಬಿಜೆಪಿ ಏನ್ ಮಾಡ್ತಿತ್ತು? ಬಿಜೆಪಿ ಸರ್ಕಾರ ಇರ್ತಾನು ಆಗಿದೆ ಗಲಾಟೆಗಳು. ಇದೇ ತರದಲ್ಲಿ ಗಣಪತಿ ವಿಚಾರದಲ್ಲೇನೆ ಗಲಾಟೆಗಳಾಗಿದೆ. ಹಾಗಾದ್ರೆ ನೀವು ಕುಮ್ಮಕ್ ಕೊಡ್ತಿದ್ರಾ? ಒಂದು ಏನು ಅಂತ ಹೇಳಿದ್ರೆ, ಯಾವಾಗ ನೀವು ಒಂದು ಪಕ್ಷ ಅವರ ಪರವಾಗಿ ನಿಂತ್ಕೊಂಡು ತುಷ್ಟೀಕರಣ ಮಾಡಿಕೊಂಡು ಯಾವಾಗ ಬಂದಿದೆ, ಅದು ಮುಂಚೆಯಿಂದ ಹಿಡ್ಕೊಂಡು 1947 ಹಿಡ್ಕೊಂಡು ಇವತ್ತರೆಗೂ ಬಂದಿದೆ. ಈ ಘಟನಾವಳಿಗಳಿಂದ ಏನಾಗಿದೆ, ಒಂದು ಪಕ್ಷ, ಒಂದು ಜನ ಏನಾಗಿದ್ದಾರೆ, ಆ ಸರ್ಕಾರ ಇವತ್ತು ಬಿಜೆಪಿ ಇರಬಹುದು, ನಾಳೆ ಕಾಂಗ್ರೆಸ್ ಬಂದಾಗ ನಮ್ಗೆ ವಿತ್ಡ್ರಾ ಆಗುತ್ತೆ ಅಂತಕ್ಕಂಥ ಮೈಂಡ್ ಸೆಟ್ ಏನಿದೆ, ಇದರಿಂದಾಗಿ ಆಗ್ತಿರ್ತಕ್ಕಂತಹ ವಿಚಾರಗಳು. ಆ ಪಾಪ ಪುಷ್ಪ ಅವರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ಅಲ್ಲಿ ಪೊಲೀಸರು ಪಾಪ ಎಲ್ಲಾ ರೀತಿ ಕ್ರಮ ಕೈಗೊಂಡಿದ್ದಾರೆ. ಆದ್ರೂ ಸಹ ಕಳೆದ ಬಾರಿ ನಾಗಮಂಗಲದಲ್ಲಿ ನಡೆದಂತಹ ಘಟನೆಯಲ್ಲಿ ವರದಿ ಬರುತ್ತೆ, ಇವರೆಲ್ಲ ಹೇಳ್ಬಿಟ್ರು ಆಗ ಬಿಜೆಪಿ ಅವರು ಮಾಡಿಸ್ಬಿಟ್ರು ಹಾಗೆ ಹೀಗೆ ಅಂತ ಹೇಳಿ. ವರದಿ ಬಂದಲ್ಲಿ ಏನ್ ಬಂತು, ಎಲ್ಲಿಂದಾನೋ ಯಾವ ರೀತಿ ಕೇರಳದಿಂದ ಬಂದು ಒಂದಷ್ಟು ಜನ ಆ ಮಸೀದಿ ಒಳಗಡೆ ಸೇರ್ಕೊಂಡು ತಲವಾರುಗಳಿಟ್ಕೊಂಡು ಕಲ್ಲುಗಳಿಟ್ಕೊಂಡು ಹೊಡೆದ್ರು. ಅದು ಮತ್ತೆ ಜೊತೆಗೆ ಪೆಟ್ರೋಲ್ ಬಾಂಬ್ಸ್ ಇಟ್ಕೊಂಡು ಹೊಡೆದ್ರು. ಆ ಪೆಟ್ರೋಲ್ ಬಾಂಬ್ಸ್ ಇಟ್ಕೊಂಡು ಹೊಡೆದಾಗ ಆ ಕೇರಳದಿಂದ PF5 ಕನೆಕ್ಷನ್ ಇರ್ತಕ್ಕಂಥವ್ರು ಬಂದಿದ್ದಾರೆ ಅಂತ. ಇವತ್ತು ಪಾಪ ಎಂತೆಂತಹ ಮೇಧಾವಿಗಳಿದ್ದಾರೆ ಅಂತ ಹೇಳಿದ್ರೆ ಬಿಜೆಪಿ ಅವರು RSS ಅವರು ಅಂತ ಮಾತಾಡ್ತಾರೆ. ಪ್ರಶ್ನೆಗೆ ಈವರೆಗೂ ಉತ್ತರ ಕೊಟ್ಟಿಲ್ಲ ಸರ್. ಬಿಜೆಪಿ ಸರ್ಕಾರ ಇರ್ತಾ ಕೂಡ ಅಶೋಕ್ ಗೌಡ್ರೆ, ಬಿಜೆಪಿ ಸರ್ಕಾರ ಇರ್ತಾ ಕೂಡ ಹಿಂಗೆ ನಮ್ಮ ಜೊತೆ ಪ್ರಮೋದ್ ಮುತಾಲಿಕ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಬ್ಯಾರಿ ಅಕಾಡೆಮಿ ಮಾಜಿ ಅಧ್ಯಕ್ಷರಾದ ರಹೀಂ ಉಚಿಲಾ ಅವರು ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಉಚಿಲಾ ಸರ್, 1-2 ನಿಮಿಷದ ನಿಮ್ಮ ಸಹನೆ ನನ್ನ ಜೊತೆಯಲ್ಲಿ ಇರಲಿ. ನಾನು ಪ್ರಮೋದ್ ಮುತಾಲಿಕ್ ಅವರನ್ನ ಮಾತನಾಡಿಸಿ ವಾಪಸ್ ನಿಮ್ಮ ಹತ್ರ ಪ್ರಶ್ನೆಗೆ ಬರ್ತೀನಿ. ಮುತಾಲಿಕ್ ಅವರು ಇವತ್ತು ಬೆಳಗ್ಗೆ ಕೂಡ ನಮ್ಮ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡುವಾಗ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ರು, ಅಶೋಕ್ ಅವರೇ ನೀವು ಕೇಳಿಸ್ಕೊಳ್ಬೇಕು, ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತ ಅಲ್ಲ, ಬಿಜೆಪಿ ಸರ್ಕಾರ ಅಥವಾ ಬಿಜೆಪಿಯ ರಾಜಕಾರಣಿಗಳೇನು ಹಿಂದೂ ಸಂಘಟನೆ ಮೇಲೆ ಉಪಕಾರ ಮಾಡ್ತಾ ಇಲ್ಲ, ಅವ್ರು ಬರ್ತಿರೋದು ಕೂಡ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಅಂತ ಹೇಳಿ ಅಲ್ವಾ ಮುತಾಲಿಕ್ ಸರ್? ಹಿಂಗೆ ಅಲ್ವಾ ನೀವು ಹೇಳಿದ್ದು? ಹೌದು. ಈಗ ಈ ನಡೆದಂತ ಘಟನೆ ಅತ್ಯಂತ ಖಂಡನೀಯವಾದ್ದು. ಇದು ಮೊದಲೇದಲ್ಲ, ಕೊನೆಯದಲ್ಲ, ಇನ್ನು ಮುಂದೇನೂ ಆಗೋದು. ಈ ರಾಜಕಾರಣಿಗಳು ಬದ್ಧತೆ ಇಲ್ಲದೆ ಇದ್ರೆ, ಇಚ್ಛಾಶಕ್ತಿ ಇಲ್ಲದೆ ಇದ್ರೆ, ನಮ್ಮ ಇವತ್ತು ಹಿಂದೂ ಧರ್ಮದ ಮೆರವಣಿಗೆಗಳು, ದೇವಸ್ಥಾನಗಳು, ಧರ್ಮಗ್ರಂಥಗಳ ಸಂಬಂಧಪಟ್ಟಾಗೆ ಇವತ್ತು ಆಗ್ತಾ ಇರುವಂತಹ ಬೆಳವಣಿಗೆ ಇದೆಯಲ್ಲ, ಇದು ಬಹಳ ದೊಡ್ಡ ಅಪಾಯಕಾರಿ. ಇದು ನಾನು ಕಾಂಗ್ರೆಸ್ ಗೌರ್ಮೆಂಟ್ ಈಗಾಗಲೇ ಇವರು ಅಶೋಕ್ ಅವ್ರು ಹೇಳಿದ್ರು, ಅಂದ್ರೆ 47 ಹೌದು, 100% ಸತ್ಯ. 47ರಿಂದ ಇಲ್ಲಿ ತನಕ 78 ವರ್ಷ ಇವರು ಬರೀ ತುಷ್ಟೀಕರಣ ಮುಸ್ಲಿಮರ ಬೆಳೆಸೋದ ಮಾಡಿದ್ರು ವಿನ ಅವರ ತಪ್ಪುಗಳನ್ನ ಮತ್ತು
ಮುಖ್ಯ ಪ್ರವಾಹದಲ್ಲಿ ತಗೊಂಡ್ಬರುವಂತದ್ದು ಮಾಡ್ಲೇ ಇಲ್ಲ. ಮತ್ತು ಇನ್ನೊಂದು ಏನು ಅಂತಂದ್ರೆ, ಈ ಇಸ್ಲಾಮಿಕ್ ಬೆಳವಣಿಗೆ ಇದೆಯಲ್ಲ, ಇವರು ಮುಖ್ಯ ಪ್ರವಾಹದಲ್ಲಿ ಬರೋದೇ ಇಲ್ಲ. ಇವರು ಇಂಪಾಸಿಬಲ್. ಇವರು ಇಡೀ ಜಗತ್ತಿನಲ್ಲಿ ಕಂಟಕ ಆಗಿದ್ದಾರೆ. ಇಡೀ ಜಗತ್ತಿನಲ್ಲಿ ನಡೀತಾ ಇರುವಂತ ಬೆಳವಣಿಗೆಗಳು ನೋಡಿದ್ರೆ ಗೊತ್ತಾಗತ್ತೆ, 1000 ವರ್ಷದ ಇತಿಹಾಸ ನಾವು ತಿಳ್ಕೊಂಡ್ರೆ ಗೊತ್ತಾಗತ್ತೆ. ಸೊ ಇಂಥ ಸಮಯದಲ್ಲಿ ಇವತ್ತು ಕಾಂಗ್ರೆಸ್ ಕುಮ್ಮಕ್ ಕೊಡ್ತಾ ಇರೋದು, ಕಾಂಗ್ರೆಸ್ ರಕ್ಷಣೆ ಕೊಡ್ತಾ ಇರೋದು ಇನ್ನೂ ಅಪಾಯಕಾರಿ. ಸೊ ಇವ್ರು ಬುಡಕ್ಕೆ ಬಂದರೂ ಕೂಡ ಇವ್ರು ಎಚ್ಚರ ಆಗುದಿಲ್ಲ ಅಂತಂದ್ರೆ ಇನ್ನು ಯಾವಾಗ ಇಡೀ ಸಮಾಜವನ್ನೇ ದೇಶವನ್ನೇ ಹಾಳು ಮಾಡಕ್ ಹೊರಟಿದ್ದಾರೆ ಅಂತ ಹಂಗಾದ್ರೆ ದೋಷ ಕೇವಲ ಕಾಂಗ್ರೆಸ್ ಮಾತ್ರನಾ ಸರ್? ಬಿಜೆಪಿ ಸರ್ಕಾರ ಇರುತ್ತೆ, ಎಲ್ಲರೂ ಸುಸೂತ್ರವಾಗಿ ಸುಭೀಕ್ಷವಾಗಿತ್ತ ಸರ್? ಕೋಮು ಸೌಹಾರ್ದತೆ ಉತ್ತುಂಗದಲ್ಲಿತ್ತ? ನೋಡಿ, ಕಾಂಗ್ರೆಸ್ A1 ನಲ್ಲಿದೆ, ಇನ್ನು A2 ಅಂದ್ರೆ ಬಿಜೆಪಿ, A3 ಅಂದ್ರೆ ಜೆಡಿಎಸ್. ಇವರೆಲ್ಲರೂ ಕೂಡ ಮುಸ್ಲಿಮರು ಓಲೈಕೆ ಮಾಡೋದ್ರಲ್ಲಿ ಯಾವುದರಲ್ಲೂ ಹಿಂದೆ ಬಿದ್ದಿಲ್ಲ. ಸೊ ಆ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಎಷ್ಟೆಷ್ಟು ಹಿಂದೂಗಳ ಕೊಲೆ ಆಯ್ತು, ಎಷ್ಟು ಹಿಂದೂಗಳ ಮೇಲೆ ಹಲ್ಲೆ ಆಯ್ತು, ಎಷ್ಟು ರೌಡಿ ಸೀಟರ್ ತೆಗೆದ್ರು, ಎಲ್ಲ ಓಪನ್ ಮಾಡ್ಲಿ. ಇವರು ದೇವಸ್ಥಾನವನ್ನ ಒಡೆದು ಹಾಕಿದ್ರು. ಅಜಾನ್ ನಾವು ಹೋರಾಟ ಮಾಡಿದಾಗ ಅಜಾನ್ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ಪಾಲಿಸ್ಬೇಕೋ ಅಥವಾ ಶ್ರೀರಾಮ್ ಸೇನೆ ಕಾರ್ಯಕರ್ತರನ್ನು ಒಳಗಡೆ ಹಾಕಿದ್ರಲ್ಲ, ಅರೆಸ್ಟ್ ಮಾಡಿ ನಮ್ಮನ್ನು ಒಳಗಡೆ ಹಾಕಿದ್ರಲ್ಲ. ಸೊ ಇವು ಬೇಕಾದಷ್ಟಿದಾವೆ, ಇವು ಸಾಕಷ್ಟಿದಾವೆ. ಗೋರಕ್ಷಣೆಗೆ ಇವತ್ತು ಹೇಳುವಂತವ್ರು ಗೋ ಹತ್ಯೆ ನಿಷೇಧ ಕಾನೂನು ಕೊನೆಗೆ ಏನೋ ಒಂದು ನಾಟಕ ಮಾಡಿ ಕೊನೆಗೆ ಒಂದು ಕಾನೂನು ರಚನೆ ಮಾಡಿದ್ರು. ಸೊ ಇದೆಲ್ಲ ಇದಾವೆ. ಆದ್ರೆ ಕಾಂಗ್ರೆಸ್ ತುಷ್ಟೀಕರಣ ಅಂತಂತೂ ಅತ್ಯಂತ ತುದಿತ ತಲುಪಿದೆ. ಇದು ದೇಶಕ್ಕೆ ಮಾರಕ, ಸಮಾಜಕ್ಕೆ ಕಂಟಕ, ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪಾಯ ಆಗ್ತಾ ಇರುವಂತದ್ದು. ಡಿಜಿಹಳ್ಳಿ ಕೆಜಿಹಳ್ಳಿ ಘಟನೆ, ಇಲ್ಲಿ ಹುಬ್ಬಳ್ಳಿಯ ಘಟನೆಯಲ್ಲಿ ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡಿದಾರ್ರಿ. ಪೊಲೀಸ್ ಜೀಪ್ ಅನ್ನು ಉಲ್ಟಾ ಪಲ್ಟಾ ಮಾಡಿದ್ದಾರೆ. ಸೊ ಅಲ್ಲಿ ಒಳಗಡೆ ಹೋಗ್ಕು ಪೊಲೀಸನ್ನು ಹೊಡೆದಿದ್ದಾರೆ. ಅಂತವ್ರ ಕೇಸನ್ನು ವಾಪಸ್ ತಗೊಳ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಬಂದಿರಿ? ಯಾರನ್ನು ವಾಪಸ್ ತಗೊಳ್ತಾ ಇದ್ರಿ ನೀವು? ಯಾವ ಕೇಸು? ಇದು ಒಂದು ಪ್ರಜ್ಞೆ ಬೇಡವಾ ಇವರಿಗೆ? ಸರಿ, ಇವಾಗ ನಿಮ್ಮ ಮಾತಿನ ಆಧಾರದ ಮೇಲೆ ಪ್ರಶ್ನೆ ಕೇಳೋದಾದ್ರೆ, ಈ ಕೋಮು ಸೌಹಾರ್ದತೆ ದೃಷ್ಟಿಯಲ್ಲಿ ಬಿಜೆಪಿಯು ಕೆಲಸ ಮಾಡಿದಷ್ಟಕ್ಕಷ್ಟೇ, ಕಾಂಗ್ರೆಸ್ ಕೂಡ ಅಷ್ಟಕ್ಕಷ್ಟೇ ಪ್ರೊವೋಕೇಟಿವ್ ಆಗಿ ಮಾಡಿರೋ ಕೆಲಸಗಳ ಪಟ್ಟಿ ದೊಡ್ಡದಿದೆ. ಹಾಗಾದ್ರೆ ಇದು ಸರಿ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್? ಗಣಪತಿ ಉತ್ಸವ ಕಲ್ಲು ತೂರಾಟ ಇಲ್ಲದೆ ಆಗ್ಬೇಕು, ದಸರಾ ಉತ್ಸವ ವಿವಾದ ಇಲ್ದಲೆ ಆಗ್ಬೇಕು. ಏನ್ ಮಾಡ್ಬೇಕಪ್ಪ ಹಾಗಾದ್ರೆ? ಕೇವಲ ಅಲ್ಲೊಂದು ಘಟನೆ ಇಲ್ಲೊಂದು ಘಟನೆ ಆಯ್ತು, ಸುದ್ದಿ ಪ್ರಸಾರ ಮಾಡಿದ್ವಿ, ಚರ್ಚೆ ಆಯ್ತು, ಮುಗ್ದೋಯ್ತು, ಇದಕ್ಕೆ ಫುಲ್ ಸ್ಟಾಪ್ ಅನ್ನೋದೇ ಇಲ್ವಾ ಹಾಗಾದ್ರೆ? ನೋಡಿ, ಫುಲ್ ಸ್ಟಾಪ್ ಇವತ್ತಿನ ಸಂದರ್ಭದಲ್ಲಿ ನನ್ನ ಅನಿಸಿಕೆ, ಒಂದು ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತಾ ಇಲ್ಲ, ನ್ಯಾಯಾಲಯದ ನ್ಯಾಯ ವಿಳಂಬನೆ ಆಗ್ತಾ ಇರುವಂತಹದ್ದು ಪರಿಣಾಮ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರುವುದು, ಅಲ್ಲಿ ಯಾರ ರಾಜಕಾರಣಿಗಳ ಮೇಲೆ ಸರ್ಕಾರ ಇದೆ ಅವ್ರದ್ದು ಮಾತು ಕೇಳುವಂತಹ ಸಿಸ್ಟಮ್ ಇದು ಬೆಳ್ಕೊಂಡು ಬಂದಿದೆ. ಇದನ್ನ ನಿಲ್ಸಕ್ ಸಾಧ್ಯನೇ ಇಲ್ಲ. ಇನ್ನು ಮೂರನೇದು ಈ ರಾಜಕಾರಣಿಗಳಿಗೆ ಈ ಅಧಿಕಾರ ಮುಖ್ಯ ಆಗಿದೆ. ಇವತ್ತು ಲೂಟಿ ಮಾಡೋದು ಮುಖ್ಯ ಆಗಿದೆ ಅಷ್ಟೇ ವಿನಃ ಇವರಿಗೆ ದೇಶದ ಬಗ್ಗೆ ಬದ್ಧತೆ ಇಲ್ಲ, ಸುರಕ್ಷತೆ ಸಂಬಂಧಪಟ್ಟಾಗಿ ಹಿಂದೂಗಳ ಸುರಕ್ಷತೆ ಸಂಬಂಧ ಎಳ್ಳಷ್ಟು ಇಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ಹಿಂದೂ ಸಂಘಟನೆಗಳು ಇನ್ನೂ ಬಲ ಆಗಬೇಕು. ಹಿಂದೂ ಸಮಾಜ ಇನ್ನು ಮುಂದಿನ ದಿನಗಳಲ್ಲಿ ಬರೇ ಪ್ರತಿಭಟನೆ, ಧರಣಿ, ಮನವಿಗೆ ನಿಲ್ಲದೆ ಮುಂದಿನ ಹೆಜ್ಜೆ ಇಡಬೇಕು, ಪ್ರತಿ ದಾಳಿ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಅವ್ರಿಗೆ ಉತ್ತರ ಅದು ಒಂದೇ. ದಾಳಿಗೆ ಪ್ರತಿ ದಾಳಿ ಅಂತಂದ್ರೆ ಹೇಳ್ತೀನಿ ಕೇಳಿ. ನಾವು ಯಾವತ್ತು ಈದ್ ಮಿಲಾದ್ ಇರ್ಬೋದು, ಬಕ್ರೀದ್ ಇರ್ಬೋದು, ಮಸೀದಿ ಮೇಲೆ ಇರ್ಬೋದು, ದರ್ಗಾ ಇರ್ಬೋದು, ಮದರ್ಸಾ ಮೇಲೆ ದಾಳಿ ಮಾಡಿಲ್ಲ. ಗಳಿಗೆ ರಕ್ಷಣೆ ನೀಡ್ತಾ ಇರೋಂತಹದ್ದು ರಾಜ್ಯ ಸರ್ಕಾರಗಳು. ಇಂಥ ಸಂದರ್ಭದಲ್ಲಿ ಇವತ್ತು ಪ್ರತಿ ದಾಳಿ ಮಾಡಿ ಅವ್ರ ಬಾಯಿ ಮುಚ್ಚಿಸುವಂತ ಪ್ರಕ್ರಿಯೆ ಆಗ್ಬೇಕು. ಅದಕ್ಕೆ ಜೈಲಿಗೆ ಹೋಗ್ಬೇಕಾಗತ್ತೆ, ಕೇಸ್ ಹಾಕೋಬೇಕಾಗತ್ತೆ, ಲಾಠಿ ತಿನ್ಬೇಕಾಗತ್ತೆ. ಸೊ ಅಲ್ಲಿವರೆಗೆ ನಮ್ಮ ಗಣಪತಿ ಮೇಲೆ ಕಲ್ಲಿಸ್ತಾರೆ ಅಂದ್ರೆ ಎಷ್ಟು ಸೊಕ್ಕ್ರಿ ಇವ್ರಿಗೆ? ಏನಂತ ತಿಳ್ಕೊಂಡಿದ್ದಾರೆ? 1000 ವರ್ಷದಿಂದ ನಾವು ಪೂಜೆ ಮಾಡ್ತಾ ಬಂದಂತ ಪ್ರಥಮ ಪೂಜಕ ಅಂತ ಹೇಳಿ ನಾವು ಗಜಾನನ ಪೂಜೆ ಮಾಡ್ತೀವಿ, ಕಲ್ಲಿಸ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಬಂದಿದ್ದಾರೆ ಇವರು? ಈ ಕಿಡಿಗೇಡಿಗಳಿಗೆ ಹದ್ದು ಬಸ್ನಲ್ಲಿ ಇಡಬೇಕು ಅಂತಂದ್ರೆ ಒದಬೇಕ್ರಿ ಅವ್ರನ್ನ. ಇವರು ಅಲ್ಲಿಯ ರಾಜ್ಯ ಸರ್ಕಾರಗಳು
ನಿಮಗೆ ಎಲ್ಲಾ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಿದೆ. ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು. ನೀವು ಬರೀ ಮುಸಲ್ಮಾನರನ್ನ ರಾಜಕೀಯ ಬಂಡವಾಳಕ್ಕೆ ಬಳಸ್ಕೊಳ್ಳೋದಿಲ್ಲ. ಎಲ್ಲ ಪಕ್ಷಗಳು ಅಷ್ಟೇ. ಪೂರ್ತಿ ಇಡೀ ದೇಶ ಮುಸಲ್ಮಾನರ ಮುಸಲ್ಮಾನರ ರಾಷ್ಟ್ರ ಅದು. ರಿಯಾಜ್ ಅವರೇ, ಪ್ರಮೋದ್ ಮುತಾಲಿಕ್ ಅವರು ಕಲ್ಲು ಹೊಡೆದವರನ್ನ ಒದಿಬೇಕು ಅಂತಂದ್ರೆ ನೀವ್ ಯಾಕೆ ಹೆಗಲ್ ಮುಟ್ಟು ನೋಡ್ಕೊಳ್ತಿದ್ದೀರಿ? ನೀವು ಅಲ್ಲ, ನಿಮ್ಮ ಸಮುದಾಯದವರು ಅಲ್ಲ ಕಲ್ಲು ಸಿಕ್ಕಿರೋದು ಅಂತ ಹೇಳಿ ನೀವೇ ಆಗ್ತಾ ಇದೆ. ಅದಕ್ಕಿಂತ ಮುಂಚೆನೆ ಇವ್ರು ತೀರ್ಪು ಕೊಡ್ತಾರೆ. ಇವರೇ ನ್ಯಾಯಾಧೀಶರಾದ್ರೆ ನ್ಯಾಯಾಧೀಶರು ಗೃಹ ಸಚಿವರು ಆದ್ರು. ಇಲ್ಲ ಒಂದ್ ನಿಮಿಷ ಪ್ರಮೋದ್ ಸರ್ ಒಂದ್ ನಿಮಿಷ. ರಿಯಾಜ್ ಅವ್ರು ನ್ಯಾಯಾಧೀಶರ ಬಗ್ಗೆ ಮಾತಾಡ್ತಿದ್ದಾರೆ. ಪ್ರಮೋದ್ ಸರ್ ಒಂದ್ ಲಾಸ್ಟ್ ಕ್ವಶನ್ ತಗೊಂಡು ನಿಮ್ಮನ್ನ ನಾನು ರಿಲೀವ್ ಮಾಡ್ತೀನಿ. ನ್ಯಾಯಾಧೀಶರು ಇವತ್ತು ಗೃಹ ಸಚಿವರು ಆಗ್ಬಿಟ್ರ ಅಂತ ಹೇಳಿ ಅಲ್ಲಿ ಇನ್ನು ತನಿಖೆ ಆಗಿಲ್ಲ. ಪ್ರಮೋದ್ ಮುತಾಲಿಕ್ ಅವರು ಪ್ರಶ್ನೆ ಕೇಳ್ತಿದ್ದೀನಿ, ಸ್ವಲ್ಪ ತಾಳ್ಮೆ ಇರಲಿ. ಬಿಜೆಪಿ ಅವರು RSS ನವರು ನ್ಯಾಯಾಧೀಶ ಮುಖ್ಯಮಂತ್ರಿಗಳು ಹೇಳಿ ಸುಳ್ಳು ಅನ್ನೋ ರೀತಿಯಲ್ಲಿ ವರ್ಣನೆ ಮಾಡಬೇಡಿ. ರಿಯಾಜ್ ಭಯ್ಯ, ಮುಖ್ಯಮಂತ್ರಿಗಳು ಮುಸಲ್ಮಾನರು ಶಾಂತಿ ಪ್ರಿಯರು ಅಂತ ಹೇಳಿದ್ದಾರೆ. ನೀವು ಅದನ್ನ ಸುಳ್ಳು ಮಾಡಬೇಡಿ ಕಿರ್ಚಿ. ನಾನು ಪ್ರಮೋದ್ ಮುತಾಲಿಕ್ ಅವ್ರಿಗೆ ಒಂದ್ ಪ್ರಶ್ನೆ ಕೇಳಿ ವಾಪಸ್ ನಿಮ್ಮ ಹತ್ರಕ್ಕೆ ಬರ್ತೀನಿ. ಪ್ರಮೋದ್ ಅವರೇ, ಇವತ್ತು ಮುತಾಲಿಕ್ ಸರ್ ಇವತ್ತು ಗೃಹ ಸಚಿವರು ಕೂಡ ಜಡ್ಜ್ ಆಗ್ಬಿಟ್ರ ಅಂತ ಹೇಳಿ ತನಿಖೆ ಆಗ್ತಾ ಇರಬೇಕಾದ್ರೇನೆ ಹಿಂದೂ ಸಂಘಟನೆಗಳ ಬಗ್ಗೆ ಕೂಡ ಗುಮಾನಿ ಇದೆ, ನಾವು ಅದ್ರ ಬಗ್ಗೆನೂ ತನಿಖೆ ನಡೆಸ್ತೀವಿ ಅಂತಂದ್ರು. ಇದೇ ಇರೋದು, ಇದೇ ತುಷ್ಟೀಕರಣ ಅಂತ ಹೇಳೋದು. ಈ ರೀತಿಯ ಮಾನಸಿಕತೆನೆ ಇವ್ರದೆಲ್ಲ ಬೆಳೆದು ನಿಂತಿದ್ದಾರೆ. ಅವ್ರು ಗೂಂಡಾಗಳಾಗಿದಾರ್ರಿ, ಗೂಂಡಾಗಳಾಗಿದ್ದಾರೆ ಅವರು. ಹಿಂದೂ ವೇಷಧಾರಿಗಳು ನೀವು ಹಿಂದೂ ವೇಷಧಾರಿಗಳು. ಹಿಂದೂಗಳ ಹೇಳ್ಕೊಳ್ಳಿಕ್ಕೆ ನೀವು ಗಣಪತಿ ಹೊಡೆದಿನ ಬಗ್ಗೆ ಮಾತಾಡ್ರಿ, ಕಲ್ಲು ಎಸೆದ ಬಗ್ಗೆ ಮಾತಾಡಿ, ಗಣಪತಿಯ ಮೆರವಣಿಗೆ ಮೇಲೆ ಇಬ್ರು ನಿಮ್ ಹುಡುಗರು ಉಗುಳಿದ ಬಗ್ಗೆ ಮಾತಾಡಿ. ಪಾಕಿಸ್ತಾನದ ಬಾವುಟ ಯಾರು ಹಚ್ಚಿದ್ದು? ಸಿಂಧಿಯಲ್ಲಿ ಧನ್ಯವಾದ. ನಮ್ಮ ಜೊತೆಯಲ್ಲಿ ಆಯ್ತು ರಹೀಂ ಉಚ್ಚಿಲ ಅವರಿದ್ದಾರೆ. ಹೌದು, ಧ್ವನಿ ಮೇಲಿರಿ. ಆಯ್ತು, ರಹೀಂ ಉಚ್ಚಿಲ ಅವ್ರ ಧ್ವನಿ ಮಾತ್ರ ಇರ್ಲಿ ಆನ್ ಏರ್. ರಹೀಂ ಉಚ್ಚಿಲ ಸರ್ದು ಧ್ವನಿ ಮಾತ್ರ ಇರುತ್ತೆ. ರಿಯಾಜ್ ಸರ್ ಒಂದ್ ನಿಮಿಷ ರೆಸ್ಟ್ ತಗೊಳ್ಳಿ, ವಾಪಸ್ ಬರ್ತೀನಿ ನಿಮ್ಮ ಹತ್ರಕ್ಕೆ. ಉಚ್ಚಿಲ ಸರ್, ಇವತ್ತು ಪ್ರತಾಪ್ ಸಿಂಹ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನೋಡಿ, ನೀವು ಕಲ್ಲು ಬಿಸಾಕಿ ನಾವು ನಿಮ್ ರಕ್ಷಣೆಗಿದ್ದೇವೆ ಅಂತ ಹೇಳಿ ಮುಖ್ಯಮಂತ್ರಿಗಳೇನೆ ಅಭಯ ನೀಡೋ ರೀತಿಯಲ್ಲಿ ಮಾತನಾಡ್ಬಿಡ್ತಾರೆ. ಹೀಗಾಗೇನೆ ಪ್ರವೋಕ್ ಆಗಿ ಕಲ್ಲೆಸೆಯುವಂತಹ ಪ್ರವೃತ್ತಿಗೆ ಮುಂದಾಗ್ತಿದ್ದಾರೆ ಸಮುದಾಯದವರು. ಇದನ್ನ ಒಪ್ಪಬಹುದಾ? ಯಾರೋ ಒಬ್ಬ ಮುಖ್ಯಮಂತ್ರಿಯೋ ಅಥವಾ ವಿರೋಧ ಪಕ್ಷದ ನಾಯಕರೋ ನಾವಿದ್ದೇವೆ ಅಂದ ಮಾತ್ರಕ್ಕೆ ಕಲ್ಲೆಸೆಯೋ ಮನಸ್ಥಿತಿಗೆ ಬಂದ್ಬಿಡ್ತಾರ ಯಾರಾದ್ರೂ? ನಾನು ಒಂದು ಸಮುದಾಯ ಅಂತ ಕೇಳ್ತಿಲ್ಲ, ಯಾರಾದ್ರೂ ಅಂತ ಕೇಳ್ತಾ ಇದ್ದೇನೆ. ಈಗ ಮೊದಲನೆಯದಾಗಿ ನಾವು ಈಗ ಇಡೀ ರಾಷ್ಟ್ರೀಯ ಮಾಧ್ಯಮದಲ್ಲಿ ನಾವು ನೋಡುವಾಗ ಒಂದು ವಿಚಾರ ಏನಂತ ಹೇಳಿದ್ರೆ, ಅಲ್ಲಿ ಒಂದು ಮಸೀದಿಯ ಮುಂಭಾಗದಲ್ಲಿ ಮೆರವಣಿಗೆ ಸಾಗ್ತಾ ಇತ್ತು. ಅಷ್ಟೊತ್ತಿಗಾಗುವಾಗ ಅಲ್ಲಿ ಡಿಜೆ ಅನ್ನ ನಿಲ್ಲಿಸಿದ್ರು. ಅವರ ಮನವಿಗೆ ಸ್ಪಂದಿಸಿ ಮುಂದಕ್ಕೆ ಹೋದ ನಂತರ ಮತ್ತೆ ಡಿಜೆ ಆರಂಭಿಸುವಾಗ ಕಲ್ಲು ಬಿತ್ತು ಅನ್ನತಕ್ಕಂಥ ಹೇಳಿಕೆಯನ್ನ ನಾವು ಗಮನಿಸಿದ್ದೇವೆ. ಆಮೇಲೆ ಸ್ವತಃ ಗೃಹ ಸಚಿವರು ಹೇಳ್ತಾರೆ, ಮಕ್ಕಳು ಅಲ್ಲಿ ಉಗಿದಿರುವಂತಹ ವಿಚಾರಗಳು ಗೃಹ ಸಚಿವರೇ ಒಪ್ಪಿಕೊಂಡು ಹೇಳಿರತಕ್ಕಂಥದ್ದು. ನಾನು ಹೇಳ್ತೇನೆ, ಈ ಕೆಲಸಗಳನ್ನು ಮಾಡಿದ್ದು ಮುಸ್ಲಿಮರು ಅಂತ ಹೌದು ಅನ್ನುವಂಥದ್ದನ್ನು ನಾವು ಒಪ್ಪಿಕೊಳ್ಳಬೇಕಾಗ್ತದೆ. ಮಾತ್ರ ಅಲ್ಲ, ನಾನೊಬ್ಬ ಮುಸಲ್ಮಾನಾಗಿ ಇಡೀ ಹಿಂದೂ ಸಮಾಜದಲ್ಲಿ ನೈತಿಕ ಹೊಣೆಯನ್ನ ಹೊತ್ತು ನಾನು ಕ್ಷಮೆಯನ್ನ ನಾನು ಯಾಚಿಸ್ತೇನೆ. ಯಾಕೆಂತ ಹೇಳಿದ್ರೆ, ಒಂದು ಘಟನೆ ಆದ್ರೂ ಅದು ತಪ್ಪು. ಗಣೇಶ ವಿಸರ್ಜನೆ ಬಹುಸಂಖ್ಯಾತರು ಈ ದೇಶದಲ್ಲಿ ಯಾವುದೇ ಮಸೀದಿಯ ಮುಂದೆ ಹೋಗಬಾರದು ಅನ್ನುವಂತ ನಿಯಮಗಳಿಲ್ಲ. ಡಿಜೆ ಬಾರಿಸಬಾರದು ಅನ್ನುವಂತ ನಿಯಮ ಇಲ್ಲ. ಅದು ಕೂಡ ವರ್ಷಕ್ಕೆ ಒಮ್ಮೆ. ಹೀಗೆ ಬಾರಿಸುವಾಗ ಡಿಜೆ ಬಾರಿಸಬಾರದು ಇಂಥ ಕಡ್ಡಾಯ ಷರತ್ತುಗಳನ್ನು ಹಾಕುವಂತದ್ದು ಅವರ ಮೇಲೆ ಮಾಡುವಂತ ಒಂದು ಅಗೌರವ. ಇಂಥ ಅಗೌರವವನ್ನು ತೋರಿಸಿದ್ದಲ್ಲದೆ, ಅಲ್ಲಿ ಕಲ್ಲು ಬಿಸಾಟ ಮಾಡಿದ್ದಲ್ಲದೆ, ಇಂತಹ ಪ್ರಕರಣಗಳನ್ನು ಮಾಡಿದ್ದಕ್ಕೆ ನಾವು ಸುಮ್ಮನೆ ಇಲ್ಲದೆ ಕೆಸರ ಅವರು ಇವರಂತ ಹೇಳತಕ್ಕಂಥದ್ದು, ಅದು ಮಾಡಿರುವಂತದ್ದನ್ನು ಖಂಡಿಸಬೇಕಾಗಿರುವುದು ಪ್ರತಿಯೊಬ್ಬ ಮುಸಲ್ಮಾನರ ಕರ್ತವ್ಯ. ಅದು ಮಾಡಿಕೊಂಡು ಅಷ್ಟೇ ಮಾತ್ರ ಅಲ್ಲ, ಇವತ್ತು ಏನು ಆ ನಂತರ ಘಟನೆಗಳಾಗಿದೆ, ಅಲ್ಲಿ ಒಂದು ಪೊಲೀಸರಿಗೆ ಒಂದು ತುತ್ತು ಊಟವನ್ನ ಕೊಟ್ಟಿದ್ರು, ಅದರ ಲೆಕ್ಕವನ್ನು ಕೂಡ ಯಾರನ್ನೆಲ್ಲ ಬಂಧಿಸಿದ್ದಾರೆ ಆ ಬಂಧಿಸಿದವರಿಂದಲೇ ಇದನ್ನು ಉಸುಲಿ ಮಾಡಿಕೊಳ್ಳಬೇಕು. ಇದು ಇವರನ್ನ ಹಿಡಿಯುವುದು, ಜೈಲಲ್ಲಿ ಕೂಟಾಗಲು ಬಿರಿಯಾನಿ ಬರ್ತದೆ, ಅಲ್ಲಿ ಕೂಡ ಮಾನವ ಹಕ್ಕುಗಳು ಬರ್ತದೆ.
ಇಂಥದ್ದು ಬಂದುಕೊಂಡು ಇವರು ಅಲ್ಲಿಂದ ಬರುವಾಗ ಅವರಿಗೆ ಮಾಲೆ ಹಾಕಿ ಅವರನ್ನು ಸ್ವಾಗತಿಸತಕ್ಕಂಥ ಅವರು ಇನ್ನೊಂದು ಕಡೆಯಲ್ಲಿ ಇದು ಮಾಡ್ತಾರೆ. ಮಂಡ್ಯ ಅಂತ ಹೇಳಿದ್ರೆ ಒಂದು ದಿವಸದಲ್ಲಿ ಕನ್ನಡ ಭಾಷೆ, ಜಲ, ನುಡಿ, ಸಂಸ್ಕೃತಿ ಇವುಗಳಿಗೆ ಹೋರಾಟ ಮಾಡಿದಂತ ಒಂದು ಕೀರ್ತಿ ಮತ್ತು ಇರತಕ್ಕಂತ ಒಂದು ಜಿಲ್ಲೆ. ಈ ಜಿಲ್ಲೆಯಲ್ಲಿ ಇವತ್ತು ಒಂದು ಗಣೇಶ ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ಈಗ ಇಡೀ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಮುಸಲ್ಮಾನರು ನಾವು ಈದ್ ಹಬ್ಬ ಬಹಳ ಸಡಗರದಿಂದ ಆಚರಿಸಿದ್ದೇವೆ. ಈ ರಾಜ್ಯದ ಎಲ್ಲ ಹಿಂದೂ ಬಾಂಧವರು ಅದಕ್ಕೆ ಬೆಂಬಲವನ್ನು ಕೊಟ್ಟರು, ಸಹಕಾರವನ್ನು ಕೊಟ್ಟರು. ಅದೇ ರೀತಿ ಒಂದು ಕೊನೆ ಗಳಿಗೆಯಲ್ಲಿ ನೋಡಿ ಇಂತಹ ಒಂದು ಕೆಟ್ಟ ಘಟನೆಗಳು ನಡೆದಿರುವುದರಿಂದ ಇದರ ಜವಾಬ್ದಾರಿಯನ್ನು ಕರ್ನಾಟಕ ರಾಜ್ಯದ ಇಡೀ ಮುಸ್ಲಿಂ ಸಮಾಜ ಹೊರಬೇಕು, ಈ ನೈತಿಕತೆಯನ್ನು ಹೊರಬೇಕು. ಆಮೇಲೆ ಇನ್ನೊಂದು ಭಾಷೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ಸಿದ್ದರಾಮಯ್ಯ ಸರ್ಕಾರ ಯಾವಾಗ ಕರ್ನಾಟಕ ಸರ್ಕಾರಕ್ಕೆ ಒಕ್ಕರಿಸಿದೆ ಈ ರಾಜ್ಯಕ್ಕೆ, ಅವತ್ತಿನಿಂದ ಇಂಥ ಘಟನೆಗಳು ನಡೀತಲೇ ಇದೆ. ಇದು ಆ ಸರ್ಕಾರ ಇರುವ ತನಕ ಎಗ್ಗಿಲ್ಲದೆ ಅದು ಮುಂದುವರಿಯುತ್ತದೆ. ಯಾಕೆಂತ ಹೇಳಿದ್ರೆ ಅವರಿಗೆ ಭಯ ಅನ್ನುವಂಥದ್ದಿಲ್ಲ. ಉದಾಹರಣೆ ಮಂಗಳೂರು ಹೇಳ್ತೇನೆ, ಮಂಗಳೂರು ಅಂತ ಹೇಳಿದ್ರೆ ಇಂಥ ಘಟನೆಗಳಿಗೆ ಬಹಳ ಹೆಸರುವಾಸಿಯಾದಂತಹ ಪ್ರದೇಶ. ಈಗ ಯಾವುದೇ ಅಲ್ಲ, ಈ ಬಾರಿ ಯಾವುದೇ ಈದ್ ಮಿಲಾದಾಗಲಿ ಯಾವ ನಮ್ಮ ಹಬ್ಬ ಆಗಲಿ ಬಹಳ ಚಂದವಾಗಿ ಹೋಗಿದೆ. ಇಲ್ಲಿಯ ಪೊಲೀಸರು, ಇಲ್ಲಿಯ ಕಮಿಷನರು, ಇಲ್ಲಿಯ ಡಿಸಿ ಅವರು ಯಾವುದೇ ರಾಜಕಾರಣಿಗಳ ಮಾತುಗಳನ್ನು ಕೇಳದೆ ಸಮರ್ಪಕವಾಗಿ ಜಿಲ್ಲೆಯನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಈ ಕಾರಣ ಇದು ಅಲ್ಲಿ ಆಗಬೇಕಾಗಿದೆ. ಆಯ್ತು. ಅಲ್ಲಲ್ಲ ರಿಯಾಜ್ ಅವರೇ, ನೀವೇನ್ ಕೇಳ್ತಿದ್ದೀರಿ? ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಮುಸಲ್ಮಾನರ ಪರವಾಗಿ ಮಾತನಾಡಬೇಕು ಅಂತ ಹೇಳೋ ಮೂಲಕ ಸತ್ಯಕ್ಕೂ ಧರ್ಮ ಬಳಿಯೋ ಪ್ರಯತ್ನ ಮಾಡ್ತಿದ್ದೀರೇನ್ರಿ? ಸತ್ಯಕ್ಕೆ ಮುಸಲ್ಮಾನ ಸತ್ಯ, ಹಿಂದೂಗಳ ಸತ್ಯ ವ್ಯತ್ಯಾಸ ಇರೋದಿಲ್ಲ. ಅವ್ರು ಮಾಡಿದ ತಪ್ಪಂತ ಹೇಳಿ ಅದಕ್ಕೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗತ್ತಂತ ಹೇಳಿ ಈ ಬಿಜೆಪಿ ವೇಷಧಾರಿಗಳು ಅದನ್ನ ಬಂಡವಾಳವನ್ನ ಮಾಡ್ಕೊಂಡಿರುವಂತದ್ದು. ಇವತ್ತು ಮಸೀದಿ ಎದುರುಗಡೆ ಬಂದು ಅವರಿಗೆ ಕ್ಷಮೆಯನ್ನ ಕೇಳತಕ್ಕಂಥದ್ದು ನನ್ನ ಧರ್ಮ, ಅದು ಪ್ರವಾದಿ ಕಲಿಸಿಕೊಟ್ಟಿರುವುದು. ನಿಮ್ಮ ಹಾಗೆ ನಮ್ಮ ಸಮುದಾಯದವರು ತಪ್ಪು ಮಾಡಿದರೆ ಅವರನ್ನು ಹೊಗಳುವುದು, ಅವರನ್ನು ಎತ್ತರಕ್ಕೆ ಏರಿಸುವುದು ಈ ನಿಮ್ಮ ಸಂಸ್ಕೃತಿ, ಇದು ನಿಲ್ಲಿಸಬೇಕು. ನಿಮ್ಮಿಂದಾಗಿ ಇಡೀ ಸಮಾಜ ಹಾಳಾಗ್ತಾ ಇದೆ ಅನ್ನತಕ್ಕಂಥ ಸತ್ಯ ಹೇಳಲಿಕ್ಕೆ ಅವಕಾಶ ಇರಲಿಲ್ಲ. ಬಹುಶಃ ನೀವು ಹೇಳಿದ್ದೀರಿ ಅವಶ್ಯಕತೆ ಇಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಏನ್ ಹೇಳಿದಾರಂತ ಪ್ರತಿಯೊಬ್ಬ ಮುಸಲ್ಮಾನಿಗೆ ಗೊತ್ತು. ಇವತ್ತು ಈ ಪ್ರವೋಕಿಂಗ್ ಆಗ್ಲಿಕ್ಕೋಸ್ಕರ ಈ ಬಿಜೆಪಿ ಮತ್ತೆ ಸಂಘಟನೆಗಳು ಇವತ್ತು ವಿಶ್ವವಿದ್ಯಾಲಯವನ್ನು ಇಡೀ ಸಮುದಾಯ ಕ್ಷಮೆ ಕೇಳುವಂತ ಅವಶ್ಯಕತೆ ಇಲ್ಲ. ಅವ್ರು ಮಾಡಿರೋರು ಅದಕ್ಕೆ ಅವರಿಗೆ ಶಿಕ್ಷೆ ಆಗುತ್ತೆ. ಶಾಂತಿ ಸಂದೇಶ ಕೊಟ್ಬಿಟ್ಟು ಹೋಗಿದ್ದಾರ್ರಿ, ಕಲ್ಲೋಡಿ ಅಂತ ಹೇಳಿಲ್ಲ. ಈಗ ನಿಖೇತ್ ಅವರೇ ನಿಖೇತ್ ಅವರೇ, ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಆಕ್ಷೇಪ ಯಾಕೆ ಬರ್ತಿದೆ ಅಂತಂದ್ರೆ ತೀರಾ ಇತ್ತೀಚೆಗೆ ಸರ್ 3-4 ದಿನಗಳ ಹಿಂದೆ 62 ಕ್ರಿಮಿನಲ್ ಕೇಸ್ಗಳನ್ನ ವಾಪಸ್ ಪಡೆದಿರೋದು. ಪ್ರಾಮಿನೆಂಟ್ಲಿ ಸ್ಟೋನ್ ಪೆಲ್ಟಿಂಗ್, ರಾಯ್ಸ್, ಅದರಲ್ಲೂ ಚಿತ್ತಾಪುರದಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಿದವ್ರ ಕೇಸನ್ನು ವಾಪಸ್ ತಗೊಂಡಿದ್ದೀರಾ ಸರ್. ಅಂದ್ರೆ ಪ್ರತಾಪ್ ಸಿಂಹ ಅವ್ರು ಬಹುಶಃ ಇದನ್ನ ನೋಡೇ ಹೇಳಿರ್ಬೋದು, ನೀವು ಕಲ್ಲು ಹೊಡಿರಿ, ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಿ, ನಾವು ಬಿಡಿಸ್ಕೊಂಡು ಬರೋಕ್ ಸರ್ಕಾರ ಇದೆ, ಹಿಂಗೆ ಮೆಸೇಜ್ ಹೋಗೋದು. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ನನಗೆ ಈಗ ರಹೀಂ ಉಚ್ಚಿಲ್ ಅವರು ಮಾತನಾಡಿದಂತ ಒಂದು ಮಾತು, ಸಿದ್ದರಾಮಯ್ಯನವರ ಸರ್ಕಾರ ಒಕ್ಕರಿಸಿದಾಗಿಂದ ಕರ್ನಾಟಕದಲ್ಲಿ ಇಂಥ ಘಟನೆಗಳು ನಡೀತಾ ಇದಾವೆ ಅಂತ. ರಹೀಂ ಉಚ್ಚಿಲ್ ಅವರು ಯಾರು? ರಹೀಂ ಉಚ್ಚಿಲ್ ಅವರು ಇಲ್ಲಿ ಮಾತನಾಡ್ತಿರೋದು ಒಬ್ಬ ಬಿಜೆಪಿ ವಕ್ತಾರನಾಗಿ ಮಾತನಾಡ್ತಾ ಇರೋದು. ಯಾಕೆ ಅಂತಂದ್ರೆ ಅವರು ಬಿಜೆಪಿಯ ಮೈನಾರಿಟಿ ಮೋರ್ಚಾದ ಉಪಾಧ್ಯಕ್ಷರು. ಅವ್ರು ಹೇಳಿದ್ರೆ ಅಲ್ಲಲ್ಲ, ಸತ್ಯ ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ನೀವು ಸತ್ಯ ಅಂತ ಒಪ್ಕೊಳ್ತೀರಾ? ಮತ್ತೆ ನಾನು ಹೇಳ್ತೀನಿ, ಇವತ್ತಿನ ಡಿಬೇಟ್ ಟಿವಿ ಆಂಕರ್ ಅವರು ಸಂಪೂರ್ಣವಾಗಿ ಒಂದು ರಾಜಕೀಯ ಪಕ್ಷದ ಪರವಾಗಿ ಒಂದು ಅಜೆಂಡಾವನ್ನು ಸೃಷ್ಟಿ ಮಾಡಿ ಕಲ್ಪಿಸಿಕೊಳ್ತಾ ಇದ್ದಾರೆ. ನೀವು ಪ್ರಮಾಣ ಮುತಾಲಿಕರ ಕಾಲ ನೀವೇ ಕಟ್ಟಾಡ್ಬಿಟ್ಟು ಪಾಕಿಸ್ತಾನದ ಬಾವುಟ ಆರಿಸಿದ್ ಯಾರು ಅನ್ನೋ ಪ್ರಶ್ನೆ ಕೇಳಿದ ತಕ್ಷಣ ಇದಕ್ಕಿದಂಗೆ ಅವ್ರು ಕಾಲ
You are here. Please ಉತ್ತರ ಕೊಡಿ. ನೀವು ಉತ್ತರ ಕೊಡಿ. ನಾನು ನಿಮಗೆ ತಿಪ್ಪೆ ಸಾರಿಸಿದ್ರೆ ನಾನು ವಾಪಸ್ ಹೋಗಲಿಕ್ಕಾಗಲ್ಲ ಸರ್, ಬಿಕಾಸ್ ನಾನು ಎಕ್ಸ್ಪೆಕ್ಟ್ ನೀವು ನನ್ನ ಪ್ಯಾನಲಿಸ್ಟ್, ನಾನು ರೆಸ್ಪೆಕ್ಟ್ ಕೊಡ್ತಿದ್ದೀನಿ. ದಯವಿಟ್ಟು ಉತ್ತರ ಕೊಡಿ. ಉತ್ತರ ಕೊಡಿ. ನಾನು ಕೇಳಿದ ಉತ್ತರ ಕೊಡಿ ಸರ್. 62 ಕೇಸ್ಗಳನ್ನ ವಾಪಸ್ ಯಾಕೆ ಪಡೆಯಿತು ಸರ್ಕಾರ? 62 ಕೇಸ್ಗಳನ್ನ ಸರ್ಕಾರ ವಾಪಸ್ ಯಾಕೆ ಪಡೆಯಿತು? ಚಿತ್ತಾಪುರ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡಿದಂತಹ, ಅಟ್ಯಾಕ್ ಮಾಡಿದಂತ ಕೇಸನ್ನ ಸರ್ಕಾರ ವಾಪಸ್ ಯಾಕೆ ಪಡೆಯಿತು? ಚಿತ್ತಾಪುರ ಕೇಸ್ ನಾನು ಸ್ಪೆಸಿಫಿಕಲಿ ಆಸ್ಕಿಂಗ್. ಚಿತ್ತಾಪುರ ಕೇಸ್. ಲೆಟ್ ಮಿ ಗಿವ್ ದ ಡಾಕ್ಯುಮೆಂಟ್ಸ್. ಚಿತ್ತಾಪುರ ಈ ಘಟನೆ ಒಳಗಡೆ ಎಷ್ಟೊಂದು ಜನರ ಮೇಲೆ ಹಾಕಿರ್ತಾರೆ, ಯಾರು ನಿಜವಾಗ್ಲೂ ಕನ್ವಿಕ್ಟ್ ಅವ್ರನ್ನ ಖಂಡಿತವಾಗಿ ಉಳಿಸ್ಕೊಂಡಿರ್ತಾರೆ. ಆಗ್ಲೇ ಬಿಜೆಪಿ ವಕ್ತಾರರು ಹೇಳಿದ್ರು, ಪಿಡಿ ಏನು ಎಸ್ಡಿಪಿಐ ಮತ್ತು ಪಿಎಫ್ಐ ಸಂಘಟನೆಯ 1600 ಜನರ ಕೇಸ್ಗಳನ್ನ ಕಾಂಗ್ರೆಸ್ ಸರ್ಕಾರ ಕೈ ಬಿಡ್ತು ಅಂತ. ಗಿವ್ ಮಿ ದ ಡಾಕ್ಯುಮೆಂಟ್. 1600 ಜನರ ಮೇಲೆ ನಾವು ಕೊಟ್ಟಿರೋಗೆ ನಾವು ಕೇಸನ್ನ ಕೈ ಬಿಟ್ಟಿಲ್ಲ. ಉತ್ತರ ಕೇಳಿಸ್ಕೊಳ್ಳಿ. ಮೊಹಮ್ಮದ್ ಫಯಾಜ್, ಮೊಹಮ್ಮದ್ ಯೂಸುಫ್, ಇಮ್ರಾನ್, ನೂರ್ ಅಹಮದ್, ಹಸೀಫಾ ಕಲ್ಲು ಎಸೆದು ರಸ್ತೆ ಪಕ್ಕದಲ್ಲಿ ನಿಂತಿದ್ದ. ಕೇಳಿಸ್ಕೊಳ್ಳಿ ಸರ್, ಕಲ್ಲೆಸೆದು ಪಕ್ಕದಲ್ಲಿ ನಿಂತಿದ್ದವರ ಮೇಲಿನ ಸರ್, ಕಲ್ಲೆಸೆದವ್ರ ಮೇಲಿನ ಕೇಸು ವಾಪಸ್ ತಗೊಳ್ತೀರಾ ಅಂತಂದ್ರೆ ಇವತ್ತು ಮದ್ದೂರಲ್ಲಿ ಕಲ್ಲೆಸಿತಾರಪ್ಪ, ಅಷ್ಟೇ ನನ್ನ ವಾದ. ಬ್ರೇಕ್ ಆದ್ಮೇಲೆ ಇದಕ್ಕೆ ಉತ್ತರ ಕೊಡ್ತಾರೆ. ಹೀಗೆ ಮುಚ್ಚಿಲ್ಲ ಸರ್ ಅವರು ಒಂದು ಕರೆಕ್ಟ್ ಪಾಯಿಂಟ್ ಹೇಳ್ತಾ ಇದ್ರು, ಧರ್ಮಾತೀತವಾಗಪ್ಪ. ಈ ಸಮಾಜದಲ್ಲಿ ಶಾಂತಿ ಉಳಿಬೇಕು ಅಂತಂದ್ರೆ ಆ ಶಾಂತಿಗೆ ಭಂಗ ತರೋರು ಯಾವುದೇ ಧರ್ಮದವರಾದ್ರೂ ಪರವಾಗಿಲ್ಲ, ಯಾವುದೇ ಪೊಲಿಟಿಕಲ್ ಬ್ಯಾಕಿಂಗ್ ಇರೋರಾದ್ರೂ ಪರವಾಗಿಲ್ಲ, ಕೇಸ್ ಹಾಕಿ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಿ. ಕೇಸ್ ಹಾಕ್ತೀರಿ, ಶಿಕ್ಷೆ ಆಗೋಕ್ ಮುಂಚೆ ವಾಪಸ್ ತರ್ತೀರಿ. ಇದು ಕೇವಲ ಕಾಂಗ್ರೆಸ್ನ ಚಾಳಿ ಅಲ್ಲ, ಬಿಜೆಪಿ ಅವ್ರು ಮಾಡಿದ್ದು ಅದೇನೆ. ಬಿಜೆಪಿ ಅವ್ರಿಗೂ ನಾನು ಪ್ರಶ್ನೆ ಕೇಳ್ತೀನಿ. ಅದ್ರ ಜೊತೆಗೆ ನೀವು ಇನ್ಕಂಪ್ಲೀಟ್ ಆಗಿತ್ತು ಉತ್ತರ, ನಿಖೇತ್ ಅವರೇ ಉತ್ತರ ಕೊಟ್ಬಿಡಿ. ಕೇಸ್ ವಾಪಸ್ ತೆಗೆದುಕೊಳ್ಳುವ ಪ್ರಕ್ರಿಯೆ ಇದೆಯಲ್ಲ, ಯಾಕೆ ಮಾಡ್ಬೇಕದನ್ನ? ಕಲ್ಲೆಸ್ದವ್ನು ಯಾವುದೇ ಧರ್ಮದವನಾದ್ರೂ ಕೂಡ ಅವನಿಗೊಂದು ಲಾಠಿ ಏಟ್ ಬೀಳೋವರೆಗೂ ಅವನಿಗೆ ಬುದ್ಧಿ ಬರಲ್ಲ ಅನ್ನೋದು ಗೊತ್ತಾದ್ಮೇಲೆ ಲಾಠಿ ಏಟ್ ಬೀಳೋಕ್ ಮುಂಚೆ ವಾಪಸ್ ಕರ್ಕೊಂಡ್ ಬರೋದು ಯಾಕಪ್ಪ? ನಾನು ಬಿಜೆಪಿ ಅವ್ರಿಗೂ ಇದೇ ಪ್ರಶ್ನೆ ಕೇಳ್ತೀನಿ. ಈಗ ಕಲ್ ಬಿತ್ತು ಅಂತ ಹೇಳಿದ್ರಲ್ಲ, ಯಾರ್ಯಾರ ಮೇಲೆ ಚಾರ್ಜ್ ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಅಂತ ಹೇಳಿ ನೀವು ಒಂದು 6-7 ಜನದ ಹೆಸರು ಹೇಳಿದ್ರಿ. ಹೌದಾ? ಅವ್ರ ಮೇಲೆ ಎಲ್ಲರನ್ನು ಅರೆಸ್ಟ್ ಮಾಡಿದವರು, ಅವ್ರ ಮೇಲೆ ಚಾರ್ಜ್ ಹಾಕ್ತವ್ರು, ಅವ್ರ ಮೇಲೆ ಕೇಸ್ ಹಾಕ್ತವ್ರು ಇದೇ ಕಾಂಗ್ರೆಸ್ ಸರ್ಕಾರದವರು. ಆದ್ರೆ ಯಾರು ನಿಜವಾಗ್ಲೂ ಕೂಡ ಕೇಸ್ ಒಳಗಡೆ ಇನ್ವಾಲ್ವ್ ಆಗಿದ್ದಾರೆ, ಅದಕ್ಕೆ ಸಾಕ್ಷಿ ಆಧಾರಗಳ ಮೇಲೆ ಅವ್ರ ಮೇಲೆ ಕ್ರಮವನ್ನು ತಗೊಂಡಿದ್ದೀವಿ. ಯಾರು ನಿಜವಾಗ್ಲೂ ಎಷ್ಟೋ ಸರ್ತಿ ಇಂಥ ಸಂದರ್ಭದಲ್ಲಿ ಅಲ್ಲೆಲ್ಲೋ ಪಕ್ಕದಲ್ಲಿ ನಿಂತಿದ್ದವನ್ನ ಎಳ್ಕೊಂಡೋಗಿ ಅರೆಸ್ಟ್ ಮಾಡದಂತ ಸಂದರ್ಭ ಇದ್ರೆ ಅಂತವ್ರ ಮೇಲೆ ಹಾಕಿರುವಂತ ಕೇಸನ್ನು ವಾಪಸ್ ತಗೊಂಡಿದೀವಿ. ಇವತ್ತು ನೀವ್ ಹೇಳ್ತಾ ಇದ್ರಿ ನಾವು 60 ಕೇಸಸ್ ಅನ್ನು ವಿತ್ಡ್ರಾ ಮಾಡಿರೋದು. ಆ 60 ಕೇಸಸ್ ಅಲ್ಲಿ ಯಾವ ಕೇಸಸ್ ಇದಾವೆ? ಅದರೊಳಗಡೆ ಬಿಜೆಪಿಯವರ ಮೇಲೆ ಇದ್ದಂತ ಕೇಸಸ್ ಅನ್ನು ವಿತ್ಡ್ರಾ ಮಾಡಿದ್ದಾರೆ. ಅವ್ರ ಮೇಲೆ ನಿಜವಾಗ್ಲೂ ಕೂಡ ನಾಟ್ ಕನ್ವಿಕ್ಟೆಡ್. ಮಾಹಿತಿ ನಮ್ ರಿಪೋರ್ಟರ್ ಕೊಟ್ಟ ಮಾಹಿತಿ ಪ್ರಕಾರ ಪೊಲೀಸ್ ಇಲಾಖೆಯಿಂದಲೂ ಕೂಡ ಆಕ್ಷೇಪ ಇತ್ತಂತೆ ಈ 60 ಕೇಸ್ಗಳನ್ನು ವಾಪಸ್ ಪಡೀಲಿಕ್ಕೆ. ತನಿಖೆ ಪ್ರಗತಿಯಲ್ಲಾಗಿರುವಾಗ ಚಿತ್ತಾಪುರ ಪೊಲೀಸ್ ಸ್ಟೇಷನ್ ಅನ್ನು ಹೇಳಿಬಿಟ್ಟೆ ಸರ್, ನೀವು ಕೇಳ್ತಾ ಇಲ್ಲ. ನೀವು ಹೇಳಿದ್ರಿ, ಆದ್ರೆ ಅವ್ರ ಮೇಲೆ ಸೂಕ್ತವಾದಂತ ಸಾಕ್ಷ್ಯ ಆಧಾರಗಳಿದ್ವಾ? ಅವ್ರ ಮೇಲೆ ಪೊಲೀಸ್ ಸ್ಟೇಷನ್ ನಲ್ಲಿ ಯಾವ ಪೊಲೀಸ್ ಅಧಿಕಾರಿ ಇದನ್ನು ವಿರೋಧ ಮಾಡಿದ್ರು ಅದನ್ನ ಹೇಳಿ ಸಾಕ್ಷಿ ಸಮೇತ. ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಹೊಡೆದಿದ್ದಕ್ಕೆ ಸಾಕ್ಷ್ಯ ಅಲ್ಲ, ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಹೊಡೆದಿದ್ದಕ್ಕೆ ಪೊಲೀಸರೇ ದಾಖಲು ಮಾಡಿರೋ ಕೇಸ್ಗೆ ನೀವು ಸಾಕ್ಷ್ಯ ಕೇಳ್ತೀರಿ ಅಂತಂದ್ರೆ ನಾನೇನ್ ಹೇಳಿ ಅಲ್ಲ, ಸಾಕ್ಷ್ಯ ಕಲೆ ಹಾಕೋದು ಪೊಲೀಸರ ಕರ್ತವ್ಯ. ಪೊಲೀಸರು ತನಿಖೆ ಮುಗಿಸೋಕ್ ಮುಂಚೆ ಕೇಸ್ ವಾಪಸ್ ಪಡ್ಕೊಳ್ಬೇಡಿ, ನಾನು ಅಷ್ಟೇ ಕೇಳ್ತಿರೋದು. ಕಾಂಗ್ರೆಸ್ಗೂ ಅದೇನೆ, ಬಿಜೆಪಿಗೂ ಅದೇನೆ. 60 cases, 11 cases were linked to the protests against Shivkumar arrested by the ED. These cases were registered at Kanakapura, Satpur, Kodihalli police stations. ಅದನ್ನೇ ಹೇಳ್ತಾ ಇರೋದು ನಾನು. ಇದು ನಡೀತಾ ಬಂದಿದೆ, ಸರಿ ಗೊತ್ತಾಯ್ತಾ? ಸೊ ಎಲ್ಲದನ್ನೂ ತಗೊಂಡು ಬಂದು ಇದಕ್ಕೆ ಲಿಂಕ್ ಮಾಡುವಂತ ಪ್ರಯತ್ನಗಳನ್ನು ಮಾಡೋದು ಬೇಡ. ಒಂದಂತೂ ಸತ್ಯ, ಏನ್ ನಡೆದಿದೆ ಇವತ್ತು ಅಲ್ಲಿ ಯಾವ ಘಟನೆ ನಡೆದಿದೆ, ಇದು ಬಹಳ ವಿಷಾದನೀಯವಾದ ಘಟನೆ. ಖಂಡಿತವಾಗಿಯೂ ಇಂಥ ಘಟನೆಯಲ್ಲಿ ಇನ್ವಾಲ್ವ್ ಆದವನು, ಅವನು ಹಿಂದೂ ಆಗಿರ್ಲಿ, ಅವನು ಮುಸಲ್ಮಾನ ಆಗಿರ್ಲಿ, ಅವನ ವಿರುದ್ಧ ಅತ್ಯಂತ ಕಠಿಣವಾದ ಟೀಕೆಗಳು ಸಮಾಜದಲ್ಲಿ ಬರಬೇಕು ಮತ್ತು ಅವರನ್ನು ಅತ್ಯಂತ ಕ್ರೂರವಾದ ರೀತಿಯಲ್ಲಿ, ಅಂದ್ರೆ ಕಾನೂನಾತ್ಮಕವಾಗಿ ಏನು ನಮಗೆ ಅವಕಾಶಗಳಿದೆ, ಅವ್ರ ಕಾನೂನಾತ್ಮಕವಾದ ಶಿಕ್ಷೆಯನ್ನ ಅವ್ರಿಗೆ ಖಂಡಿತವಾಗಿಯೂ ವಿಧಿಸಬೇಕು.
ಅದರೊಳಗಡೆ ಎರಡನೇ ಮಾತಿಲ್ಲ. ಮತ್ತು ಇಂತಹ ಘಟನೆಗಳನ್ನ ರಾಜಕೀಯಕ್ಕೆ ಬಳಸ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಏನ್ ಕೆಲವರು ಮಾಡ್ತಾರೆ, ಅಂತ ಪ್ರಯತ್ನಗಳನ್ನ ಈ ಸಮಾಜ ವಿರೋಧಿಸಬೇಕು. ಇದೇ ಮಾತನ್ನು ಸಂತೋಷ್ ಲಾಡ್ ಅವರು ಬಿಜೆಪಿ ಬಗ್ಗೆ ಹೇಳಿದ್ರು. ಸಂತೋಷ್ ಲಾಡ್ ಅವ್ರ ಪ್ರಕಾರ ಬಿಜೆಪಿ ಬಂದೆ ರಿಯಾಜ್ ಸರ್, ನೀವು ಹೇಳ್ತಾ ಇದ್ರಲ್ಲ, 100 ಮಾತೆಲ್ಲ ಸತ್ಯ, ಆದ್ರೆ ಅವ್ರಿಗೆ ಶಿವಮೊಗ್ಗ ಜನ ಶಾಂತಿ ಪ್ರಿಯರು. ನಾನು ಹೇಳಿದೆ ಮುಸಲ್ಮಾನರ ಬಿಟ್ಬಿಡಿ, ಶಿವಮೊಗ್ಗ ಜನ ಶಾಂತಿ ಪ್ರಿಯರು, ಶಾಂತವಾಗಿರಿ. ಬಿಜೆಪಿ ವಕ್ತಾರರನ್ನು ಪ್ರಶ್ನೆ ಕೇಳ್ತಿದ್ದೀನಿ, ನೀವು ಬಿಜೆಪಿ ವಕ್ತಾರರಲ್ಲ ಅಂತ ನನಗೆ ಗೊತ್ತಿದೆ. ಹಾಗಾಗಿ ಅಶೋಕ್ ಗೌಡ್ರೆ, ಸಂತೋಷ್ ಲಾಡ್ ಅವರು ಹೇಳ್ತಾರೆ ಎಲ್ಲಿ ಮೈಲೇಜ್ ಸಿಗುತ್ತೋ ಧರ್ಮದ ಹೆಸರಲ್ಲಿ ಅಲ್ಲಿ ಬಿಜೆಪಿಯವರು ಇರ್ತಾರೆ. ಫಾರ್ ಎಕ್ಸಾಂಪಲ್ ಧರ್ಮಸ್ಥಳ, ಫಾರ್ ಎಕ್ಸಾಂಪಲ್ ಮದ್ದೂರು ಜನ ಕರೆದೇ ಇರಲಿಲ್ಲ ಬಿಜೆಪಿಗರನ್ನ ಬನ್ನಿ ಅಂತ ಹೇಳಿ, ಇವತ್ತು ಬಂದು ಪ್ರೊಟೆಸ್ಟ್ ಮಾಡಿದ್ರು ಜಸ್ಟ್ ಫಾರ್ ಮೈಲೇಜ್. ಸಂತೋಷ್ ಲಾಡ್ ಅವರ ಆರೋಪ. ಸಂತೋಷ್ ಲಾಡ್ ಅವರೇ, ಎಲ್ಲಿ ನ್ಯಾಯಪರವಾಗಿ ಹೋರಾಟ ಮಾಡಬೇಕು ಅಲ್ಲಿ ಬಿಜೆಪಿ ಖಂಡಿತವಾಗ್ಲೂ ಇರುತ್ತೆ. ನೀವು ಹಗರಣ ಮಾಡಿದಿರಲ್ಲ ಆ ಎಂಪ್ಲಾಯ್ಮೆಂಟ್ ಸ್ಕ್ಯಾಮ್ ಅಲ್ಲಿ, ಅದರಲ್ಲೂ ಸಹ ನಾವು ಹೋರಾಟ ಮಾಡ್ತಾ ಇದೀವಿ. ಅಂದ್ರೆ ಯಾರು ಕರಿಬೇಕಾಗಿಲ್ಲ ಅಪೋಸಿಷನ್, ನಾವು ಹೋರಾಟ ಮಾಡ್ತೀವಿ. ನೀವ್ ಯಾಕ್ರಿ ಇಲ್ಲಿವರೆಗೂ ಬಳ್ಳಾರಿವರೆಗೂ ಹೋದ್ರೆ ಬಳ್ಳಾರಿಗೆ ನಿಮ್ಮನ್ನ ಕರೆದಿದ್ರ? ನೋಡಿ, ಈ ತರ ಲೇವಡಿ ಕೆಲಸಗಳನ್ನ ಮಾಡಬೇಡಿ, ಮತ್ತೆ ಈ ತರ ಸಿಲ್ಲಿಯಾಗೆಲ್ಲ ಮಾತಾಡೋದನ್ನ ಬಿಡಿ. ಒಬ್ಬ ಸಚಿವರಾಗಿದ್ದೀರಾ, ಒಬ್ಬ ಹಿರಿಯ ಸಚಿವರು, ಸ್ವಲ್ಪ ಸರಿಯಾಗಿ ಮಾತಾಡಿ ಇರ್ಲಿ. ಇದೆಲ್ಲ ಒಂದ್ ಕಡೆಗೆ. ಆಗ್ಲೇ ನೀವ್ ಹೇಳ್ತಾ ಇದ್ರಿ ನಾವು ವಿತ್ಡ್ರಾ ಮಾಡ್ಕೊಂಡಿದೀವಿ ಕೇಸಸ್ ಅಂತ. ಯಾರ ಮೇಲೆ ವಿತ್ಡ್ರಾ ಮಾಡಬೇಕು? ಯಾರು ಫಾರ್ಮರ್ಸ್ ಏನಾದ್ರು ಪ್ರೊಟೆಸ್ಟ್ ಮಾಡಿದ್ರೆ, ಪೊಲಿಟಿಕಲ್ ಪ್ರೊಟೆಸ್ಟ್ ಆದ್ರೆ ಅಂತ ಟೈಮಲ್ಲಿ ಯಾರು ಕೇಸಸ್ ವಿತ್ಡ್ರಾ ಮಾಡ್ಕೊಂಡ್ರೆ ಪರವಾಗಿಲ್ಲ. ಯಾರು ಹೋಗಿ ಕಲ್ ತೂರಾಟ ಮಾಡ್ತಾರೆ, ಯಾರು ಹೋಗಿ ಕಾನೂನು ಸುವ್ಯವಸ್ಥೆ ಭಗ್ನ ಮಾಡ್ತಾರೆ, ಅಂತವರ ಮೇಲೆ ನೀವು ಕೇಸಸ್ ವಿತ್ಡ್ರಾ ಮಾಡ್ಕೊಂಡ್ರೆ ನೀವು ಆ ಸಮುದಾಯಕ್ಕೆ ಅಥವಾ ಆ ರೀತಿ ಮಾಡಂತವ್ರಿಗೆ ಎಂತಹ ಒಂದು ರಾಂಗ್ ಮೆಸೇಜ್ ಕೊಡ್ತಾ ಇದ್ದೀರಾ. ನೀವ್ ಏನ್ ಬೇಕಾದ್ರೂ ಮಾಡಿ, ನೀವ್ ಏನ್ ಮಾಡಿದ್ರು ಸಹ ನಾವು ಇದ್ದೀವಿ ನಿಮ್ ಪರವಾಗಿ ಅಂತ ಹೇಳಿ. ಓಕೆ, ನೀವು ಅವ್ರ ಪರವಾಗಿ ಇದ್ದೀರಾ ಅಂತ ಹೇಳಿದ್ರೆ, ಈ 79 ವರ್ಷದ ಆಡಳಿತದಲ್ಲಿ 55 ವರ್ಷ ನೀವೇ ಇದ್ದೀರಾ, ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಎರಡೂ ಕಡೆ. ಅವರ ಶಿಕ್ಷಣ, ಅವ್ರ ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಅವ್ರ ಅಪ್ಲಿಫ್ಟ್ಮೆಂಟ್ ಏನಾದ್ರು ಕೆಲಸ ಮಾಡಿದಿರಾ? ಖಂಡಿತವಾಗ್ಲಿಲ್ಲ. ಒಂದೇ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ಮದ್ರಾಸಾಸ್ ಎಜುಕೇಶನ್ ಇಂಪ್ರೂವ್ಮೆಂಟ್ಗೋಸ್ಕರವಾಗಿ ಒಂದು ಸರ್ವೆ ಮಾಡಿ ಅಂತ ಹೇಳ್ತಾರೆ. ಇದೇ ಸಿದ್ದರಾಮಯ್ಯ ಸರ್ಕಾರ ಇತ್ತು, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ. ಒಂದು ಸರ್ವೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಇವ್ರ ಕೈಯಲ್ಲಿ. ಸರ್ವೆ ಮಾಡ್ತಿಲ್ಲ, 50 ಕೋಟಿ ಅಲ್ಲಿ ಬಜೆಟ್ ಅಲ್ಲಿ ಎತ್ತಿರ್ತಾರೆ, ಅದು ₹1 ರಿಲೀಸ್ ಮಾಡಲಿಲ್ಲ. ಇಂತಹ ಕೆಲಸ ಮಾಡಿ ಅಂತ ಹೇಳಿದ್ರೆ ಹೋಗ್ಬಿಟ್ಟು ಬಾನು ಮುಸ್ತಾ ನಂಬೋದಿಲ್ಲ ದೇವ್ರನ್ನ, ಅಂತವ್ರನ್ನ ಕರ್ಕೊಂಡೋಗಿ ಗಿಮಿಕ್ ಮಾಡ್ತೀರಾ. ಇಲ್ಲಿ ಬಂದು ಧರ್ಮಸ್ಥಳದಲ್ಲಿ ಹೋಗಿ ಗಿಮಿಕ್ ಮಾಡ್ತೀರಾ, ಇಲ್ಲಿ ಬಂದು ಒಂದು ಗಿಮಿಕ್ ಮಾಡ್ತೀರಾ. ಸರ್, ನಿಮ್ಮ ಗಿಮಿಕ್ಸ್ ಎಲ್ಲ ಜನಕ್ಕೆ ಅರ್ಥ ಆಗ್ಬಿಟ್ಟಿದೆ. ಅದನ್ನೇ ಈಗ ನಮ್ಮ ಇವ್ರು ಹೇಳಿದ್ದು. ಅದರಿಂದಾಗಿ ಏನ್ ಹೇಳ್ತಾ ಇದೀನಿ, ಇದನ್ನೆಲ್ಲ ಬಿಡಿ, ಜನಕ್ಕೆ ನಿಮ್ಮ ಬಂಡವಾಳ ಸರಿಯಾಗಿ ಅರ್ಥ ಆಗಿದೆ. ಅಟ್ಲೀಸ್ಟ್ ಒಂದು ರೀತಿ ಆದ್ರೂ ಈಗ ನಾಗಮಂಗಲದಲ್ಲಿ ಕೇಸ್ನ ಇನ್ವೆಸ್ಟಿಗೇಷನ್ ಆದಾಗ ಇವತ್ತವರೆಗೂ ಏನ್ ಕ್ರಮ ಆಯ್ತು ಅಂತ ಎಲ್ಲೂ ಗೊತ್ತಿಲ್ಲ. ಆ ನೇಹಾ ಹಿರೇಮಠ್ ಕೇಸಲ್ಲಿ ಒಂದು ಮರ್ಡರ್ ಆಗುತ್ತೆ, ಆ ಮರ್ಡರ್ಗೆ ಇನ್ವೆಸ್ಟಿಗೇಷನ್ಗೆ ಯಾವ ರೀತಿ ನೀವು ಕ್ರಮ ಕೈಗೊಂಡಿದ್ದೀರಾ ಅದ್ರ ಬಗ್ಗೆ ಬಂದಿಲ್ಲ. ಅದಾದ್ಮೇಲೆ ಹಾವೇರಿನಲ್ಲಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಹಿರೇಮಠ್ ಕೇಸ್ನ ಆರೋಪಿ ಜೈಲಲ್ಲಿದ್ದಾನೆ, ಜೈಲಲ್ಲಿ ವಾಪಸ್ ಬಂದಲ್ಲ, ಮನೆ ಬೇಲ್ಗೆ ಹಾಕೊಂಡಿದ್ನಲ್ಲ. ಅದಾದ್ಮೇಲೆ ಆ ಪಾಪ ಮೈನಾರಿಟಿ ಹೆಂಗಸು ಒಂದು ರೇಪ್ ಆಗುತ್ತೆ ಹಾವೇರಿನಲ್ಲಿ, ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತೀನಿ. ನಿಖೇತ್ ಅವರು ಉತ್ತರ ಕೊಡ್ಲಿ ಅದಕ್ಕೆ. ಬ್ರೇಕ್ ಇಂದ ಬಂದ್ಮೇಲೆ ಉಚಿಲ ಸರ್ ನಿಮಗ್ ಕೇಳ್ಬೇಕಾದ ಪ್ರಶ್ನೆ, ರಸ್ತೆ ಸಾರ್ವಜನಿಕ ಪ್ರಾಪರ್ಟಿ, ಅಲ್ಲಿ ಮುಸ್ಲಿಂ ಧರ್ಮದ ಮೆರವಣಿಗೆ ಹೋದ್ರೂ ಕೂಡ ಯಾರಿಗೂ ಆಕ್ಷೇಪ ಬರಬಾರ್ದು, ಹಿಂದೂ ಧರ್ಮದ ಮೆರವಣಿಗೆ ಹೋದ್ರೂ ಕೂಡ ಆಕ್ಷೇಪ ಬರಬಾರ್ದು. ಡಿಜೆ ಆಫ್ ಮಾಡಿಸಿ, ಲೈಟ್ ಆಫ್ ಮಾಡಿಸಿ, ಈ ಮನಸ್ಥಿತಿ ಯಾಕೆ ಬರಬೇಕು? ಇದಕ್ಕೆ ರಿಯಾಜ್ ಅವರು ಕೂಡ ಉತ್ತರ ಕೊಡ್ಲಿ. ವಾಪಸ್ ಬಂದ್ಮೇಲೆ ಬಿಜೆಪಿಗರ ಬಗ್ಗೆ ಇರೋ ದೊಡ್ಡ ಆರೋಪ ಏನಂತಂದ್ರೆ, ಅವರ ಬೆಳವಣಿಗೆಗೆ ಅವ್ರು ಬಳಸೋದೇನೆ ಸೌಹಾರ್ದತೆ ಅನ್ನೋದು ಹಾನಿಕರ ಅನ್ನೋ ಫಾರ್ಮುಲಾವನ್ನ. ಎಲ್ಲಿ ಸೌಹಾರ್ದತೆ ಇದೆ ಅಲ್ಲಿ ಬಿಜೆಪಿ ಬೆಳೆಯೋಕ್ಕಾಗಲ್ಲ ಅನ್ನೋ ಫಾರ್ಮುಲಾವನ್ನ. ಹೌದಾ? ನಿಖೇತ್ ಅವರು ಉತ್ತರ ಕೊಡ್ಲಿ. ದೂರಿನಲ್ಲಾದ ಗಣಪತಿ ವಿಸರ್ಜನೆ ಸಂದರ್ಭದ ಕಲ್ಲು ತೂರಾಟ, ಪ್ರತಿಭಟನೆ, ಲಾಠಿ ಚಾರ್ಜ್, ಈ ವಿಚಾರವಾಗಿ ಚರ್ಚೆನ ಮಾಡ್ತಾ ಇದ್ವಿ. ರಹೀಮುಚ್ಚುಲ್ಲಾ ಸರ್, ನಾನು ಬ್ರೇಕ್ ಇಂತ ಮುಂಚೆ ಕೇಳ್ತಾ ಇದ್ದೆ, ಯಾವುದೇ ಸಮುದಾಯದ ಧಾರ್ಮಿಕ ಆಚರಣೆ ಆದ್ರೆ ಇನ್ನೊಂದು ಸಮುದಾಯಕ್ಕೆ ಅಸಹನೆ ಯಾಕೆ ಬರಬೇಕು? ಡಿಜೆ ಆಫ್ ಮಾಡಿ ಅಥವಾ ಲೌಡ್ ಸ್ಪೀಕರ್ ಬಂದ್ ಮಾಡಿ ಅಥವಾ ಕಲ್ಲೆಸೀರಿ ಈ ರೀತಿಯಾದ ಮನಸ್ಥಿತಿ ಯಾಕೆ ಬರಬೇಕು ಅಂತ ಹೇಳಿ. ಅದೇ ನಾನು ಹೇಳಿದ್ದು, ಇದು ಯಾವತ್ತು ಬರಲೇಬಾರದು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಇದು ಯಾವ ರೀತಿ ಅಂತ ಹೇಳಿದ್ರೆ, ಮಗುವನ್ನು ಚಿವುಟಿ ಒಂದು ತೊಟ್ಟಿಲ್ ತೂಗ್ತಾರೆ ಅಂತ ಹೇಳಿ ಈ ರೀತಿಯ ಕೆಲಸಗಳು ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾ ಇದೆ. ಉದಾಹರಣೆಗೆ ನಾನು ಹೇಳುವಂತದ್ದು, ಡಿಜೆ ವಿಚಾರಗಳು ಬಂದಾಗ ಇವರು ಏನ್ ಹೇಳ್ತಾ ಇದ್ದಾರೆ, ಗಣೇಶ ಚತುರ್ಥಿಗೂ ಡಿಜೆ ಬೇಡ, ಈದ್ ಮಿಲಾದ್ಗೂ ಬೇಡ ಅಂತ ಹೇಳ್ತಾರೆ. ಈದ್ ಮಿಲಾದಿಗೆ ಡಿಜೆ ಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯದ ಒಬ್ಬನೇ ಒಬ್ಬ ಮುಸಲ್ಮಾನ ಅರ್ಜಿ ಹಾಕಿಲ್ಲ, ಬೇಕು ಅಂತೇಳಿ ಯಾರು ಕೇಳಲಿಲ್ಲ. ಆದ್ರೆ ಇವರು ಬೇಸರ ಆಗಬಾರದಂತ ಹೇಳುವ ಕಾರಣಕ್ಕಾಗಿ ಅವರಿಗೂ ಬೇಡ ಇವರಿಗೂ ಬೇಡ ಅನ್ನತಕ್ಕಂಥ ಒಂದು ನಾಟಕ. ನಿಜವಾಗಿಯೂ ಡಿಜೆ ಬೇಕಾಗಿರುವುದು ಯಾರಿಗೆ? ಹಿಂದೂಗಳಿಗೆ. ಗಣೇಶೋತ್ಸವ ಸಂದರ್ಭ ಡಿಜೆ ಇದ್ರೇನೆ ಮೆರುಗು ಅಂತ ಹೇಳಿ ಹಿಂದೂ ಬಾಂಧವರು ಅದನ್ನ ವಿಜೃಂಭಣೆಯಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಮುಸಲ್ಮಾನರಿಂದ ವಿರೋಧ ಇಲ್ಲ, ಅದಕ್ಕೆ ಯಾರ ವಿರೋಧಗಳು ಕೂಡ ಇಲ್ಲ. ಆದರೆ ಅವರನ್ನು ವಿರೋಧ ಮಾಡ್ಲಿಕ್ಕಾಗಿ ಅಲ್ಲಿ ಒಂದು ಹೇಳಿಕೆ, ಇಲ್ಲಿ ನಿಮ್ಮ ಈದ್ ಮಿಲಾದ್ಗೂ ಡಿಜೆಯನ್ನು ನಾವು ನಿಷೇಧಿಸ್ತೇವೆ. ಯಾಕಂತ ಹೇಳಿದ್ರೆ ಈದ್ ಮಿಲಾದ್ಗೆ ನಿಷೇಧ, ಈ ಡಿಜೆ ಹರಾಮ್, ಅದು
ಬಳಕೆ ಮಾಡುವಾಗಿಲ್ಲ, ಮಾಡುವವನು ಮುಸಲ್ಮಾನೇ ಅಲ್ಲ. ಈ ರೀತಿ ಇರುವಾಗ ಅಲ್ಲಿ ಒಂದು ಮಗು, ಆಮೇಲೆ ಅದೇ ರೀತಿ ಬಾನು ಮುಷ್ತಾಕ್ ಅವರನ್ನ ಧರ್ಮಕ್ಕೆ ಸಂಬಂಧ ಇಲ್ಲ, ಯಾವ ರೀತಿಯಲ್ಲೂ ಸಾಧ್ಯ ಇಲ್ಲ ಅವರನ್ನಲ್ಲಿ ಕರೆಯುವುದು. ಯಾಕಂತ ಹೇಳಿದ್ರೆ ಮುಂದಿನ ಅವಧಿ ಮುಗಿಯುವ ತನಕ ಯಾರು ಪ್ರಶ್ನೆ ಮಾಡಬಾರದು, ಯಾರು ಅಭಿವೃದ್ಧಿಯಾಗಿಲ್ಲ ಅದು ಕೇಳಬಾರದು. ಜನ ಮಾತಾಡ್ತಾ ಇರಬೇಕು. ಇದೇ ರೀತಿ ಈ ರೀತಿಯ ವಿಚಾರಗಳಲ್ಲಿ ಜನ ತಲ್ಲೀನರಾಗಿರಬೇಕು. ಇಂಥ ಒಂದು ಕಾರಣಕ್ಕಾಗಿ ಇಂಥದ್ದನ್ನು ದಿನಕ್ಕೆ ಒಂದೊಂದು ಇವರ ಎಜೆಂಡಾದಲ್ಲಿ ತುಂಬಾ ಇದೆ. ಬಹುಶಃ ನಿಖೇಶ್ ರಾವ್ ಅವರ ಲಿಸ್ಟ್ ನಲ್ಲಿ ಇಂಥದ್ದು ಇರಬಹುದು. ಈಗ ಇದಾದ್ರೆ ನಾಳೆ ಏನು, ಅಡಿದ್ದೇನು, ಮತ್ತೊಂದೇನು, ಇಂಥದ್ದು ಸಿದ್ದರಾಮಯ್ಯನವರಿಗೆ ಐಡಿಯಾ ಹೇಳಿಕೊಡುವಂತ ಇಂಥ ಬಹಳಷ್ಟು ಯೋಜನೆಗಳು ಇರಬಹುದು ಅಂತ ಹೇಳಿ ಬಹುಶಃ ನಾನು ಭಾವಿಸ್ತೇನೆ. ಇದು ನಿಲ್ಲಬೇಕು. ಯಾಕಂತ ಹೇಳಿದ್ರೆ ಮುಸಲ್ಮಾನರು ಕೊಳಚೆ ಪ್ರದೇಶದಲ್ಲಿದ್ದಾರೆ, ಅವರಿಗೆ ವಸತಿ ಕೊಡುವಂತ ವಿಚಾರಗಳಿಲ್ಲ. ಆಮೇಲೆ ಶಿಕ್ಷಣದಲ್ಲಿ ಬಿಜೆಪಿ ವಕ್ತಾರರ ರೀತಿ ಮಾತನಾಡ್ತಿದ್ದೀರಿ ಅಂದ್ರೆ ನಿಖಿತ್ ಅವರು ಆರೋಪ ಮಾಡ್ತಿದ್ದಾರೆ. ಬಿಜೆಪಿ ಯುವ ಮೋರ್ಚಾದ ಉಪಾಧ್ಯಕ್ಷರು ಇವತ್ತು ಕರೆದಿರೋದು ಆ ಉದ್ದೇಶ ಬಿಜೆಪಿ ಯುವ ಮೋರ್ಚಾದ ಉಪಾಧ್ಯಕ್ಷರು ಇವತ್ತು ನಾವು ಅವರು ಬಿಜೆಪಿ ಪಾರ್ಟಿ ಒಳಗಡೆ ಜವಾಬ್ದಾರಿ ಇದೆ. ಅವರು ಬಿಜೆಪಿಯ ಬಾಲಮಂತ್ರನಾಗಿ ಅಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ಅವ್ರು ಇವಾಗ ಒಂದು ಮಾತು ಹೇಳಿದ್ರು, ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ ಏನಪ್ಪಾ ಅಂತಂದ್ರೆ ನಾವು ಮುಸಲ್ಮಾನರಿಗೂ ಡಿಜೆ ಬ್ಯಾನ್ ಮಾಡ್ತೀವಿ, ಹಿಂದೂಗಳಿಗೂ ಗಣೇಶನ್ಗೂ ಡಿಜೆ ಬ್ಯಾನ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಅಲ್ಲ ಸರ್. ತಮ್ಮ ಮಾಹಿತಿಗೋಸ್ಕರ ಹೇಳ್ತಾ ಇದ್ದೀನಿ. ಇದೇ ಆಗಸ್ಟ್ 2025ರಲ್ಲಿ ಕರ್ನಾಟಕ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಏನು ಅಂತಂದ್ರೆ, ಗಣೇಶನ ಹಬ್ಬಕ್ಕಾಗಲಿ ಈದ್ ಮಿಲಾದ್ ಹಬ್ಬಕ್ಕಾಗಲಿ ನೀವು ಡಿಜೆಯನ್ನ ಬಳಸಬಾರದು ಅನ್ನುವಂತ ಮಾತನ್ನ ಕೋರ್ಟ್ ಎತ್ತಿ ಹಿಡಿದಿದೆ, ಹೈಕೋರ್ಟ್ ಎತ್ತಿ ಹಿಡಿದಿದೆ. ಅದನ್ನ ಮುಚ್ಚಿಟ್ಟು ಅಲ್ಲಲ್ಲ ಈ ವಿಚಾರಕ್ಕೆ ಕೋರ್ಟ್ಗೆ ಹೋಗಿರೋದು ಪೊಲೀಸ್ನವರ ಏನು ಒಂದು ಆದೇಶವನ್ನು ಪ್ರಶ್ನಿಸಿದಂತ ಸಂದರ್ಭದಲ್ಲಿ ಇಲ್ಲ, ಪೊಲೀಸ್ನವರು ಹೇಳ್ತಿರೋದು ಸರಿ ಇದೆ. 55 dB during the day and 45 dB at night cannot be met with loud DJ setups in the public spaces. Absolutely yes. ಈ ವಿಚಾರಕ್ಕೆ ಗೊತ್ತು ನೀವೇನ್ ಮಾತಾಡ್ತೀರಾ ಅಂತ. ನಿಖಿತ್ ಅವರೇ, ನೀವು ಹೇಳ್ತಿದ್ರಿ ಕೋರ್ಟ್ ನಿಂದ ಆದೇಶ. ಈಗ ಉಚ್ಚಿಲ ಸರ್ ಹೇಳ್ತಾ ಇದ್ರು ಒಬ್ಬ ಮುಸಲ್ಮಾನ ಕೂಡ ಅಪ್ಲಿಕೇಶನ್ ಹಾಕಲ್ಲ ಡಿಜೆಗೆ ಅಂತ ಹೇಳಿ. ಕೋರ್ಟ್ ವರ್ಗೂ ಹೆಂಗ್ ಹೋಯ್ತು ಹಾಗಾದ್ರೆ ಅದು? ಅಲ್ಲ, ಅದನ್ನ ನೀವು ನನ್ಗೆ ಯಾಕೆ ಕೇಳ್ತಾ ಇದ್ದೀರಿ? ಹೌದೌದು, ನಾನು ಕೋರ್ಟ್ ಆರ್ಡರ್ ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ. ನಾನು ಕೋರ್ಟ್ ಆರ್ಡರ್ ಅಂತ ಹೇಳ್ತಾ ಇದ್ದೀನಿ. ಕರ್ನಾಟಕ ಹೈಕೋರ್ಟ್ ಸ್ಟೇಟ್ ಲೆವೆಲ್ ಬ್ಯಾನ್, ಗೊತ್ತಾಯ್ತಾ? ಅದನ್ನು ನ್ಯಾಯಾಲಯಕ್ಕೆ ಕನ್ವಿನ್ಸ್ ಮಾಡಬೇಕಲ್ಲ ಸರ್ಕಾರ. ಅದನ್ನು ನ್ಯಾಯಾಲಯಕ್ಕೆ ಕನ್ವಿನ್ಸ್ ಮಾಡುವ ಕೆಲಸ ಸರ್ಕಾರ ಮಾಡಿ ಅಲ್ಲಲ್ಲ. ನಾನು ಹೇಳೋದು ಉಚ್ಚಿಲ್ಲ ಅವರೇ, ನೀವು ಆಗ್ಲೇ ಆ ಹೆಣ್ಮಗಳನ್ನ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ಆ ಹೆಣ್ಮಗಳು ಒಂದು ಘೋಷಣೆ ಕೂಗ್ತಾ ಬರ್ತಾ ಇದ್ದಾಳೆ. ಅವಾಗ ಇನ್ನೂ ಯಾರು ಕಲ್ಲು ಬಿಸಾಡಿರ್ಲಿಲ್ಲ ಅಥವಾ ಆ ಪೊಲೀಸ್ನವರು ಹೊಡೆದಿರಲಿಲ್ಲ, ಏನೋ ಶಾಂತವಾಗಿ ನಡ್ಕೊಂಡ್ ಬರ್ಬೇಕಾದ್ರೆ ಅಲ್ಲಲ್ಲ, ಘೋಷಣೆ ಕೂಗುವಾಗ ಕಲ್ಲೆಸೆತ ಆಗಿತ್ತು, ಪೊಲೀಸ್ ಹೊಡೆದಿರ್ಲಿಲ್ಲ. ಅವಾಗ ಅವಳ ಘೋಷಣೆ ಏನ್ ಗೊತ್ತಾ? ರಹೀಂ ಉಚ್ಚಿಲ ಅವರೇ ಮಾಡಿಸಿರೋದಂತದ್ದು ಬಿಜೆಪಿ ಅವರು. ಒಂದ್ ನಿಮಿಷ ಇರೋಣ. ನೋಡಿದ ತಕ್ಷಣ ಜೋಶ್ ಬರುತ್ತೆ ಈ ವೇಷಧಾರಿ ಹಿಂದೂಗಳಿಗೆ. ಒಬ್ಬರಾದ್ಮೇಲೆ ಒಬ್ರು ಮಾತನಾಡ್ಲಿ ಅನ್ನೋ ಕಾರಣಕ್ಕೋಸ್ಕರ ಒಬ್ಬರಾದ್ಮೇಲೆ ಒಬ್ರು ಮಾತಾಡ್ತಾರೆ. ನಾನು ರಿಯಾಜ್ ಅವ್ರಿಗೆ ಪ್ರಶ್ನೆ ಕೇಳಬೇಕು. ರಿಯಾಜ್ ಅವರೇ, ನಾನು ಉಚ್ಚಿಲ ಸರ್ಗೂ ಅದೇ ಪ್ರಶ್ನೆ ಕೇಳಿದೆ, ನಿಮಗೂ ಕೇಳ್ತಾ ಇದ್ದೀನಿ. ನಾನು ಕೇವಲ ಮುಸಲ್ಮಾನರಿಗೆ ಅಂತ ಅಬ್ಜೆಕ್ಟ್ ಮಾಡಿ ಕೇಳ್ತಾ ಇಲ್ಲ, ಹಿಂದೂಗಳನ್ನು ಒಳಗೊಂಡೇನೆ. ಯಾವುದೋ ಧರ್ಮದ ಪ್ರೊಸೆಷನ್ ಹೋಗುವಾಗ ಇನ್ನೊಂದು ಧರ್ಮದವರಿಗೆ ಯಾಕಪ್ಪ ಅದು ಅಬ್ಜೆಕ್ಟ್ ಆಗಬೇಕು? ಯಾಕೆ ಮಸೀದಿ ಮುಂದೆ ಹೋಗುವಾಗ ಲೌಡ್ ಸ್ಪೀಕರ್ ಇದ್ರೆ ಕಡಿಮೆ ಮಾಡಬೇಕು? ಯಾಕೆ ಡಿಜೆ ಡ್ಯಾನ್ಸ್ ಅನ್ನ ಸ್ಟಾಪ್ ಮಾಡಬೇಕು? ರಸ್ತೆ ಮೇಲೆ ತಾನೇ ಹೋಗ್ತಾರೆ, ಮಸೀದಿ ಒಳಗೇನ್ ಬರೋದಿಲ್ವಲ್ಲ? ಯಾರಾದ್ರೂ ಅಬ್ಜೆಕ್ಟ್ ಮಾಡಿರೋದು ವಿಡಿಯೋ ಇದೆ ಮೇಡಮ್ ನಿಮ್ಮ ಹತ್ರ? ನಿನ್ನೆ ನೀವು ನಿಮ್ ಪ್ರಶ್ನೆಗೆ ನಾನು ಉತ್ತರ ಕೊಟ್ಬಿಡ್ತೀನಿ, ಅದಾದ್ಮೇಲೆ ನೀವೇ ಉತ್ತರ ಕೊಡಿ. ಆಡಿಯೋ ಇದೆಯಾ? ಅಲ್ಲ, ನೀವು ಕೇಳಿದ್ರಿ, ಅದಕ್ಕೆ ಉತ್ತರ ಕೇಳಿಸ್ಕೊಂಡು ಮುಂದುವರ್ತೀನಿ. ಇದು ಅಪಪ್ರಚಾರ ಮಾಡೋದು ಬೇಡ. ಇವರು ಬಿಜೆಪಿ ಅವರು. ನಾನು ಒಂದ್ ಮಾತು ಹೇಳ್ತಿದ್ದೀನಿ ನೋಡಿ. ಮಸೀದಿ ಎದುರುಗಡೆ ಮೆರವಣಿಗೆ ಬರಲಿ, ಮುಸಲ್ಮಾನರು ಪಡಿಸಿಲ್ಲ. ಈ ಬಿಜೆಪಿ ಅವರಿಗೆ ಏನ್ ಗೊತ್ತಾ? ನಲ್ಕವನ್ನಾಗಿ ಮಾಡಬೇಕು. ನಾವು ಮುಸಲ್ಮಾನರು ಇರಬಾರ್ದು. ಅವರಿಗೆ
ಮುಸಲ್ಮಾನರನ್ನ ಬಂಡವಾಳವನ್ನ ಮಾಡಿಕೊಂಡು ಅವರು ಈಗ ನೋಡಿ ಮಸೀದಿ ಬಂದ ತಕ್ಷಣನೇ ಇವರು ಕಾರ್ಯಕರ್ತರಿಗೆ ಜೋಶ್ ಬಂದ್ಬಿಡುತ್ತೆ. ಹಸಿರು ಬಾವುಟ ನೋಡಿದ ತಕ್ಷಣನೇ ಜೋಶ್ ಬಂದ್ಬಿಡುತ್ತೆ. ರಾಜಕೀಯ ಹೋಗಿ ಕೇಸರಿ ಬಾವುಟ ಕಿತ್ತಿದಾನೆ. ಇದಕ್ಕೆ ನಾವು ಪ್ರೂಫ್ ಏನಿದೆ ರಿಯಾಜ್ ಅವ್ರೆ? ಅವಾಗ್ಲೇ ರಿಯಾಜ್ ಅವರೇ ನಾನು ಆಗ್ಲೇ ಕೇಳಿದಕ್ಕೆ ಯಾವ ಧರ್ಮಗುರುಗಳು ಹೇಳಿದ್ರು, ಸಾಕ್ಷಿ ಏನಿದೆ ಅಂತ ಕೇಳಿದ್ರಲ್ಲ, ಜೋಶ್ ಬರುತ್ತೆ ಅಂತ ಯಾವ ಧರ್ಮಗುರುಗಳು ಹೇಳಿದ್ರು? ಮುಸಲ್ಮಾನರ ಜೀವನ ನರಕ ಮಾಡ್ಬಿಟ್ಟಿದ್ರ ನೀವು. 17% ಮುಸಲ್ಮಾನರು ಹಿಂದೂ ಅಂತ ಹೇಳಿ ನಿಮ್ಮ ಪ್ರಧಾನಿ ಮುಖ್ಯಮಂತ್ರಿ ಶೋಷಣೆ ಆಗ್ತಿದ್ರ ಅಂತ ತೋರಿಸ್ತೀರಾ ನೀವು? ಒಂದ್ ನಿಮಿಷ ಸ್ಮಿತಾ, ನಾನು ಉತ್ತರ ಕೊಡ್ಲೇಬೇಕು. ನೋಡಿ, ಈ ರಾಜ್ಯದಲ್ಲಿ ಈದ್ ಮಿಲಾದ್ ಆಗುತ್ತೆ, ರಂಜಾನ್ ಆಗುತ್ತೆ, ಬಕ್ರೀದ್ ಆಗುತ್ತೆ. ಯಾವ ಹಬ್ಬದಲ್ಲೂ ಸಹ ಒಂದೇ ಒಂದು ಹಬ್ಬದಲ್ಲೂ ಸಹ ಕಲ್ತೂರಾಟ ಅಥವಾ ಬೇರೆ ಏನೂ ಆಗಲ್ಲ. ಅದೇ ಗಣೇಶ ಹಬ್ಬ ಆಗ್ಲಿ ಅಥವಾ ರಾಮನವಮಿಯ ಪ್ರೊಸೆಷನ್ಸ್ ಆಗ್ಲಿ ಎಲ್ಲಾದ್ರಲ್ಲೂ ಕಲ್ತೂರಾಟ ಆಗ್ತದೆ. ವೆದರ್ ಇಟ್ ಇಸ್ ಗುಜರಾತ್ ಇರಬಹುದು, ವೆಸ್ಟ್ ಬೆಂಗಾಲ್ ಇರಬಹುದು, ಕೇರಳ ಇರಬಹುದು, ಕರ್ನಾಟಕ ಇರಬಹುದು, ಬೇರೆ ಬೇರೆ ರಾಜ್ಯಗಳಲ್ಲೂ ಆಗುತ್ತೆ. ಯಾಕೆ? ಒಂದು. ಎರಡನೇದು, ಪಾಪ ಆಗ್ಲಿಂದ ಹೇಳ್ತಾ ಇದ್ರು ನೋಡ್ರಿ, ನಾವು ಹೇಳ್ತಾ ಇದ್ದೀವಿ ಮುಸಲ್ಮಾನರಿಗೆ ಎಜುಕೇಶನ್ ಕೊಡಬೇಕು, ಸ್ಕಿಲ್ ಕೊಡಬೇಕು, ಸ್ಕಿಲ್ ಡೆವಲಪ್ಮೆಂಟ್. ನೀವು ಏನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಇಂತಹ ಒಂದು ಯಾವ ನೀಚ ರಾಜಕಾರಣನ ಕಾಂಗ್ರೆಸ್ ಅವ್ರು ಮಾಡ್ತಾರೆ, ಅದಕ್ಕೆ ನೀವು ಒತ್ತು ಅವ್ರಿಗೆ ಈ ರೀತಿ ಪ್ರೇರೇಪಣೆ ಮಾಡ್ತಾರೆ. ಯಾಕೆ ನೀಚ ರಾಜಕಾರಣ ಅಂತ ಹೇಳ್ತೀನಿ ಅಂದ್ರೆ, ಒಂದ್ ನಿಮಿಷ ನಿಮ್ ಪ್ರಶ್ನೆ ನಾನು ಕೇಳಿದೀನಿ, ಉತ್ತರ ಕೊಡ್ತಾರೆ ಕೇಳಿಸ್ಕೊಳ್ಳಿ. ರಿಯಾಜ್ ಅವರೇ ನೋಡಿ, ಟೋಟಲ್ ಆಗಿ ಏನಂತ ಹೇಳಿದ್ರೆ ನಿಮಗಿಂತ ಹೆಚ್ಚು ಕೆಲಸ ಬಿಜೆಪಿ ಮಾಡಿದೆ ಮುಸಲ್ಮಾನರಿಗೆ. ಎಕ್ಸಾಕ್ಟ್ಲಿ. ನಾನು ಕೊಟ್ಟು ಏನು ಮಾಡಿದ್ದೀರಿ ಮುಸ್ಲಿಂ ಸಮಾಜಕ್ಕೆ? ನೀವು ಡಜನ್ ಗಟ್ಟಲೆ ಎಂಪಿಗಳನ್ನ ಕೊಟ್ಟು ಏನು ಮಾಡಿದ್ದೀರಿ ಮುಸ್ಲಿಂ ಸಮಾಜಕ್ಕೆ? ಕಾಂಗ್ರೆಸ್ನವರು ಡಜನ್ ಗಟ್ಟಲೆ ಮುಸ್ಲಿಂ ಎಂಎಲ್ಎ ಎಂಪಿಗಳನ್ನ ಕೊಟ್ಟು ಏನು ಮಾಡಿದ್ದಾರೆ? ಏನು ಮಾಡಿಲ್ಲ, ಝೀರೋ. ನೋಡಿ, ಕರೆಕ್ಟ್ ಆಗಿ ಹೇಳ್ತಾರೆ ಉಚಿಲ ಅವ್ರು ಕರೆಕ್ಟ್ ಹೇಳ್ತಾರೆ. ಏನು MLA MP ಅಂತಕ್ಕಂಥದ್ದು ಬೇರೆ ವಿಚಾರ ಬರುತ್ತೆ. ಆದ್ರೆ ಅವ್ರಿಗೆ ಎಜುಕೇಶನ್ ಸ್ಕಾಲರ್ಶಿಪ್ 3 ಟೈಮ್ ಜಾಸ್ತಿ ಮಾಡಿದೀವಿ. ಮದ್ರಾಸಾ ಎಜುಕೇಶನ್ಗೆ ಈಗ ಅಸ್ಸಾಂ ಇರಬಹುದು, ಉತ್ತರ ಪ್ರದೇಶ ಇರಬಹುದು, ಗುಜರಾತ್ ಇರಬಹುದು, ಬೇರೆ ಬೇರೆ ರಾಜ್ಯಗಳಲ್ಲಿ ಮದ್ರಾಸಾ ಎಜುಕೇಶನ್ ಇಂಪ್ರೂವ್ ಆಗಿ ಅವರು ಸೈನ್ಸ್ ಮತ್ತು ಮ್ಯಾಥ್ಸ್ ನ ಕಲಿತಕ್ಕಂತಹ ವ್ಯವಸ್ಥೆ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತರೆಗೂ ಸಹ ಆ ಪಾಲಿಸಿ ಬಂದ ಮೇಲೆ ಮುಖ್ಯಮಂತ್ರಿಗಳಾಗಿ ಇದೇ ಸಿದ್ದರಾಮಯ್ಯನವರು ಇದ್ದಾರೆ. ಮಧ್ಯದಲ್ಲಿ 4 ವರ್ಷ ಮಾತ್ರ ನಾವಿದ್ವಿ. ಆವಾಗ್ಲೂ ಸಹ ನಾವು ಸರ್ವೆ ಮಾಡಿಸಿ ರಿಪೋರ್ಟ್ ನ ರೆಡಿ ಮಾಡಿಸಿದ್ವಿ. ಅದು ಸರ್ ಹೇಳ್ಬೋದು, ಉಚ್ಚಲ ಸರ್ ಹೇಳ್ಬೋದು. ಅದ್ರ ಜೊತೆಗೆ ನಾವೇನಂತ ಹೇಳಿದ್ರೆ, ಇವತ್ತು ಮದ್ರಾಸದಲ್ಲಿ ಪ್ಲೀಸ್ ಲೆಟ್ ಹಿಮ್ ಓನ್ಲಿ ಸ್ಪೀಕ್. ಏನ್ರಿ ಇದು? ಇದೇನ್ ಕಲ್ಚರ್ ಇದು? ಅನುಕೂಲ ಮಾಡ್ಕೊಂಡು ರಿಯಾಜ್ ಅಹಮದ್ ಒಂದು ಅತ್ಯಂತ ಪ್ರಮುಖವಾದಂತದ್ದು, ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮತ್ತೆ ಎಜುಕೇಶನ್ ಬಿಟ್ಬಿಟ್ಟು ಈ ಗಿಮಿಕ್ ಯಾವಾಗ ಮಾಡ್ತಿದ್ದಾರೆ, ಅದಕ್ಕೆ ಮುಸಲ್ಮಾನರು ಯಾರ್ಯಾರು ಖುಷಿ ಆಗ್ತಿದ್ದಾರೆ ಅಂತವರೆಲ್ಲ ರಿಯಾಜ್ ತರದವರಿದ್ದಾರೆ. ಯಾರ್ಯಾರು ಖುಷಿ ಆಗಿಲ್ಲ ಅವ್ರು ಪ್ರಶ್ನೆ ಮಾಡ್ತಿರ್ತಕ್ಕಂಥವರೆಲ್ಲ ಉಚಿಲ ತರದವರಿದ್ದಾರೆ. ಏನು ಅಂತ ಹೇಳಿದ್ರೆ, ನಾನು ನೋಡಿ ಇಲ್ಲೇ ಡಿಫರೆನ್ಸ್ ಇದೆ. ಎಲ್ಲರಿಗೂ ಸಹ ಬೇಕಾಗಿರ್ತಕ್ಕಂಥದ್ದು ಅಭಿವೃದ್ಧಿ ಆದ್ರೆ ಖಂಡಿತವಾಗ್ಲೂ ಸಹ ಅವರು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿ ಅವರು ಕೇಳ್ತಾರೆ. ಅವ್ರು ಯಾವಾಗ್ಲೂ ಯಾರು ಅಭಿವೃದ್ಧಿ ಪಡೆದಿರ್ತಾರೆ ಅವ್ರು ಯಾರು ಸಹ ನಿಮ್ಗೆ ಕಲ್ತೋರಾಟ ಮಾಡ್ತಕ್ಕಂತಹ ಕೆಲಸಕ್ಕೆ ಹೋಗಲ್ಲ. ಯಾರು ನಾನು ಹಿಂಗೆ ಇರಬೇಕು, ನಾನು ಇದೇ ಚೀಪ್ ಪೊಲಿಟಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ಅಂತವ್ರು ಕಲ್ತೂರಾಟ ಮಾಡ್ತಾರೆ. ಆದ್ರೆ ನೋಡಿ, ಹಿಂದೂಗಳ ಮೇಲೆ ಮಾತ್ರ ಯಾಕೆ ಅಟ್ಯಾಕ್ ಆಗುತ್ತೆ, ಆದ್ರೆ ಬೇರೆಯವರು ಯಾಕೆ ಅಟ್ಯಾಕ್ ಆಗಲ್ಲ? ಆಗ್ಲೇ ಪಾಪ ನಮ್ಮ ನಿಖೇತ್ ರಾಜ್ ಮೌರ್ಯ ಅವರು ಹೇಳ್ತಿದ್ರು, ನಾವು ಕಾಂಗ್ರೆಸ್ MLA ಎಲ್ಲೆಲ್ಲಿದ್ದಾರೆ ಅಲ್ಲಿ DB ಮಾತ್ರ 70 DB ಗಿಂತ ಕಡಿಮೆ ಇರೋದೇ ಇಲ್ಲ. 110, 120 DB ಇರುತ್ತೆ. ರಂಜಾನ್ ಟೈಮ್ ಅಲ್ಲಿ ಬೀದಿನಲ್ಲಿ ನಿಂತ್ಕೊಂಡು ನೀವು ಇದು ನಮಾಜ್ ಮಾಡ್ತೀರಾ, ನಾವೇನಾದ್ರು ಅಬ್ಜೆಕ್ಟ್ ಮಾಡ್ತೀವಾ? ನಾವು ತೊಂದರೆ ಕೊಡ್ತೀವಾ? ನಾವು ತೊಂದರೆ ಕೊಡ್ತೀವಾ? ಯೋಗಿನಾಥ್ ಸರ್ಕಾರ ಹಲಾಲ್, ಹಿಜಾಬ್ ಮತ್ತೆ ಅಜಾನ್ ಇವೆಲ್ಲ ವಿರೋಧ ಮಾಡಲು ಬಿಜೆಪಿ ಯಾವುದು ಕಾನೂನಾತ್ಮಕವಾಗಿತ್ತು ಅದಕ್ಕೆ ಹೋರಾಟ ಮಾಡಿದ್ದೀವಿ. ನಿಖೇತ್ ರಾಜ್ ಮೌರ್ಯ ಅವ್ರಿಗೆ ಪ್ರಶ್ನೆ. ರಿಯಾಜ್ ಅವರೇ ಸ್ವಲ್ಪ ತಾಳ್ಮೆ ಇರ್ಲಿ, ಸ್ವಲ್ಪ ತಾಳ್ಮೆ ಇರ್ಲಿ. ನಿಮ್ಗೆ ಪ್ರಶ್ನೆ ಕೇಳಬೇಕೇನಂತ ಗೊತ್ತಾ? ಟ್ರಿಪಲ್ ತಲಾಕ್ ಬಗ್ಗೆ ನೀವ್ ಯಾಕೆ ಮಾತಾಡ್ಲಿಲ್ಲ? ಇವತ್ತು ಯಾಕೆ ನೀವು ನಿಕಾ ಹಲಾಲ್ ಬಗ್ಗೆ
ನಿಖೇತ್ ಅವರೇ ಕೇವಲ ಬಾಯಿ ಮಾತಿನ ಅನುಕಂಪ ಮಾತ್ರ ಮುಸಲ್ಮಾನರ ಬಗ್ಗೆ ಕಾಂಗ್ರೆಸ್ಗಿದೆ. ಅದನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿ ಅವರ ಅಭಿವೃದ್ಧಿ ಆಗೋದು ಕೂಡ ಬೇಕಾಗಿಲ್ಲ. ಇವತ್ತಿನ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ತಗೊಳ್ಳಿ, ಅಲ್ಲಿ ಗುಂಪು ಘರ್ಷಣೆ ಆಗಿರ್ಬೋದು, ಗುಂಪಲ್ಲಿ ಗಲಾಟೆ ಮಾಡಿದವ್ರು ಯಾರೇ ಆಗಿರ್ಬೋದು, ನಾವು ಕ್ರಮ ಕೈಗೊಳ್ತೀವಿ ಅಂತಾರೆ. ಗಣಪತಿ ವಿಸರ್ಜನೆಯ ಮೆರವಣಿಗೆ ಮೇಲೆ ಹಿಂದೂಗಳಿಗೆ ಕಲ್ಲು ತೂರಾಟ ಆಗಿದೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಮಾತನಾಡೋದಿಲ್ಲ. ಇದು ಕೂಡ ಓಲೈಕೆಯ ಮತ್ತೊಂದು ಮುಖ. ಹೀಗೆ ಆಕ್ಷೇಪ ಬರ್ತಾ ಇದೆ. ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ನೀವು ಪ್ರೆಸ್ ಮೀಟ್ ನೋಡಿದಿರೋ ಇಲ್ಲೋ ಗೊತ್ತಿಲ್ಲ. ಪ್ರೆಸ್ ಮೀಟ್ ನಾನಂತೂ ನೋಡ್ಕೊಂಡು ಬಂದೆ. ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ? ಪ್ರೆಸ್ ಮೀಟ್ ಪ್ರಸಾರ ಆಗಿದೆ ನಮ್ಮ ಚಾನಲ್ ಅಲ್ಲಿ. ಯಾಕಂದ್ರೆ ಮುಚ್ಚಿಟ್ಟು ಮಾತಾಡ್ತಾ ಇದ್ದೀರಿ. ನಾನು ಬಂದಿರೋ ಪ್ರಶ್ನೆ ನಿಮಗೆ ಕೇಳ್ತಿದ್ದೀನಿ ಸರ್. ನಾನು ನನಗೆ ಬಂದಿರುವ ಪ್ರಶ್ನೆಯನ್ನು ನೀವು ಕೇಳ್ತಾ ಇದ್ದೀನಿ, ಉತ್ತರ ಕೊಡಿ. ಹೇಳಿ. ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರೇ ಈ ತರದ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವಂತ, ಗಲಭೆಯನ್ನು ಸೃಷ್ಟಿ ಮಾಡುವಂತ ಕಾರ್ಯವನ್ನ ಮಾಡಿದರೆ, ಅವ್ರು ಹಿಂದೂ ಆಗಿರ್ಲಿ, ಅವ್ನು ಮುಸಲ್ಮಾನ ಆಗಿರ್ಲಿ, ಅವ್ನು ಯಾರೇ ಆಗಿದ್ರು ಕೂಡ ಅವನ ವಿರುದ್ಧ ಕಾನೂನು ಕ್ರಮ ತಗೊಳ್ತೀವಿ, ಅವ್ರನ್ನ ಒಳಗೆ ಹಾಕ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಷ್ಟು ಹೇಳಿದ ನಂತರವೂ ಕೂಡ ಮತ್ತು ಬಹಳ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಬಹಳ ಸ್ಪಷ್ಟತೆಯನ್ನು ಕೂಡ ಹೊಂದಿದ್ದಾರೆ. ಇವರು ಎಲ್ಲವನ್ನೂ ತೀರ್ಚಿ ಮಾಡುವಂತ ಮಾತುಗಳನ್ನ ನೀವು ಆಡೋದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಬಹಳ ಸ್ಪಷ್ಟವಾಗಿ ಇವತ್ತು ನಡೆದಿರೋ ಘಟನೆ ಮಾತ್ರ ಅಲ್ಲ. ಆಗಲೇ ನಾನು ಅದಕ್ಕೆ ಉತ್ತರ ಕೊಡಬೇಕು. ನಮ್ಮ ಬಿಜೆಪಿ ವಕ್ತಾರರು ಮಾತಾಡ್ತಾ ಹೇಳ್ತಾ ಇದ್ರು, ಈ ನೀಚ ಕಾಂಗ್ರೆಸ್ ಸರ್ಕಾರ ಮತ್ತು ಆ ಕಡೆ ಉಚ್ಚಿಲರು ಮಾತನಾಡ್ತಾ ಹೇಳ್ತಾ ಇದ್ರು ಕಾಂಗ್ರೆಸ್ಸಿನ ಮೇಲೆ ದಾಳಿ ಮಾಡ್ಕೊಂಡು. ಬಹಳ ಮುಖ್ಯವಾಗಿ ನೀವು ಕೇಳಿದ್ರಿ ಅವ್ರಿಗೆ ಪ್ರಶ್ನೆ, ಕಾಂಗ್ರೆಸ್ ಏನ್ ಮಾಡಿದೆ ಹಾಗಾದ್ರೆ ಮುಸಲ್ಮಾನರಿಗೆ ಅನ್ನುವಂತ ಮಾತುಗಳನ್ನ ಅವರು ಕೂಡ ಮಾತಾಡ್ತಾ ಇದ್ರು. ಅಲ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಏನು ಅಂತಂದ್ರೆ, ಪೊಲಿಟಿಕಲ್ ಪವರ್ ಇಸ್ ದ ಕೀ ಫಾರ್ ಆಲ್ ದ ಪವರ್ಸ್. ಎಲ್ಲಾ ಸಮುದಾಯಗಳಿಗೂ ಕೂಡ ರಾಜಕೀಯ ಅಧಿಕಾರವನ್ನು ಕೊಡಬೇಕು. ಕಾಂಗ್ರೆಸ್ ಎಷ್ಟೋ 10, 11, 12 ಜನರಿಗೆ ಟಿಕೆಟ್ ಕೊಡುವಂತ ಕೇಳ್ರಿ. ನೀವು ಟಿಕೆಟ್ ಅಧಿಕಾರದ ರಾಜಕೀಯ ಮಾತಾಡೋದಕ್ಕೆ ಅವಕಾಶ ಕೊಡ್ತೀರಾ? ನೀವು ಮಾತಾಡೋಕೆ ನಾವು ಕೇಳಲಿಲ್ವಾ? ನೀವು ಮಾತಾಡೋಕೆ ನಾವು ಕೇಳಿಸ್ಕೊಳ್ಳಿಲ್ವಾ? ಆಯ್ತು, ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಇವತ್ತು ನೀವು ಅವರಿಗೆ ಶಿಕ್ಷಣ ಸಂಸ್ಥೆಗಳನ್ನ ಅವಕಾಶ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರ ಅವರಿಗೋಸ್ಕರ ಸವಲತ್ತುಗಳನ್ನು ಕೊಟ್ಟಿರೋದ್ರಿಂದಲೇ ಅಲ್ಲೊಬ್ಬ ಅಬ್ದುಲ್ ಕಲಾಂ ಅಂತ ಒಬ್ಬ ವ್ಯಕ್ತಿ ಬರೋದಕ್ಕೆ ಸಾಧ್ಯ ಆಗಿದೆ. ಅವರುಗಳಿಗೆ ಸರ್ಕಾರ ಎಷ್ಟು ರೀತಿಯಲ್ಲಿ ಶಿಕ್ಷಣವನ್ನ ಪಡೆಯೋದಕ್ಕೆ, ಶಿಕ್ಷಣವನ್ನ ಕೊಟ್ರೆ ಮೂಲಭೂತವಾದಿ ಮನಸ್ಥಿತಿ ಅವರಿಂದ ದೂರವಾಗುತ್ತೆ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಅವರಿಗೆ ಶಿಕ್ಷಣವನ್ನು ಕೊಡುವಂತ ಪ್ರಯತ್ನವನ್ನ ಮಾಡಿದೆ. ಎಲ್ಲರಿಗೂ ಶಿಕ್ಷಣವನ್ನ ಕೊಡುವಂತ ಪ್ರಯತ್ನ ಮಾಡಿದೆ. ರಾಜಕೀಯ ಅಧಿಕಾರವನ್ನು ಕೊಡುವಂತ ಪ್ರಯತ್ನ ಮಾಡಿದೆ. ಅವತ್ತೂ ಮಾಡಿದೆ, ಇವತ್ತೂ ಮಾಡಿದೆ. ಅವರಿಗೆ ಒಂದೇ ಒಂದು ಟಿಕೆಟ್ ಅನ್ನು ಕರ್ನಾಟಕದಲ್ಲಿ ಕೊಡದೇ ಇರುವಂತ ನೀವು ಅವ್ರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸೋದ್ರೆ ಅವ್ರು ಹೆಂಗ್ರಿ ನಂಬ್ತಾರೆ? ಮತ್ತೆ ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ರೆಡಿ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ ಅಷ್ಟೇ. ನೀವು ಮಾತಾದ್ಮೇಲೆ ಗೃಹ ಸಚಿವರ ರಿಯಾಕ್ಷನ್ ಹೇಳಿ. ಕಾಂಗ್ರೆಸ್ ಬಹಳ ಮುಖ್ಯವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದ್ರ ಬಗ್ಗೆ ಎಲ್ಲ ಟೀಕೆ ಮಾಡ್ತಿರುವಂತ ಬಿಜೆಪಿಗೆ ಅರ್ಥ ಆಗ್ಬೇಕು. ಇವತ್ತು ನೀವು ಮುಸಲ್ಮಾನರ ವಿರುದ್ಧ ಇಷ್ಟೆಲ್ಲ ಮಾತಾಡ್ತೀರಿ, ಆದ್ರೆ ಪಾಕಿಸ್ತಾನಕ್ಕೆ ಹೋಗಿ ಒಂದೇ ಒಂದು ದಿವಸ ಮನಮೋಹನ್ ಸಿಂಗ್ ಪಾಕಿಸ್ತಾನದ ಪ್ರಧಾನಮಂತ್ರಿ ಮನೆಯಲ್ಲಿ ಬಿರಿಯಾನಿ ತಿನ್ನೋ ಪ್ರಯತ್ನ ಮಾಡಲಿಲ್ಲ. ಪಾಕಿಸ್ತಾನದ ಪ್ರಧಾನಮಂತ್ರಿ ಕರೀದೇ ಇದ್ರು ಕೂಡ ಅವರು ದೇಶದೊಳಗೆ ವಿತೌಟ್ ಇನ್ವಿಟೇಷನ್ ಹೋಗಿ ನರೇಂದ್ರ ಮೋದಿ ಅವರು ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ. ಅದನ್ನ ತನಿಖೆ ಮಾಡಿಕೊಂಡಾಗ ಗೊತ್ತಾಗುತ್ತೆ. ಈಗಲೂ ಕೂಡ ಅಲ್ಲಿ ಮೇನ್ ರೋಡ್ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಅಂತ ಕೇಳಿದೆ. ಅದನ್ನೆಲ್ಲ ಪೊಲೀಸ್ನವರು ತೆರವು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಕೂಡ ಅಪೀಲ್ ಮಾಡ್ಕೊಳ್ತೇನೆ, ಏನೇ ಯಾರ್ದಾದ್ರೂ ಈಗ ಯಾರೋ ಕಲ್ಲು ಹೊಡೆದ್ರು ಅಂತ ಹೇಳುವಾಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಇನ್ನೂ ಏನಾದ್ರೂ ಕೂಡ ಅದರಲ್ಲಿ ತಪ್ಪು ನೆಪ್ಪು ಇದ್ರೆ ಅದ ತನಿಖೆ ಮಾಡಿ ಕ್ರಮ ತಗೊಳ್ತೀವಿ. ಗೃಹ ಸಚಿವರ ಈ ಸ್ಟೇಟ್ಮೆಂಟ್ಗೆ ಪೂರಕವಾಗಿ ಹಿಂದೂ ಸಂಘಟನೆ ಅಂತ ಹೇಳಿ ಅವರು ಉಲ್ಲೇಖ ಮಾಡಿದ್ರು. ಇವತ್ತು ಚಲುವರಾಯಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅಶೋಕ್ ಗೌಡ್ರೆ, ಬಿಜೆಪಿಯ ಕಾರ್ಯಕರ್ತರನ್ನ ನಿಮ್ಮ ನಾಯಕರು ಸುಮ್ನಿದ್ರು ಕೂಡ ಸುಮ್ನಿರಕ್ ಬಿಡ್ತಿಲ್ವಂತೆ. ಏನಾದ್ರೂ ಮಾಡ್ರೋ ಅಂತ ಹೇಳಿ ಫೋನ್ ಮಾಡಿ ಗಲಭೆ ಸೃಷ್ಟಿ ಮಾಡಿ ಅಂತ ಹೇಳಿ ಪ್ರವೋಕ್ ಮಾಡ್ತಿದ್ದಾರಂತೆ. ನನ್ ಸ್ಟೇಟ್ಮೆಂಟ್ ಅಲ್ಲ ಸರ್, ಮಿನಿಸ್ಟರ್ ಸ್ಟೇಟ್ಮೆಂಟ್. ನೋಡಿ, ಚಲುವರಾಯ ಸ್ವಾಮಿ ಅವರು ನಿನ್ನೆ ರಾತ್ರಿ ನಡೆದಂತ ಘಟನೆಗೆ ಇವತ್ತು ಮಧ್ಯಾಹ್ನ ವಿಧಾನಸೌಧದಲ್ಲಿ ಕುತ್ಕೊಂಡಿದ್ದಾರೆ. ಸ್ವಾಮಿ ಚಲುವರಾಯ ಸ್ವಾಮಿ ಅವರೇ, ತಮ್ಮ ಜಿಲ್ಲೆ ನಾಗಮಂಗಲದಲ್ಲಿ ನಡೆದಂತ ಘಟನೆಗೂ ನೀವು ಹಿಂಗೆ ಮಾಡಿದ್ರಿ. ಇವತ್ತು ಸಹ
ಮದ್ದೂರಲ್ಲಿ ನಿಮ್ಮ ಪಕ್ಕದ ಕಾನ್ಸ್ಟಿಟ್ಯೂನ್ಸಿ ಅಥವಾ ನಿಮ್ಮ ಜಿಲ್ಲಾ ಇನ್ಚಾರ್ಜ್ ಅದರಲ್ಲೂ ಸಹ ನೀವು ಇನ್ನೂ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೂತ್ಕೊಂಡಿದ್ದೀರಾ 2:15 2:45 ಸಹ. ಅದಾದ್ಮೇಲೆ ನೀವು ಮಂಡ್ಯಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡ್ತೀರಾ. ಸ್ವಾಮಿ ನಿಮ್ಗೆ ಹೆಂಗ್ರಿ ಗೊತ್ತು? ನಿಮ್ಗೆ ಮಂಡ್ಯ ಬಗ್ಗೆ ಗೊತ್ತಿಲ್ಲ, ಯೂರಿಯಾ ಬಗ್ಗೆ ಗೊತ್ತಿಲ್ಲ, ಡಿಪಿಎ ಬಗ್ಗೆ ಗೊತ್ತಿಲ್ಲ, ಬೆಳೆ ಬಗ್ಗೆ ಗೊತ್ತಿಲ್ಲ. ನೀವು ಏನಕ್ಕೆ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದೀರಾ? ಒಂದ್ ನಿಮಿಷ, ಮಂಡ್ಯ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಯಾಕ್ರೆ ಆಗಿದ್ದೀರಾ ನೀವು? ನಂಗೆ ಅರ್ಥನೇ ಆಗ್ತಿಲ್ಲ. ಏನಂತ ಹೇಳಿದ್ರೆ ನೀವು ನಿನ್ನೆ ಅಕಸ್ಮಾತ್ ಯಾರಾದ್ರೂ ಒಬ್ಬ ನೈತಿಕತೆ ಇರತಕ್ಕಂತ ರಾಜಕಾರಣಿ ಆಗಿದ್ರೆ ನಿನ್ನೆ ಘಟನೆ ನಡೆದಿದೆ. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಬೆಳಗ್ಗೆ ಆದ್ರೂ ಸಹ ಅರ್ಲಿ ಮಾರ್ನಿಂಗ್ ಅಲ್ಲಿ ಹೋಗಿ ಮಾಹಿತಿ ಸಂಗ್ರಹಣೆ ಮಾಡ್ಕೊಂಡ್ ಬರ್ಬೇಕಾಗಿತ್ತು. ಆದ್ರೆ ನೀವು ಇಲ್ಲಿಂದ ಕುತ್ಕೊಂಡು ಬರೀ ಈ ತರ ರಾಜಕಾರಣ ಮಾಡ್ಕೊಂಡಿರ್ತಕ್ಕಂತಹ ನೀವು ಬರೀ ನಾಗಮಂಗಲ ಇಲ್ಲ 5 ಸ್ಟಾರ್ ಹೋಟ್ಲಿಲಿ ಯಾವ್ದೋ ಒಂದು 4-5 5 ಸ್ಟಾರ್ ಹೋಟ್ಲ್ ಇದೆ ಅಲ್ಲಿ ಕುತ್ಕೊಂಡಿರ್ತಕ್ಕಂಥ ನಿಮ್ಗೆ ಹೆಂಗ್ರಿ ಅರ್ಥ ಆಗ್ಬೇಕು? ಜನಗಳ ಭಾವನೆ, ಜನಗಳ ಕಷ್ಟ ನಿಮ್ಗೆ ಹೆಂಗೆ ಅರ್ಥ ಆಗ್ಬೇಕು? ಚಲುವರಾಯ ಸ್ವಾಮಿ ಅವರೇ, ಮೊದಲು ತಿಳ್ಕೊಳ್ಳಿ. ನಾನು ಇಲ್ಲಿ ಒಂದೇ ಒಂದು ಸ್ಟಾಟಿಸ್ಟಿಕ್ಸ್ ಹೇಳ್ತೀನಿ. ಬಿಜೆಪಿ ನಾಯಕರು ಅದಕ್ಕೆ ಬಿಡಲ್ಲ. ಪೊಲೀಸರ ಮೇಲೆ ಓಡಿಸ್ಬಿಟ್ಟಿದ್ದಾರೆ ಸರ್. ನೆಕ್ಸ್ಟ್ ಪ್ರಶ್ನೆ ನಿಮಗೆ ಬರ್ತೀನಿ. ಪೊಲೀಸರ ಮೇಲೆ ಓಡಿಸ್ಬಿಟ್ಟಿದ್ದಾರೆ ನಿನ್ನೆ ಮದ್ದೂರಲ್ಲಿ. 2011 ಲಿಟ್ರಸಿ ರೇಟ್ ಆಫ್ ಮುಸ್ಲಿಮ್ಸ್ ರಿಮೈನ್ಡ್ ಅಟ್ 62.5%, ವೆರಾಸ್ ನೌ ಇಟ್ ಹ್ಯಾಸ್ ರೈಸ್ ಟು 79%. ಹೆಂಗಾಯ್ತು ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರದ ರೀತಿ ನೀತಿಗಳಿಂದಾಗಿ ಮುಸ್ಲಿಮ್ಸು ಸಹ ಎಜುಕೇಟೆಡ್ ಆಗ್ತಿದ್ದಾರೆ. ಆದ್ರೆ ಇವರ ಸರ್ಕಾರದ ರೀತಿ ನೀತಿಗಳಿಂದ ಇಟ್ ಹ್ಯಾಸ್ ರಿಮೈನ್ಡ್ ಸೋ ಲೋ. ಅಂದ್ರೆ ಅರ್ಥ ಏನು? ಇವ್ರಿಗೆ ಎಜುಕೇಶನ್ ಬೇಕಾಗಿಲ್ಲ. ಯಾರಿಗೆ? ಕಾಂಗ್ರೆಸ್ ಅವ್ರಿಗೆ ಜನರಿಗೆ ಮಾಹಿತಿಯನ್ನು ಮ್ಯಾನಿಪುಲೇಟ್ ಮಾಡಲ್ಲ. ಒಂದ್ ನಿಮಿಷ ರಿಯಾಜ್ ಸರ್, ನಿಮಗೆ ಪ್ರಶ್ನೆ ಕೇಳಕ್ಕಾದ್ರೂ ಅವಕಾಶ ಕೊಡ್ರಿ. ಎಲ್ಲಾ ಪ್ರಶ್ನೆಗೂ ನೀವೇ ಉತ್ತರ ಕೊಡೋದು. ಔಟ್ ಆಫ್ ಕಂಟ್ರೋಲ್ ಇದ್ದಾರೆ. ಎನಿವೇ, ಮಾಹಿತಿ ಅಲ್ಲ, ಯಾವ ಸರ್ಕಾರ ಯಾರಿಗೆ ಎಷ್ಟು ಸೌಲಭ್ಯ ಕೊಡ್ತು, ಎಷ್ಟು ಫೆಸಿಲಿಟಿ ಕೊಡ್ತು ಜನರಿಗೆ ಮಾಹಿತಿ. ಈಗ ಹಿಂದಿನ ತರ ಹೋಗಿ RTI ಹಾಕ್ಬೇಕು ಅಂತಾನೆ ಇಲ್ಲ. ಮೊಬೈಲ್ ನಲ್ಲಿ ಎಲ್ಲಾ ಮಾಹಿತಿಗಳು ಕೂಡ ಕ್ಷಣ ಮಾತ್ರದಲ್ಲಿ ಸಿಗೋದ್ರಿಂದ ನಾನು ಜನರಿಗೆ ಬಿಡ್ತೀನಿ ಬಿಜೆಪಿ ಲೆಕ್ಕ ಕರೆಕ್ಟಾ, ಕಾಂಗ್ರೆಸ್ ಲೆಕ್ಕ ಕರೆಕ್ಟಾ ಅಂತ ಹೇಳಿ. ಇವಾಗ ಚಲುವರಾಯ ಸ್ವಾಮಿ ಅವರ ಬಗ್ಗೆ ಚರ್ಚೆ ಆಗ್ತಾ ಇತ್ತು, ಅವ್ರು ಹೋಗ್ಲಿಲ್ಲ ಅಂತ ಹೇಳಿ ಬಿಜೆಪಿಯ ಟ್ವಿಟರ್ ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ನಿಖೇತ್ ಅವರೇ. ಮಂಡ್ಯ, ಮದ್ದೂರು, ಮೈಸೂರು ಭಾಗದ ಯಾವೊಬ್ಬ ಶಾಸಕರು ಕೂಡ ಆನ್ ಗ್ರೌಂಡ್ ಇರಲಿಲ್ಲ, ಕಾಣೆಯಾಗಿದ್ದಾರೆ ಅಂತ ಹೇಳಿ. ಆ ಪೋಸ್ಟರ್ ಸಾಧ್ಯ ಆದ್ರೆ ಸ್ಕ್ರೀನ್ ಮೇಲೆ ತನ್ನಿ, ಇಲ್ದಿದ್ರು ಕೂಡ ಎನಿವೆ ಆ ಟ್ವಿಟರ್ ಖಾತೆಯಲ್ಲಿ, ಅಧಿಕೃತವಾದ ಟ್ವಿಟರ್ ಖಾತೆಯಲ್ಲಿ ಅದಿದೆ. ಅಂದ್ರೆ ಇಲ್ಲಿ ಪರಿಸ್ಥಿತಿ ಹತೋಟಿಗೆ ತರಬೇಕು ಅನ್ನೋ ಹೊಣೆಗಾರಿಕೆಯನ್ನ ಕೇವಲ ಪೊಲೀಸರ ಮೇಲೆ ಬಿಟ್ಬಿಟ್ಟಿದ್ದ ಕಾಂಗ್ರೆಸ್ ಸರ್ಕಾರದವ್ರು. ನೋಡಿ, ಇದೆ ಪೋಸ್ಟರ್, ಕಾಣೆಯಾಗಿದ್ದಾರೆ, ಇವರೆಲ್ಲ ಯಾಕೆ ಹೋಗ್ತಿಲ್ಲ? ಇದಕ್ಕಿಂತ ಇನ್ನೇನಾದ್ರೂ ಸೆನ್ಸಿಟಿವ್ ಇಶ್ಯೂ ಬೇಕಾ? ಇಷ್ಟೆಲ್ಲ ಆದ್ರೂ ಕೂಡ ಹೋಗ್ತಿಲ್ಲ. ಬಿಜೆಪಿಯ ಪ್ರಶ್ನೆ ಅಲ್ಲ, ಬಿಜೆಪಿ ಅವರಿಂದ ನಾವು ಅದಕ್ಕಿಂತ ಜಾಸ್ತಿ ಇನ್ನೇನು ನಿರೀಕ್ಷೆ ಮಾಡಕ್ ಸಾಧ್ಯ ಅಲ್ಲ. ಇದು ಪ್ರಶ್ನೆ ಕೇಳಿರೋದು ಕಾಂಗ್ರೆಸ್ ಶಾಸಕರು ಕಾಣೆಯಾಗಿದ್ದಾರೆ. ಹಂಗಲ್ಲರಿ, ಶಾಸಕರು ಹೋಗ್ಬಿಟ್ಟು ಲಾಠಿ ಹಿಡ್ಕೊಂಡು ಓಡಾಡಕ್ ಸಾಧ್ಯನಾ? ಶಾಸಕರು ಯಾವ ಕಸಿನದ ಆಗ್ಲಿ, ಅವ್ರು ಯಾವ ಕೆಸಿನೋದಲ್ಲಿ ಹೋಗಿದ್ದಾರೆ, ಬಿಜೆಪಿ ಅವರು ಯಾವ್ಯಾವ ಕೆಸಿನೋದೊಳಗಡೆ ಇದ್ರು. ಇಲ್ಲ, ಮಂಗಳೂರಿಗೆ ಒಂದು ಶಾಂತಿ ಸಭೆ ಮಾಡ್ಲಿಕ್ಕೆ ಗೃಹ ಸಚಿವರೇ ಹೋಗ್ಬಿಟ್ಟಿದ್ರು. ಹಾಗಾಗಿ ಸರ್ ನಿರೀಕ್ಷೆ ಬಿಜೆಪಿ ಅವರು ಉಡುಪಿ ಒಳಗಡೆ ಎಲ್ಲೆಲ್ಲಿ ಬಿಜೆಪಿ ಎಕ್ಸ್ಪೆಕ್ಟೇಷನ್ ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ ಈ ಡಿಬೇಟ್ ಅಲ್ಲಿ ಈ ರೀತಿಯ ಚರ್ಚೆಗಳು ಬೇಡ. ಈ ಚರ್ಚೆ ಬೇಡ. ನಾನು ಪ್ರಶ್ನೆ ಕೇಳ್ತಿದ್ದೀನಿ, ಸಿಂಪಲ್ ಪ್ರಶ್ನೆ ನೋಡಿ. ಯಾಕೆ ಕಾಂಗ್ರೆಸ್ ರಿಯಾಜ್ ಸರ್ದು ಒಂಚೂರು ವಾಲ್ಯೂಮ್ ಡೌನ್ ಮಾಡಿ. ನಿಖೇತ್ ಅವರೇ, ನಿಮಗೆ ಪ್ರಶ್ನೆ, ಎಕ್ಸ್ಪೆಕ್ಟೇಷನ್ ಕಾಂಗ್ರೆಸ್ ಸರ್ಕಾರ, ನೀವೇ ಉತ್ತರ ಕೊಡಿ. ಕಾಂಗ್ರೆಸ್ ಸರ್ಕಾರದ ಮೇಲೆ ಯಾಕೆ ಹಿಂಗೆ ಎಕ್ಸ್ಪೆಕ್ಟೇಷನ್ ಬರುತ್ತೆ ಗೊತ್ತಾ? ಮಂಗಳೂರಿನಲ್ಲಿ ಗಲಭೆ ಆದಾಗ ಹೋಮ್ ಮಿನಿಸ್ಟರ್ ಹೋಗ್ಬಿಟ್ಟಿದ್ರು ಶಾಂತಿ ಸಭೆ ನಡೆಸಲಿಕ್ಕೆ. ಇಲ್ಲೂ ಗಲಭೆ ಆಯ್ತಲ್ಲ, ಯಾಕೆ ಹೋಗ್ಲಿಲ್ಲ ಅನ್ನೋದು ಒಂದು ಪ್ರಶ್ನೆ ಅಷ್ಟೇ. ಉತ್ತರ ಹೋಗಲ್ವಾ? ಹೋಗಿಲ್ಲ ಅಂತ ಅಲ್ಲ, ಹೋಗಲ್ವಾ? ಹೋಗಿಲ್ಲ ಸರ್, ಹೋಗಿಲ್ಲ. ನಾನು ಭೂತ ಹಾಗೆ ವರ್ತಮಾನ ಕಾಲದ ಬಗ್ಗೆ ಮಾತನಾಡ್ತಿದ್ದೀನಿ ಸರ್, ಭವಿಷ್ಯತ್ ನನಗೆ ಗೊತ್ತಿಲ್ಲ. ಆಯ್ತು, ನಿಮಗೆ ಒನ್ ಸೈಡೆಡ್ ಆಗಿ ಮಾತ್ರ ಭೂತ ವರ್ತಮಾನ ಅರ್ಥ ಆಗುತ್ತೆ. ಅದನ್ನ ಮಾತ್ರ ನಾನು ಕಾಂಗ್ರೆಸ್ ವಕ್ತಾರ ಅಲ್ಲ. ಅಲ್ಲಲ್ಲ, ನೀವು ಬಿಜೆಪಿ ವಕ್ತಾರ ಮಾತಾಡಬೇಡಿ. ನಾನು ಹೇಳ್ತಾನೆ ಇಲ್ಲ, ನಾನು ಪ್ರಶ್ನೆ ಕೇಳಿರೋದು ಕಾಂಗ್ರೆಸ್ ವಕ್ತಾರರಿಗೆ. ಸ್ಮಿತಾ ಅವರು ಬಿಜೆಪಿ ವಕ್ತಾರೆ ತರ ಮಾತನಾಡಬೇಡಿ. ಬಿಜೆಪಿ ವಕ್ತಾರೆ ತರ
ನೀವು ನನಗೆ ಟ್ಯಾಗ್ ಮಾಡೋದ್ರಿಂದ ಉತ್ತರ ಕೊಡೋದ್ರಿಂದ ತಪ್ಪಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ನಾನು ಕೇಳ್ತಿರೋದು ಸರ್ಕಾರದ ಮೇಲೆ ರೆಸ್ಪಾನ್ಸಿಬಿಲಿಟಿ ಇದೆ ಸರ್, ಯಾಕೆ ಹೋಗ್ಲಿಲ್ಲ? ಶಾಸಕರ ಮೇಲೆ ರೆಸ್ಪಾನ್ಸಿಬಿಲಿಟಿ ಇದೆ, ಯಾಕೆ ಹೋಗ್ತಿಲ್ಲ? ಸಿಂಪಲ್ ಪ್ರಶ್ನೆ. ತೂರಾಟ ಮಾಡಿದ್ದಾರೆ ಅಂತ ನಮ್ಗೆ ಅನುಮಾನ ಬಂದಿದ್ಯೋ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಸರ್ಕಾರಕ್ಕೆ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದಲೇ ಈ ತನಿಖೆಯನ್ನ ಬಹಳ ಸೀರಿಯಸ್ ಆಗಿ ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ನಮಗೆ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದಲೇ ಇದರ ಬಗ್ಗೆ ಎಲ್ಲ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ. ಇದೆಲ್ಲ ಕ್ರಮಗಳು ನಡೆಯೋಕ್ಕಿಂತ ಮುಂಚೆ ಕೂಡ ನಾವು ಇದರ ಬಗ್ಗೆ ನೀವು ಪೊಲೀಸ್ನವರು ಸಾಕಷ್ಟು ನಿಬಂಧನೆಗಳನ್ನು ಹೇರಿದ ನಂತರ ಕೂಡ ಇದೆಲ್ಲ ಮಾಡ್ತಾ ಬಂದಿದ್ದಾರೆ. ಆದ್ರೆ ಇದೆಲ್ಲ ಯಾಕೆ ನಡೀತಾ ಇದೆ ಅಂತ ಅರ್ಥ ಆಗ್ಬೇಕು. ಒಂದೇನು ಅಂತಂದ್ರೆ ಬಿಜೆಪಿಯವರ ರಾಜಕಾರಣ ಯಾವತ್ತೂ ಅಭಿವೃದ್ಧಿ ಪರ ರಾಜಕಾರಣ ಅಲ್ಲ. ಇವತ್ತು ಪಾಪ ಒಂದ್ ಸಮುದಾಯ ನೀವೇ ಹೇಳಿದ್ರಿ ಆಗ್ಲೇ 62% ಇತ್ತು ಮುಸಲ್ಮಾನರದು ಎಜುಕೇಶನ್ ರೇಷಿಯೋ ಅಂತ ಹೇಳಿ. ಯಾವಾಗ ಹೌದು ಹೇಳ್ತೀನಿ ಕೇಳಿ ನೋಡಿ, ಅಂದ್ರೆ ನೀವೇ ಅವ್ರನ್ನ ಪಂಚಾಯತ್ ಕರೀತಾ ಇದ್ರಿ, ಅವ್ರನ್ನ 60% ಅಂತಂದ್ರೆ ಅದಕ್ಕೆ ಸುಧಾರಣೆ ನನಗೆ ಚರ್ಚೆ ಸಮಯ ಇದ್ದಷ್ಟೇನೆ ಕಡೆ ಪ್ರಾರ್ಥನೆ. ಅಶೋಕ್ ಗೌಡ್ರೆ ನಿಮ್ಗೂನು ನಿಖೇತ್ ಅವರೇ ನಿಮ್ಗೂನು ನಿಮ್ಮಿಬ್ಬರಿಗೂನು ರಾಜಕೀಯ ಪಕ್ಷಗಳಾಗಿರೋದ್ರಿಂದ ಜವಾಬ್ದಾರಿ ಇದೆ ಅನ್ನೋ ಕಾರಣಕ್ಕೆ ವೀಕ್ಷಕರ ಪರವಾಗಿ ಒಂದು ಮನವಿ ಏನಂತಂದ್ರೆ, ಈ ಕೈಯಲ್ಲಿ ಕಲ್ಲು ಹಿಡಿಯೋ ಪರಿಸ್ಥಿತಿ ಯಾವುದೇ ಧರ್ಮದವ್ರಿಗೆ ಬರಬಾರ್ದು. ಅಂತ ಮನಸ್ಥಿತಿ ಇರೋರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಿಸೋದ್ರಿಂದ ಯಾರು ತಪ್ಪಿಸಬಾರ್ದು. ಯಾವುದೇ ಧರ್ಮದವರಾದ್ರೂ ಕೂಡ ನಿಮ್ಮ ಪಾಲಿಟಿಕ್ಸ್ ಅನ್ನ ಪಕ್ಕಕ್ಕಿಟ್ಟು ಕಾನೂನಿಗೆ ಕೆಲಸ ಮಾಡ್ಲಿಕ್ಕೆ ಬಿಡಿ ಅಂತ ಹೇಳಿ ಕೈ ಮುಗಿದು ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಕೊಡಿಸಿ ಸರ್. ಅದೊಂದು ಭರವಸೆಯೊಂದಿಗೆ ಕೇಸ್ ವಿಡ್ರಾ ಆಗ್ದಲೆ ಶಿಕ್ಷೆ ಆಗ್ಬೇಕು ಸರ್. ನಿಮ್ ಬಾಯಿ ಹೊಲ್ಸ್ ಮಾಡ್ಕೊಳ್ಬೇಡಿ ಸರ್, ನಾವು ಅದನ್ನ ಬೀಪ್ ಮಾಡಿ ಪ್ರಸಾರ ಮಾಡಿದೀವಿ ಸರ್. ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳ್ಬಿಟ್ಟೆ ನಿಖೇತ್ ಸರ್, ನಿಮ್ ಸಮಾಧಾನಕ್ಕೆ ಇನ್ನೊಂದ್ಸತಿ ಹೇಳ್ತೀನಿ. ಸಭ್ಯ ಸಮಾಜಕ್ಕಂತ ಅಲ್ಲಲ್ಲ ಸರ್, ಅಂತ ಪದವನ್ನ ಕೇಳಿಸ್ಕೊಂಬಿಡಿ ಸರ್. ನಾವು ಪ್ರಶ್ನೆ ಮಾಡಿದೀವಿ, ನಿಮ್ ಸಮಾಧಾನಕ್ಕೆ ಇನ್ನೊಂದ್ಸತಿ ಕೇಳಿದೀನಿ ಸರ್. ಶುರುವಲ್ಲೂ ನಾನು ಹೇಳಿದ್ದೀನಿ, ಈಗಲೂ ನಿಮ್ ಸಮಾಧಾನವಾಗಿ ಹೇಳ್ತಾ ಇದ್ದೀನಿ. ನನ್ನ ಅಜೆಂಡಾ ಸತ್ಯದ ಪರ, ನನ್ನ ಅಜೆಂಡಾ ನನ್ನ ಟಾರ್ಗೆಟ್ ಮಾಡುವ ಮೂಲಕ ಆಯ್ತು. ನನ್ನ ಸಮಯ ಇದ್ದಷ್ಟೇ ನಾನು ಮತ್ತೆ ಕೇಳ್ತಾ ಇದ್ದೀನಿ. ಆಯ್ತು, ಥ್ಯಾಂಕ್ ಯು. ನಾನು ಕಳೆದಾಗ ಹೇಳ್ತಾ ಇದ್ದೀನಿ, ಎಲ್ಲರ ವಾಯ್ಸ್ ಕಾರ್ಡ್ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಎಲ್ಲರ ವಾಯ್ಸು ಕಟ್ ಆಗಿದೆ. ನಿಖೇತ್ ಅವ್ರ ಸಮಾಧಾನಕ್ಕೆ ನಾನು ಹೇಳ್ತಾ ಇದ್ದೀನಿ, ಆ ಮಹಿಳೆಯದನ್ನ ದೃಶ್ಯ ತಂದುಬಿಡಿ ಸರ್ ಸ್ಕ್ರೀನ್ ಮೇಲೆ. ಕಳೆದಾಗ 10 ಸೆಕೆಂಡು ಅಸಭ್ಯವಾಗಿ ಮಾತನಾಡುವ ಯಾರೇ ಆದ್ರೂ ಕೂಡ ಅವರಿಗೆ ಈ ಸಮಾಜ ಜೊತೆಗೆ ರಿಪಬ್ಲಿಕ್ ಕನ್ನಡ ಕೂಡ ಛೀಮಾರಿ ಹಾಕುತ್ತೆ. ಅವ್ರ ಪದನ ಕೇಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ದೀಪ ಕೇಳಿಸಿದೀವಿ. ಅಷ್ಟರಲ್ಲಿ ವೀಕ್ಷಕರಿಗೆ ಗೊತ್ತಾಗಿರುತ್ತೆ ಅವ್ರ ಸಭ್ಯತೆ ಎಂತದ್ದು, ಅವರ ಸಂಸ್ಕೃತಿ ಎಂತದ್ದು. ಅದನ್ನು ವಿಶೇಷವಾಗಿ ವಿವರಣೆ ಮಾಡೋ ಅವಶ್ಯಕತೆ ನನಗೂ ಇಲ್ಲ, ನಿಖೇತ್ ಅವ್ರಿಗೂ ಇಲ್ಲ. ನಿಖೇತ್ ಅವರೇ, ನಿಮಗೋಸ್ಕರ ಆಕೆಯ ಹಿಂದಿನ ಹೇಳಿಕೆಗೆ ನಾನು ಖಂಡನೆಯನ್ನ ವ್ಯಕ್ತಪಡಿಸ್ತಾ, ಕೈಯಲ್ಲಿ ಕಲ್ಲನ್ನ ಹಿಡಿದವರಿಗೆ ನಿಮ್ ಸರ್ಕಾರ ಶಿಕ್ಷೆ ಕೊಡಿಸುತ್ತೆ ಅನ್ನೋ ಭರವಸೆಯೊಂದಿಗೆ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH